ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಮುಂಬರ್ತಕ್ಕಂತಹ RRB NTPC ಅಂಡರ್ ಗ್ರಾಜುಯೇಟ್ ಆಗಿರಲಿ ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗೆ ಆಗಿರಲಿ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೋತ್ತರಗಳ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಸಾಲ್ವ್ ಮಾಡೋಣ, ಸರಿನಾ? ಸೊ ಇದು ಮಾಡೆಲ್ ಪ್ರಶ್ನೆ ಪತ್ರಿಕೆ ಎರಡನೇ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮೀನ್ಸ್ RRB ಅವರು ನಡೆಸಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಇದು. ಸೊ ಇದರಲ್ಲಿ ಟೋಟಲಿ ಎಷ್ಟು GK ಪ್ರಶ್ನೆಗಳಿದಾವೆ ಅಂತ ನೋಡೋದಾದ್ರೆ 50 GK ಪ್ರಶ್ನೆಗಳಿದಾವೆ. ಸೊ ಇವತ್ತೇನು ಅಂತಂದ್ರೆ ಸ್ವಲ್ಪ ಸ್ಪೀಡ್ ಆದರೂ ಆಗಲಿ, ಈ 1 ಗಂಟೆಯಲ್ಲಿ 50 ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡೋಣ, ಸರಿನಾ? ಸೊ ಮೀನ್ಸ್ ರಿವಿಷನ್ ಸ್ವಲ್ಪ ಕ್ವಿಕ್ ಆಗುತ್ತೆ, ನಮಗೆ ಹೆಲ್ಪ್ಫುಲ್ ಕೂಡ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆಯಲ್ಲಿದೆ ಅಂತ ನೋಡೋದಾದ್ರೆ ಫಸ್ಟ್ ಇವಾಗ ಅರ್ಥಮೆಟಿಕ್ ಮೀನ್ಸ್ ಮ್ಯಾಥ್ಸ್ ಕ್ವಶನ್ ಇದಾವೆ, ಅದಾಂತರ ರೀಸನಿಂಗ್ ಇದಾವೆ. ಸೊ ಡೈರೆಕ್ಟಾಗಿ ನಾವು ಎಲ್ಲಿ ಅಂತಂದರೆ ಈ GK ಪ್ರಶ್ನೆಗಳಿಗೆ ಹೋಗೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ GK ಪ್ರಶ್ನೆ ಏನಿದೆ ಅಂತ ನೋಡೋಣ, ಸರಿನಾ? ಸೊ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಸಂವಿಧಾನಕ್ಕೆ 9ನೇ ಅನುಸೂಚಿಯನ್ನು ಸೇರಿಸಿತು ಅಂತ ಕೇಳಿದಾನೆ, ಸರಿನಾ? ಸೊ ಇವಾಗ ಅನುಸೂಚಿಗಳು ನೀವು ಏನೇ ತಗೊಂಡ್ರು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ, ಸರಿನಾ? ಟೋಟಲಿ 12 ಅನುಸೂಚಿಗಳಿದಾವೆ, 8 ಅನುಸೂಚಿಗಳು ಮೂಲ ಸಂವಿಧಾನದಲ್ಲಿತ್ತು ಟೋಟಲಿ. ಅದಾದ ನಂತರ ರಿಮೈನಿಂಗ್ 4 ಅನುಸೂಚಿಗಳನ್ನು ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡಿದ್ದಾರೆ, ಸರಿನಾ? ಸೊ ಇವಾಗ ಪ್ರಸ್ತುತ ಟೋಟಲಿ ಎಷ್ಟು ಅನುಸೂಚಿಗಳು ಕಂಡುಬರ್ತವೆ ಅಂತ ನೋಡೋದಾದ್ರೆ 12 ಅನುಸೂಚಿಗಳು ಕಂಡುಬರ್ತವೆ. 12 ಅನುಸೂಚಿಗಳು ಯಾವ್ಯಾವುದು ಏನೇನು ಹೇಳ್ತದೆ ಅಂತ ನಮಗೆ ಗೊತ್ತಿದ್ರೆ ಸಾಕು, ಸರಿನಾ? ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಆಲ್ರೆಡಿ ಕೂಡ ಹಳೆ ಶಿಫ್ಟಲ್ಲಿ ಕೂಡ ಮೀನ್ಸ್ ಹಳೆ ಒಂದು ಸೆಷನಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇಲ್ಲಿ 9ನೇ ಅನುಸೂಚಿ ಎದ್ರ ಬಗ್ಗೆ ಹೇಳುತ್ತೆ ಅಂತ ನೋಡೋದಾದ್ರೆ ಭೂ ಸುಧಾರಣೆಯ ಬಗ್ಗೆ ಹೇಳುತ್ತೆ. ಯಾವುದು 9ನೇ ಅನುಸೂಚಿ? ಭೂ ಸುಧಾರಣೆಯ ಬಗ್ಗೆ ಹೇಳುತ್ತೆ. ಇದು 1951ರಲ್ಲಿ 1ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಯಿತು, ಸರಿನಾ? ಸೊ ಗೊತ್ತಿರಲಿ ಕೇಳಬಹುದು ನಿಮಗೆ. ಹಾಗಾದ್ರೆ 9ನೇ ಅನುಸೂಚಿ 1ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದರೆ 10ನೇ ಅನುಸೂಚಿ ಎಷ್ಟನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ದಾರೆ? 52ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ದಾರೆ. ಹಾಗೆ 11ನೇ ಅನುಸೂಚಿ ಎಷ್ಟನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ 73ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ದಾರೆ. 12ನೇ ಅನುಸೂಚಿ 74ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಆರ್ಡರ್ ನೋಡಿ, 1 2 3 4 ಕೊನೆ ಅಂಕೆ ಮ್ಯಾಚ್ ಆಗ್ತಿದೆಯಲ್ವಾ? ಓಕೆ, ಇದನ್ನ ಮ್ಯಾಚ್ ಮಾಡ್ಕೊಂಡೇ ಓದ್ಕೊಳ್ಳಿ, ಸರಿನಾ? ನಿಮಗೆ ಪರ್ಫೆಕ್ಟ್ ಬರ್ತಾ ಇದೆಯಾ? ಓಕೆ, ಇದು ಲಾಜಿಕ್ಕು ಬೇಡ, ಇದು ಟ್ರಿಕ್ಕು ಬೇಡ ನಿಮಗೆ. ಬಟ್ ನಿಮಗೆ ಗೊತ್ತಿಲ್ವಾ, ಕನ್ಫ್ಯೂಷನ್ ಆಗ್ತಿದೆಯಾ? ಓಕೆ, ಸೊ ಹಾಗಾದ್ರೆ 9 10 11 12 ಅನ್ನೋದು 4 ಇದ್ರ ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ. ಅದು 9ನೇದು ಅಂದರೆ ಅದು 1ನೇದು ಅಂತ ನಾನು ಲೆಕ್ಕ ಹಿಡಿಬೇಕು. ಸೊ ಅದು 1ನೇದಿದೆ. ಹಾಗಾದ್ರೆ 10ನೇದು ಅಂದರೆ ಅದನ್ನು ನಾನು 2ನೇದು ಅಂತ ಲೆಕ್ಕ ಹಿಡಿಬೇಕು, ಅದು 52ನೇದಿದೆ. ಹಾಗೆ 11ನೇದು ಅಂತ ಅಂದರೆ ಅದನ್ನು 3ನೇದು ಅಂತ ಲೆಕ್ಕ ಹಿಡಿಬೇಕು, ಅದು 73ನೇದಿದೆ. ಹಾಗೆ 4ನೇದು ಅಂತ ನೋಡೋದಾದ್ರೆ ಇವಾಗ 12ನೇ ಅನುಸೂಚಿ ಇದೆ, ಅದನ್ನು ನಾನು 74 ಅಂತ ನೆನ್ಪಿಟ್ಕೋಬೇಕು, ಸರಿನಾ? ಸೊ ಸಿಂಪಲ್ ಆಗಿದೆ ಟ್ರಿಕ್ಕು, ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಟ್ಟಿದ್ದನ್ನ 1 2 3 4 ಅಂತ ನೀವು ನೆನ್ಪಿಟ್ಕೊಳ್ಬಹುದು, ಸರಿನಾ? ಸೊ ಹಾಗೆ ಇಲ್ಲಿ 11ನೇ ಅನುಸೂಚಿ ಪಂಚಾಯಿತಿ ಬಗ್ಗೆ ಹೇಳುತ್ತೆ. ಇದು ಇಂಪಾರ್ಟೆಂಟ್ ಇದೆ ನೋಡಿ. 11ನೇ ಅನುಸೂಚಿ ಪಂಚಾಯಿತಿ ಬಗ್ಗೆ ಹೇಳುತ್ತೆ. ಇದು ಎಷ್ಟರಲ್ಲಿ ತಿದ್ದುಪಡಿ ಮಾಡಿದ್ರು ಅಂತ ನೋಡೋದಾದ್ರೆ 1992ರಲ್ಲಿ ಈ ತಿದ್ದುಪಡಿ ಮಾಡ್ತಾರೆ, ಸರಿನಾ? 11ನೇ ಅನುಸೂಚಿ ಯಾವಾಗ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡಿದ್ರು ಅಂದ್ರೆ 1992ರಲ್ಲಿ. ಹಾಗೆ 12ನೇ ಅನುಸೂಚಿಯೂ ಕೂಡ ಇದೇ ಒಂದು 1992ರಲ್ಲೇ ತಿದ್ದುಪಡಿ ಮಾಡಲಾಗಿದೆ, ಸರಿನಾ? 11ನೇದು ಪಂಚಾಯಿತಿ ಬಗ್ಗೆ ಹೇಳಿದ್ರೆ 12 ನಿಮಗೆ ಮುನ್ಸಿಪಾಲಿಟಿಯ ಬಗ್ಗೆ ಹೇಳುತ್ತೆ, ಸರಿನಾ? ಸೊ ಹಾಗಾದ್ರೆ 10ನೇ ಅನುಸೂಚಿ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತೆ. ಅದು ಯಾವ ಒಂದು ವರ್ಷದಲ್ಲಿ ಮಾಡಿದ್ರು ಅಂತ ನೋಡಿದ್ರೆ 1985ರಲ್ಲಿ ಆ ತಿದ್ದುಪಡಿ ಮಾಡ್ತಾರೆ, ಸರಿನಾ? ಸೊ ಇವಾಗ 52ನೇ ತಿದ್ದುಪಡಿ ಯಾವ ಒಂದು ವರ್ಷ ಆಯಿತು ಅಂತ ನೋಡೋದಾದ್ರೆ 1985ರಲ್ಲಿ ತಿದ್ದುಪಡಿ ಮಾಡಲಾಗಿದೆ, ಸರಿನಾ? ಸೊ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ 2ನೇ ತಿದ್ದುಪಡಿ ಇದು ಇಂಪಾರ್ಟೆಂಟ್ ಇಲ್ಲ, 4ನೇದು ಇಂಪಾರ್ಟೆಂಟ್ ಇಲ್ಲ, 3ನೇದು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನಿಮಗೆ ನೆಕ್ಸ್ಟ್ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 7ನೇದು 12ನೇದು 13ನೇದು 14 15 21 21 36 40 42 44 ಸೊ ಈ ರೀತಿ ಸೊ ಆನ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತವೆ, ಸರಿನಾ? ಬಟ್ ಇಲ್ಲಿ 2 3 4 5 6 ಇಂಪಾರ್ಟೆಂಟ್ ಇರಲ್ಲ ನಿಮಗೆ. ಸೊ ಇದು ನೋಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ, ಸರಿನಾ? ಮ್ಯಾಕ್ಸಿಮಮ್ ನಿಮಗೆ ಎಲ್ಲಿಯೂ ಕೂಡ ಇಲ್ಲಿವರೆಗೂ UPSC ಎಕ್ಸಾಮಲ್ಲೂ ಕೂಡ 2 3 4 ಕೇಳೇ ಇಲ್ಲ. ಸೊ ಏನು ನೋಡ್ಕೊಳ್ಳೋಕೆ ನೆಸಸರಿ ಇಲ್ಲ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2024ರ ಫೆಬ್ರವರಿಯಲ್ಲಿ ಭಾರತ ರಕ್ಷಣಾ ಸ್ವಾಧೀನ ಮಂಡಳಿ DSC 2020ರ ಅನುಮೋದಿತ ತಿದ್ದುಪಡಿಗಳ ಅಡಿಯಲ್ಲಿ ರಕ್ಷಣಾ ಖರೀದಿಯನ್ನು ಹೆಚ್ಚಿಸಲು ಈ ಕೆಳಗಿನ ಯಾವುದನ್ನು ಉತ್ತೇಜಿಸಲಾಯಿತು? ಸೊ ಈ ರೀತಿಯ ಕ್ವಶನ್ ಬಂದು ಈ ರೀತಿಯ ಆಪ್ಷನ್ ಬಂದಿದ್ರೆ ಮ್ಯಾಕ್ಸಿಮಮ್ ಯಾವುದು ಅತಿ ಉದ್ದವಾಗಿರ್ತಕ್ಕಂಥ ಒಂದು ಆಪ್ಷನ್ ಇರುತ್ತೆ ಅಲ್ವಾ, 99% ರೈಟ್ ಆಗಿರುತ್ತೆ. ಯಾವಾಗ ನಮ್ಮ ಬ್ಯಾಡ್ ಲಕ್ ನಮಗೆ ಬಹಳ ಕೈ ಹಿಡಿತದೆ, ಲಕ್ ನಮಗೆ ಕೈ ಕೊಡ್ತದೆ, ಸೊ ಆವಾಗ ಈ ಆನ್ಸರ್ ಆಗಿರೋದಿಲ್ಲ, ಸರಿನಾ? ಸೊ ಯಾವುದು ಬೇರೆದಾಗಿರ್ತದೆ. ಬಟ್ ಇಲ್ಲಿಯೂ ಕೂಡ ಅತಿ ಉದ್ದವಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿದೆ, ಟ್ರಿಕ್ ಇವೆಲ್ಲವೂ ಕೂಡ, ಸರಿನಾ? ಸೊ ಏನಿದೆ ಅಂತ ನೋಡೋದಾದ್ರೆ ಸ್ಟಾರ್ಟ್ಅಪ್ಗಳು ಮತ್ತು MSMEಗಳಿಂದ ಸುಧಾರಿತ ತಂತ್ರಜ್ಞಾನ ಖರೀದಿ ಮಾಡಬೇಕು ಅಂತ ಮಾಡಿದ್ದಾರೆ, ಸರಿನಾ? ಸೊ ಇದರಿಂದ ಏನಾಗುತ್ತೆ ಅಂದರೆ ಉತ್ತೇಜನ ಕೊಟ್ಟಂಗಾಗುತ್ತೆ, ಸರಿನಾ? ಭಾರತ ರಕ್ಷಣಾ ಸ್ವಾಧೀನ ಮಂಡಳಿಗೆ ಸ್ವಲ್ಪ ಉತ್ತೇಜನ ಕೊಟ್ಟಾಗುತ್ತೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಇನ್ನೊಂದು ಇಲ್ಲಿ ರೀಸೆಂಟಾಗಿ ಒಂದು ಕರೆಂಟ್ ಅಫೇರ್ಸ್ ಇದು MSME, ಸರಿನಾ? ಈ MSMEಯ ಒಂದು ದಿನವನ್ನಾಗಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡೋದಾದ್ರೆ ಜೂನ್ 27, ಸರಿನಾ? ಸೊ ಈ ಜೂನ್ 27 ನಾವು ಏನಂತ ಆಚರಣೆ ಮಾಡ್ತೀವಿ ಅಂತ ನೋಡೋದಾದ್ರೆ
ಜೂನ್ 27 ಸ್ಟಾರ್ಟಪ್ ದಿನವನ್ನಾಗಿ ಈ MSME ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗಾದರೆ ಸ್ಟಾರ್ಟಪ್ ದಿನ ಅಂತ ಬಂತು, ಅದು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡೋದಾದ್ರೆ ಜನವರಿ 16ರಂದು ಸ್ಟಾರ್ಟಪ್ ದಿನವನ್ನು ಆಚರಣೆ ಮಾಡ್ತೀವಿ, ಸರಿನಾ? ಸೊ ಗೊತ್ತಿರಲಿ ಕೇಳಬಹುದು ನಿಮಗೆ. ಹಾಗಾದರೆ ಜನವರಿ 15 ನಮ್ಮ ಭಾರತ ಭೂಸೇನೆಯ ದಿನ ಅಂತ ನಾವು ಆಚರಣೆ ಮಾಡ್ತೀವಿ, ಸರಿನಾ? ಅದು ಕೂಡ ಗೊತ್ತಿರಲಿ ನಿಮಗೆ, ಕೇಳಬಹುದು. ಅದಾದ ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಅವ್ರ ದಿನವನ್ನು ನಾವು ಯಾವತ್ತು ಆಚರಣೆ ಮಾಡ್ತೀವಿ ಹೇಳಿದನ್ನು, ಸರಿನಾ? ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ದಿನ, ಎಕ್ಸ್ ಸರ್ವಿಸ್ ಮೆನ್, ಆರ್ಮಿ ಎಕ್ಸ್ ಸರ್ವಿಸ್ ಮೆನ್ಸ್ ಇದ್ದಾರಲ್ವ, ಅವರ ದಿನವನ್ನಾಗಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ. ಸೊ ಇಂಪಾರ್ಟೆಂಟ್ ಕ್ವಶನ್ ಇದು. ರೀಸೆಂಟಾಗಿ ಅಸ್ಸಾಂ ರೈಫಲ್ಸ್ ಅಂತ ನೋಡ, ಅಸ್ಸಾಂ ಒಂದು ಸ್ಟೇಟ್ ಎಕ್ಸಾಮಲ್ಲಿ ಕೇಳಿದ್ರು ಇದನ್ನು, ಸರಿನಾ? ಈ ಪ್ರಶ್ನೆ ಕೇಳಿದ್ರು. ಸೊ ಇದಕ್ಕೆ ಆನ್ಸರ್ ಮಾಡಿ ನೀವು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಥರ್ಮೋಡೈನಾಮಿಕ್ಸ್ ತಾಪಮಾನವನ್ನು ಅಳೆಯಲು ಈ ಕೆಳಗಿನ ಯಾವ SI ಏಕಮಾನವನ್ನು ಬಳಸಲಾಗುತ್ತದೆ? ಥರ್ಮೋಡೈನಾಮಿಕ್ಸನ್ನು ಬಳಸಲು ಮೀನ್ಸ್ ಈ ಥರ್ಮೋಡೈನಾಮಿಕ್ ತಾಪಮಾನವನ್ನು ಅಳೆಯಲು ಯಾವ ಒಂದು SI ಯೂನಿಟ್ ಬಳಸ್ತೀವಿ? ಫ್ಯಾರನ್ಹೀಟ್ ಬಳಸ್ತೀವಿ? ಬಳಸೋದೇ ಇಲ್ಲ ಇದರಲ್ಲಿ. ಸೊ ಫಸ್ಟ್ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟು ಫ್ಯಾರನ್ಹೀಟ್ ಆಗುತ್ತೆ ಅಂತ ನೋಡಿದ್ರೆ 32 ಫ್ಯಾರನ್ಹೀಟ್ ಆಗುತ್ತೆ. ಹಾಗಾದರೆ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಫ್ಯಾರನ್ಹೀಟಲ್ಲಿ, ಸೆಲ್ಸಿಯಸ್ಸಲ್ಲಿ ಅಂದರೆ 0 ಡಿಗ್ರಿ ಸೆಲ್ಸಿಯಸ್, ಅದನ್ನೇ ನಾನು ಫ್ಯಾರನ್ಹೀಟಲ್ಲಿ ಹೇಳೋದಾದರೆ 32 ಫ್ಯಾರನ್ಹೀಟ್ ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನೇ ನಾನು ಕೆಲ್ವಿನಲ್ಲಿ ಹೇಳೋದಾದರೆ 773 ಕೆಲ್ವಿನ್ ಅಂತ ಹೇಳಬೇಕಾಗುತ್ತೆ, ಸರಿನಾ? ಈ ಕೆಲ್ವಿನ್ ಏನಿದೆ ಅಲ್ವಾ, ಇದು SI ತಾಪಮಾನ, ಇದು ತಾಪಮಾನದ ಒಂದು SI ಯೂನಿಟ್ ಆಗಿದೆ, ಸರಿನಾ? ಗೊತ್ತಿರಲಿ ಕೇಳ್ಬೋದು ನಿಮಗೆ. ಯಾವುದು ಈ ಕೆಲ್ವಿನ್ ಅನ್ನೋದು SI ಇಂದ ಯೂನಿಟ್ ಆಗಿದೆ. ಕೆಲ್ವಿನ್ ಅನ್ನೋದು ಎಷ್ಟು ಕಂಡು ಬರುತ್ತೆ? 0 ಡಿಗ್ರಿ ಸೆಲ್ಸಿಯಸ್ಗೆ ಎಷ್ಟು ಕೆಲ್ವಿನ್ ಮ್ಯಾಚ್ ಆಗುತ್ತೆ, ಎಷ್ಟಿದ್ರೇನು ಈಕ್ವಲ್ ಆಗುತ್ತೆ ಅಂತ ನೋಡಿದ್ರೆ 773 ಕೆಲ್ವಿನ್ ಅನ್ನೋದು ಈಕ್ವಲ್ ಆಗುತ್ತೆ, ಸರಿನಾ? ಎಷ್ಟು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಸೆಲ್ಸಿಯಸ್ ಅನ್ನೋದು ಆಗೋದಿಲ್ಲ ನಿಮಗೆ. ಸೆಲ್ಸಿಯಸ್ ನಾವು ನಾರ್ಮಲಿ ಸೆಲ್ಸಿಯಸ್ ಅಂತ ಓದಿರ್ತೀವಿ, ಸರಿನಾ? ತಾಪಮಾನ ಎದರಲ್ಲಿ ಹೇಳ್ತೀವಿ? ಸೆಲ್ಸಿಯಸ್ಸಲ್ಲಿ. ನಿಮ್ಮ ಬಿಜಾಪುರದ ತಾಪಮಾನ ಎಷ್ಟಿದೆ, ನಿಮ್ಮ ಗುಲ್ಬರ್ಗ ತಾಪಮಾನ ಎಷ್ಟಿದೆ, ಬೆಂಗಳೂರು ತಾಪಮಾನ ಎಷ್ಟಿದೆ, ರಾಜಸ್ಥಾನದ ತಾಪಮಾನ ಎಷ್ಟಿದೆ, ಅತಿ ಕಡಿಮೆ ತಾಪಮಾನ ಯಾವ ಒಂದು ಪ್ರದೇಶದಲ್ಲಿ ಕಂಡು ಬಂತು? ಡ್ರಾಸಲ್ಲಿ ಕಂಡು ಬರ್ತದೆ, ಸರಿನಾ? ಸೊ ಅತಿ ಹೆಚ್ಚು ಒಂದು ಯಾವುದು ತಾಪಮಾನ ನಿಮ್ಗೆ ಯಾವ ಒಂದು ರಾಜ್ಯದಲ್ಲಿ ಕಂಡು ಬಂತು ಅಂತ ನೋಡೋದಾದ್ರೆ ರಾಜಸ್ಥಾನದ ಗಂಗಾನಗರದಲ್ಲಿ ಕಂಡು ಬಂತು ಅಂತ ಹೇಳ್ತೀವಿ, ಸರಿನಾ? ಸೊ ಎದರಲ್ಲಿ ಹೇಳ್ತೀವಿ? ಎಲ್ಲವೂ ಕೂಡ ನಾವು ಹೇಳೋದು ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಹೇಳ್ತೀವಿ, ಬಟ್ ಅದರದೊಂದು SI ತಾಪಮಾನ ಎದರಲ್ಲಿದೆ ಅಂತ ನೋಡೋದಾದ್ರೆ ಕೆಲ್ವಿನಲ್ಲಿ ಕಂಡು ಬರುತ್ತೆ, ಸರಿನಾ? ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತ ಆರ್ಥಿಕತೆಯ ಪ್ರಮುಖ ವೈಶಿಷ್ಟ್ಯ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಯಾವುದಾಗಿತ್ತು? ಸಂಪೂರ್ಣವಾಗಿ ಅಭಿವೃದ್ಧಿಗೊಂಡಿತ್ತು? ಇಲ್ಲಿವರೆಗೂ ಕೂಡ ನಮ್ಮ ದೇಶ ಅಭಿವೃದ್ಧಿಗೊಂಡೇ ಇಲ್ಲ, ಸರಿನಾ? ಡೆವಲಪಿಂಗ್ ಕಂಟ್ರಿ ಅಂತ ನಾವು ಹೇಳ್ತಾ ಬಂದಿದ್ದೀವಿ. ಸೊ ಡೆವಲಪ್ಡ್ ಕಂಟ್ರಿ ಅಂತ ಯಾವತ್ತಾದರೂ ಓದಿದ್ದೀರಾ? ಇಲ್ವಾ? ಸಾಧ್ಯನೇ ಇಲ್ಲ ಇದು. ಅದಾದ ನಂತರ ಸಂಪೂರ್ಣ ನಗರೀಕರಣಗೊಂಡಿತ್ತು. ಸೊ ಇವಾಗಲೂ ಕೂಡ ನಗರೀಕರಣಗೊಂಡಿಲ್ಲ, ಸರಿನಾ? ಸೊ ಎಷ್ಟೋ ಹಳ್ಳಿಗಳಲ್ಲಿ ಚೆನ್ನಾಗಿ ರೋಡ್ ಇಲ್ಲ, ಸರಿನಾ? ರೋಡು, ಟಾಯ್ಲೆಟ್ ಇಲ್ಲ. ಎಲ್ಲವೂ ಕೂಡ ಇದನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರೇ ಅವರೇ ತಿಂದಿರ್ತಾರೆ, ಮೀನ್ಸ್ ದುಡ್ಡು ಹೇಳ್ತಾ ಇದ್ದೀನಿ, ಸರಿನಾ? ಸೊ ಟಾಯ್ಲೆಟ್ ಅಲ್ಲ. ಸೊ ಅದನ್ನು ಆಗಿಲ್ಲ ಇದು ಕೂಡ. ಅದಾದ ನಂತರ ನೆಕ್ಸ್ಟ್ ಹೆಚ್ಚು ಕೈಗಾರೀಕರಣಗೊಂಡಿತ್ತು. ಹೆಚ್ಚು ಕೈಗಾರೀಕರಣ ಇವಾಗಲೂ ಕೂಡ ನಮ್ಮ ಭಾರತ ದೇಶ ಈ ಅಮೇರಿಕಾ ಮತ್ತು ಚೀನಾದಂತಹ ದೇಶಗಳ ಮುಂದೆ ನಾವು ಕೈಗಾರೀಕರಣ ಹೊಂದಿಲ್ಲ ನಾವು, ಸರಿನಾ? ಸೊ ಇಂಡಸ್ಟ್ರಿಯಲೈಸೇಷನ್ ನಮ್ಮದು ಕಂಪ್ಲೀಟಾಗಿ ಆಗಿಲ್ಲ ನಮ್ಮ ಭಾರತ ದೇಶದಲ್ಲಿ. ಜಪಾನ್ ಕಂಪೇರ್ ಮಾಡಿದ್ರೆ ನಾವು ಇನ್ನೂ ಕೂಡ ಬಹಳ ಹಿಂದಿದ್ದೀವಿ. ಸೊ ಇದು ಕೂಡ ಆಗೋದಿಲ್ಲ. ಸೊ ಎಲಿಮಿನೇಟ್ ಮಾಡಿದ್ರೆ ಉಳಿದಿರೋದು ಯಾವುದು? ಪ್ರಧಾನವಾಗಿ ಕೃಷಿಯನ್ನು ಆಧರಿಸಿತ್ತು, ಸರಿನಾ? ಪ್ರಧಾನವಾಗಿ ಏನಾಗ್ತದೆ? ಕೃಷಿಯನ್ನು ಆಧರಿಸಿದೆ. ಪ್ರಸ್ತುತ ಇವಾಗಾದರೂ ಕೂಡ ಅತಿ ಹೆಚ್ಚು ಎಂಪ್ಲಾಯ್ಮೆಂಟನ್ನು ಕೊಡ್ತಾ ಇರತಕ್ಕಂತಹ ಒಂದು ಕ್ಷೇತ್ರ ಯಾವುದು ಅಂದರೆ ಇದೊಂದು ಪ್ರಥಮ ಕ್ಷೇತ್ರ, ಸರಿನಾ? ಇದು ಯಾವುದು? ಕೃಷಿ ಕ್ಷೇತ್ರ ಏನಿದೆ ಅಲ್ವಾ, ಇದು ಅತಿ ಹೆಚ್ಚು ಉದ್ಯೋಗಗಳನ್ನು ಹೊಂದಿದೆ ಪ್ರಸ್ತುತವಾಗಿ. ಹಾಗೆ ಅತಿ ಹೆಚ್ಚು GDPಗೆ ಕೊಡುಗೆಯನ್ನು ನೀಡ್ತಾ ಇರತಕ್ಕಂಥ ಕ್ಷೇತ್ರ ಯಾವುದು? ಸೇವಾ ವಲಯ ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ಇದು ಕೂಡ ಗೊತ್ತಿರಲಿ ನಿಮಗೆ, ಕೇಳಬಹುದು ನಿಮಗೆ. ಅದಾದ ನಂತರ ಇದನ್ನು ನಾವು ಪ್ರಾಥಮಿಕ ವಲಯ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಯಾವುದನ್ನು? ಕೃಷಿಯನ್ನು ನಾವು ಪ್ರಾಥಮಿಕ ವಲಯ ಅಂತ ಮೆನ್ಷನ್ ಮಾಡಿದ್ರೆ, ಹಾಗೆ ಇಂಡಸ್ಟ್ರಿಗಳನ್ನು ನಾವು ದ್ವಿತೀಯ ವಲಯ ಅಂತ ಮೆನ್ಷನ್ ಮಾಡಿದ್ರೆ, ಹಾಗೆ ಸೇವೆಗಳು ಅವುಗಳನ್ನು ನಾವು ಏನಂತ ಮೆನ್ಷನ್ ಮಾಡ್ತೀವಿ ಅಂದರೆ ತೃತೀಯ ವಲಯ ಅಂತ ಮೆನ್ಷನ್ ಮಾಡ್ತೀವಿ, ಸರಿನಾ? ಅದಾದ ನಂತರ ಚತುಷ್ಟ ವಲಯ, ಅದಾದ ನಂತರ ಪಂಚಮ ವಲಯ ಅಂತ ಕೂಡ ಬರ್ತವೆ. ಸೊ ಇಲ್ಲಿ ಇನ್ನೊಂದು ಏನು ಗೊತ್ತಾ, ಇದು ಈ ಕೃಷಿ ವಲಯನ ಬಿಟ್ಟು ನಿಮಗೆ ಬೇರೆ ಬೇರೆ ವಲಯಗಳದ್ದು ನಿಮಗೆ ಬೇರೆ ಬೇರೆ ನಂಬರ್ ಕೇಳ್ತಾನೆ, ಸರಿನಾ? ಇವಾಗ ಇಂಡಸ್ಟ್ರಿಯಲೈಸೇಷನ್ ಈ ದ್ವಿತೀಯ ವಲಯ ಇದೆ ಅಲ್ವಾ, ದ್ವಿತೀಯ ವಲಯದ ವರ್ಕರ್ಸ್ಗಳಿಗೆ ನಾವು ಯಾವ ಕಾಲರ್ ವರ್ಕರ್ಸ್ ಅಂತ ಕರಿತೀವಿ ಅಂತ ಅದು ಸಾಕಷ್ಟು ಸರಿ ಕೇಳಿದ್ದಾನೆ. ಬ್ಲೂ ಕಾಲರ್ ವರ್ಕರ್ಸ್ ಅಂತ ನಾವು ಈ ಇಂಡಸ್ಟ್ರಿಯಲ್ ಅಥವಾ ಈ ಒಂದು ದ್ವಿತೀಯ ವಲಯದ ಒಂದು ವರ್ಕರ್ಸ್ನ ನಾವು ಕರಿತೀವಿ. ಅದಾದ ನಂತರ ವೈಟ್ ಕಾಲರ್ ವರ್ಕರ್ಸ್ ಅಂತ ನಾವು ತೃತೀಯ ವಲಯದ ಒಂದು ವರ್ಕರ್ಸ್ನ ನಾವು ಕರಿತೀವಿ, ಸರಿನಾ? ಇವಾಗ ತೃತೀಯ ವಲಯದಲ್ಲಿ ಯಾವ್ದು ಬರುತ್ತೆ? ಶಿಕ್ಷಣ. ಇವಾಗ ನಾನು ನಿಮಗೆ ಕಲಿಸ್ತಾ ಇದ್ದೀನಿ, ಏನೋ ಒಂದು ನಾನು ಹೇಳ್ತಾ ಇದ್ದೀನಿ, ಸರಿನಾ? ಇವಾಗ ತೊಗೊಳ್ತಾ ಇದ್ದೀರಾ, ಏನಾದರೂ ನಿಮಗೆ ಸಾಮಾನು ಕೊಟ್ಟನ ನಾನು, ಸಾಮಾನು ಮೀನ್ಸ್ ಏನಾದರೂ ವಸ್ತುಗಳು ಕೊಟ್ಟನ, ಏನಾದರೂ ನಿಮಗೆ ಕೊಟ್ಟಿದ್ದೀನ ನಾನು ಕೈಯಲ್ಲ? ಇಲ್ಲ, ಜಸ್ಟ್ ನಾನು ಬುದ್ಧಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಬುದ್ಧಿನ ಶೇರ್ ಮಾಡ್ತಾ ಇದ್ದೀನಿ, ನನ್ನ ಇಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟನ್ನು ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇದು ಏನಾಗುತ್ತೆ? ಇದೊಂದು ಸೇವೆ ಆಗುತ್ತೆ, ಸರಿನಾ? ಸೇವೆ ಆಗುತ್ತೆ. ಹಾಗೆ ಬ್ಯಾಂಕಲ್ಲಿ ಹೋಗ್ತೀರಾ, ಬ್ಯಾಂಕಲ್ಲಿ ನಿಮಗೆ ದುಡ್ಡು ಇಡ್ತೀರಾ, ಅವ್ರು ದುಡ್ಡು ಇಟ್ಕೊಳ್ತಾರೆ. ಅವ್ರು ಯಾವ ರೀತಿ ಸೇವೆ ಕೊಟ್ಟರೆ ನಿಮಗೆ ಏನಾದರೂ ರಿಟರ್ನ್ ಕೊಟ್ಟರೆ? ಕೊಟ್ಟಿರಲ್ಲ. ಬಟ್ ಅಲ್ಲಿ ನಿಮಗೆ ಏನು ಸೇವೆ ಕೊಡ್ತಾರೆ ಅಂದರೆ ಸೇವೆಯನ್ನು ಕೊಡ್ತಾರೆ. ಜಸ್ಟ್ ಬುದ್ಧಿಯ ಮೇಲೆ ಆಧಾರದ ಮೇಲೆ ಅವರು ನಿಮಗೆ ಸೇವೆ ಕೊಡ್ತಾರೆ, ಸರಿನಾ? ಹಾಗೆ ಇವಾಗ ಬಸ್ಸಲ್ಲಿ ತಿರುಗಾಡ್ತಿರ್ತೀರಾ. ಸೊ ಸರ್ ಇಲ್ಲ ಸರ್ ಅಲ್ಲಿ ಟಿಕೆಟ್ ಕೊಟ್ಟರು, ಟಿಕೆಟ್ ಯಾವ ಮೇಲೆ ಇದಿರುತ್ತೆ? ನೀವು ಕೊಟ್ಟಿರೋ ನೋಟಿಗಿಂತ ಆ ಟಿಕೆಟ್ ಇದ್ರೆ ನೀನು ಹಗರಾಗಿರ್ತದೆ, ಸರಿನಾ? ಸೊ ಅಲ್ಲಿ ಕೂಡ ಅವ್ರು ಏನು ಮಾಡ್ತಾರೆ? ಸೇವೆಯನ್ನು ಒದಗಿಸ್ತಾ ಇರ್ತಾರೆ, ಸರಿನಾ? ಬಟ್ ಇಲ್ಲಿ ದ್ವಿತೀಯ ವಲಯದಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಒಂದು ನಿರ್ದಿಷ್ಟವಾಗಿ ಒಂದು ಪ್ರಾಡಕ್ಟ್ ಬರ್ತದೆ,
ಸರಿನಾ, ನಿರ್ದಿಷ್ಟವಾಗಿ ಒಂದು ಪ್ರಾಡಕ್ಟ್ ಬರ್ತದೆ. ಹಾಗೆ ಪ್ರಾಥಮಿಕ ವಲಯದಲ್ಲೂ ಕೂಡ ನಿರ್ದಿಷ್ಟವಾಗಿ ಒಂದು ಪ್ರಾಡಕ್ಟ್ ನಿಮಗೆ ತಯಾರಾಗಿ ಬರ್ತಿರ್ತದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ತಿದ್ದುಪಡಿಯ ಕಾಯ್ದೆಯ ನಂತರ ಭಾರತ ಸಂವಿಧಾನಕ್ಕೆ 10ನೇ ಅನುಸೂಚಿಯನ್ನು ಸೇರಿಸಿತು? ಎಂಥ ಈಸಿ ಕ್ವಶನ್ ಅಂದರೆ, 2 ಕ್ವಶನ್ ಸುಮ್ಮನೆ ಅಂದರೆ ಹೆಂಗೆ ಅಂದರೆ, ಸುಮ್ಮನೆ ಓಡಾಡ್ತಾ ಹೊಂಟಿದ್ದೆ, 2 ಮಾರ್ಕ್ಸ್ ಕೆಳಗಡೆ ಬಿದ್ದಿದ್ದು ಆಯ್ಕೊಂಡಿದ್ರೆ ನೀವು ಜೇಬಲ್ ಹಾಕೊಂಡೆ. ಸೊ ಆ ರೀತಿಯ ಪ್ರಶ್ನೆಗಳಿದ್ದಾವೆ, 2 ಕೂಡ ಅನುಸೂಚಿಗಳ ಮೇಲಿಂದು. ಸರಿನಾ, ಒಂದನೇದು ಕೂಡ ಅನುಸೂಚಿ ಮೇಲೆ ಕೇಳಿದ್ದು, 9ನೇ ಅನುಸೂಚಿ ಮೇಲಿಂದು. ಅದಾಂತರ ಇದನ್ನು ಕೂಡ 10ನೇ ಅನುಸೂಚಿಯದು ಕೂಡ ಕೇಳಿದ್ದಾನೆ. ಯಾವುದ್ರ ಮೇಲೆ? ತಿದ್ದುಪಡಿ ಮೇಲೆ ಕೇಳಿದ್ದಾನೆ. 52ನೇ ತಿದ್ದುಪಡಿ ಅಂತ ಇವಾಗಲೇ ಹೇಳಿದೆ ಅಲ್ವಾ, ಮುಗೀತು. ಸೊ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರು. ಅದಾಂತರ ಇಲ್ಲಿ 61ನೇದು ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನೋಡಿ. 61ನೇ ತಿದ್ದುಪಡಿ ಎದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ, ಈ ನಾವು ಎಲೆಕ್ಷನ್ಗೆ ವೋಟ್ ಹಾಕ್ತೀವಿ ಇವಾಗ, ಸರಿನಾ, ಎಲೆಕ್ಷನಲ್ಲಿ ವೋಟ್ ಹಾಕ್ತೀವಿ. ಆ ವೋಟನ್ನು ನಾವು ಎಷ್ಟು ವಯಸ್ಸಿಗೆ ಹಾಕ್ತೀವಿ? 18 ವಯಸ್ಸಿಗೆ ಹಾಕ್ತೀವಿ. ಮೀನ್ಸ್ PUC ಮುಗಿದ ಮೇಲೆ ಆಯಿತು, ನನಗಿದ್ರೇನೋ ಬುದ್ಧಿ ಬಂತು, ಭಾಳ ಬುದ್ಧಿ ಬಂದಿದೆ ಅಂತ ಹೋಗಿದ್ರು ವೋಟ್ ಹಾಕೋಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಹೋಗಿ ವೋಟರ್ ID ಮಾಡಿಸ್ತೀನಿ, ಹೋಗಿ ವೋಟ್ ಹಾಕ್ಬಿಡ್ತೀನಿ. ಸರಿನಾ, ಯಾವಾಗ? 18 ವಯಸ್ಸಿಗೆ. ಬಟ್ ಮೊದಲು 18 ವಯಸ್ಸಿಗೆ ಇರಲಿಲ್ಲ. ಅವಾಗ ಏನು ಅನಿಸಿತ್ತು ನಮ್ಮ ಸಂಸತ್ತಿಗೆ, ನಮ್ಮ ಭಾರತ ದೇಶಕ್ಕೆ ಇನ್ನೂ 18 ವಯಸ್ಸಿಗೆ ಬುದ್ಧಿ ಬರಲ್ಲ, ಅವರಿಗೆ ಡಿಗ್ರಿ ಮುಗಿದ ನಂತರ ಮೀನ್ಸ್ 21 ವಯಸ್ಸು ಆದ ನಂತರ ಅವರಿಗೆ ಬುದ್ಧಿ ಬಂದಿರ್ತದೆ ಅಂತ 21 ವಯಸ್ಸಿಗೆ ಇಟ್ಟಿದ್ರು. ಭಾರತ ಸಂವಿಧಾನಕಾರರು ಏನಿದಾರಲ್ವ, ಸಂವಿಧಾನವನ್ನು ರಚನೆ ಮಾಡಿದವರು, ಅವರು ಎಷ್ಟು ವರ್ಷಕ್ಕೆ ನಮ್ಮ ಒಂದು ಏಜನ್ನು ಸ್ಪೆಸಿಫೈ ಮಾಡಿದ್ರು ಅಂತ ನೋಡಿದ್ರೆ 21 ವರ್ಷಕ್ಕೆ ಸ್ಪೆಸಿಫೈ ಮಾಡಿದ್ರು. ಬಟ್ ಮುಂದೆ ಏನಾಗ್ತದೆ, 21 ಇಲ್ಲ, ಅವ್ರಿಗೆ 18 ವರ್ಷ ಆದಾಗ್ರೆ ಅವ್ರಿಗೆ ಭಾಳ ಬುದ್ಧಿ ಬಂದಿರ್ತದೆ, ಆವಾಗ ಓಟ್ ಕೊಡೋಣ ಅಂತ 1988ರಲ್ಲಿ ತಿದ್ದುಪಡಿ ಮಾಡಿ 21ರಿಂದ 18 ವಯಸ್ಸಿಗೆ ಇಳಿಕೆ ಮಾಡ್ತಾರೆ. ಯಾರು ಇಳಿಕೆ ಮಾಡ್ತಾರೆ ಅಂತ ನೋಡೋದಾದ್ರೆ ರಾಜೀವ್ ಗಾಂಧಿ ಅವರು. ಸರಿಲ್ಲ ಸರ್, ಇದು ನಂಬರನ್ನು ನೀವು ರಾಂಗ್ ಹೇಳ್ತಾ ಇದ್ದೀರಾ. ಹೌದು, ನಾನು ರಾಂಗ್ ಹೇಳ್ತಾ ಇರ್ಬೋದು, ಸರಿನಾ, 1989 ಅಂತ ನೀವು ಹೇಳ್ತೀರಾ, ಸರಿನಾ. ಬಟ್ ಅಲ್ಲಿ ತಿದ್ದುಪಡಿ ಆಗಿರೋದು 1988. ಬಟ್ ಅದನ್ನು ಈ ಒಂದು ಎಲೆಕ್ಷನಲ್ಲಿ ಅಳವಡಿಸಿಕೊಂಡಿರೋದು 1989ರಲ್ಲಿ. ಕ್ಲಾರಿಟಿ ಇರಲಿ, ಸರಿನಾ. ಕ್ವಶನನ್ನು ನಾವೇ ಒಂದು ಸ್ವಲ್ಪ ತಪ್ಪು ಅಂತ ತಿಳ್ಕೊಬೇಕು, ಕರೆಕ್ಟು ಅಂತ ತಿಳ್ಕೊಬೇಕು. ಆವಾಗ 2 ಕ್ವಶನ್ಗಳು ರೈಸ್ ಆಗ್ತವೆ, ಅದಕ್ಕೆ 2 ಕ್ವಶನ್ಗಳು ಕೂಡ ನಮಗೆ ಕ್ಲಾರಿಟಿ ಇರ್ತದೆ, ಸರಿನಾ. ಸೊ ಇದು ತಿದ್ದುಪಡಿ ಆಗಿರೋದು 1988ರಲ್ಲಿ, ಬಟ್ ಅದನ್ನು ನಾವು ಅಳವಡಿಕೆ ಮಾಡ್ಕೊಂಡಿರೋದು 1989ರಲ್ಲಿ ಆಗಿನ ಒಂದು ಎಲೆಕ್ಷನ್ ಟೈಮಲ್ಲಿ. ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 48 ನಿಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಕೇಳಿಲ್ಲ. ಇದು 64ನೇ ಕೂಡ ನಿಮಗೆ ಕೇಳಿಲ್ಲ ಇಲ್ಲಿವರೆಗೂ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 45ನೇ ಅನುಚ್ಛೇದವನ್ನು ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿಯ ಕಾಯ್ದೆಯ ಮೂಲಕ ಬದಲಾಯಿಸಲಾಗಿದೆ? ಎಂಥ ಈಸಿ ಕ್ವಶನ್ ರೀ ಇದು. ಎಷ್ಟು ಇದು 45ನೇ ಒಂದು ವಿಧಿಯನ್ನು ಯಾವ ಒಂದು ತಿದ್ದುಪಡಿಯ ಮೂಲಕ ಬದಲಾವಣೆ ಮಾಡಿದ್ರು? ಸೊ ನಿಮಗೆ ನಾರ್ಮಲ್ ನಾನು ಹೇಳ್ತಾ ಬಂದಿದ್ದೀನಿ, 86ನೇ ತಿದ್ದುಪಡಿ ಅಂತ ಒಂದು ತಿದ್ದುಪಡಿ ಆಗುತ್ತೆ. ಯಾವ ಒಂದು ವರ್ಷದಲ್ಲಿ ಅಂದರೆ 2002ರಲ್ಲಿ ಈ ಒಂದು ತಿದ್ದುಪಡಿ ಟೋಟಲಿ 3 ಆರ್ಟಿಕಲ್ಗಳನ್ನು ತಿದ್ದುಪಡಿ ಮಾಡ್ತದೆ ಅಂತ. ಯಾವ್ಯಾವ ಆರ್ಟಿಕಲ್ಗಳನ್ನ ತಿದ್ದುಪಡಿ ಮಾಡ್ತದೆ? 21ಕ್ಕೆ ತಿದ್ದುಪಡಿ ಮಾಡ್ತದೆ, ಹಾಗೆ 51A ತಿದ್ದುಪಡಿ ಮಾಡ್ತದೆ, ಹಾಗೆ 45ನೇ ತಿದ್ದುಪಡಿ ಒಂದು ತಿದ್ದುಪಡಿ ಮಾಡ್ತದೆ. ಸರ್, 45ನೇ ವಿಧಿಗೆ ಒಂದು ತಿದ್ದುಪಡಿ ಮಾಡ್ತದೆ. ಈ 21ಕ್ಕೆ ತಿದ್ದುಪಡಿ ಮಾಡಿ 21A ಅಂತ ಸೇರ್ಪಡೆ ಮಾಡ್ತದೆ, 51Aಗೆ ತಿದ್ದುಪಡಿ ಮಾಡಿ 11ನೇ ಮೂಲಭೂತ ಕರ್ತವ್ಯನ ಸೇರ್ಪಡೆ ಮಾಡ್ತದೆ. ಹಾಗೆ 45ನೇ ತಿದ್ದುಪಡಿ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಇರುತ್ತೆ. ಬಟ್ ಅಲ್ಲೇನು ಮಾಡ್ತಾರೆ, 0ಯಿಂದ 6 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಅಲ್ಲಿ ಅದನ್ನು ತಿದ್ದುಪಡಿ ಮಾಡ್ತಾರೆ, ಸರಿನಾ. ಈ 3 ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಇದನ್ನು ಆಲ್ರೆಡಿ ನಾನು ಬಾರ್ ಹೇಳ್ತಾ ಇದ್ದೀನಿ. ಈ ಒಂದು ಕ್ವಶನ್ ಏನಿದೆ ಅಲ್ಲ, ಇಂಪಾರ್ಟೆಂಟ್ ಇದೆ. ಶಿಕ್ಷಣ ಅಂತ ಬಂದರೆ ಆಲ್ವೇಸ್ ಇಂಪಾರ್ಟೆಂಟ್ ಇರುತ್ತೆ, ಇವಾಗಲೂ ಕೂಡ ಸಾಯೋವಾಗಲೂ ಕೂಡ, ಸರಿನಾ. ಸೊ ಇವಾಗಲೂ ಇನ್ನೂ ನಾನು ಕಲಿತಾನೆ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಎಷ್ಟು ನಾನು ಫುಲ್ ಬೆಳೆದಿರ್ತಾರೆ, ಫುಲ್ ಅಲ್ಲೇ ಆ ಒಂದು ಕ್ಷೇತ್ರದಲ್ಲಿ ಲೆಜೆಂಡ್ ಇರ್ತಾರೆ, ಇನ್ನೂ ನಾನು ಕಲಿತಿದ್ದೆ ಅಂತ ಹೇಳ್ತಿರ್ತಾರಲ್ವ. ಸೊ ಮೀನ್ಸ್ ಶಿಕ್ಷಣ ಅನ್ನೋದು, ಈ ಕಲಿಯೋಗ ಅನ್ನೋದು ಕಲಿಯೋಕೆ ಇದೆ. ಸೊ ಅದಕ್ಕೆ ಕಲಿಕೆಯ ಬಗ್ಗೆ ಯಾವುದೇ ಒಂದು ಕ್ವಶನ್ ಬಂದರೂ ಕೂಡ ಅದಕ್ಕೆ ನೀವು ಅಸಡ್ಡೆ ತೋರಬೇಡಿ, ಅದಕ್ಕೆ ಸ್ವಲ್ಪ ಬರ್ಕೊಂಡು ಇಟ್ಕೊಳ್ಳಿ, ಸರಿನಾ. ಸೊ ಈ ರೀತಿಯ ಶಿಕ್ಷಣದ ಬಗ್ಗೆ ಇರತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ, ಸರಿನಾ. ವೆರಿ ಇಂಪಾರ್ಟೆಂಟ್ ಆಗ್ತಾವ, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ, ಅಥವಾ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ? ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ವೆರಿ ಇಂಪಾರ್ಟೆಂಟ್ ಆಗಬೇಕು, ಇಲ್ಲಾಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಬೇಕು, ಸರಿನಾ. ಸೊ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2024ರಲ್ಲಿ ಭಾರತವು ತನ್ನ ಮೊಟ್ಟ ಮೊದಲ ಗಗನಯಾನ್ ಮಿಷನ್ಗಾಗಿ ವಾಯುಪಡೆಯ 4 ಪೈಲಟ್ಗಳ ಹೆಸರನ್ನು ಕಿರುಪಟ್ಟಿ ಮಾಡಿಕೊಂಡಿತು. ಈ ಯೋಜನೆಯ ಪ್ರಮುಖ ಉದ್ದೇಶವೇನು? ಆ 4 ಜನರಲ್ಲಿ ಒಬ್ಬರು ಯಾರು? ಈ ಶುಭಾಂಶು ಶುಕ್ಲಾ ಅವರು. ಹಾಗಾದರೆ ಉಳಿದಿರ್ತಕ್ಕಂತಹ 3 ಜನ ಯಾರು ಇಂಪಾರ್ಟೆಂಟ್ ಇದ್ದಾರೆ? ಈ ಉಳಿದಿರ್ತಕ್ಕಂಥ 3 ಜನ ಏನಿದಾರಲ್ವಾ, ಸೊ ಇವರು ಕೂಡ ಸೇಮ್ ಟ್ರೈನಿಂಗ್ ತೊಗೊಂಡಿದ್ದಾರೆ. ಬಟ್ ಅಲ್ಲಿ ಫೈನಲ್ ಆಗಿ ಹೋಗಿರ್ತಕ್ಕಂಥ ಲಕ್ ಯಾರಿಗೆ ಸಿಕ್ಕಿದೆ ಅಂದರೆ ಶುಭಾಂಶು ಶುಕ್ಲಾ ಅವ್ರಿಗೆ ಸಿಕ್ಕಿದೆ, ಸರಿನಾ. ಬಟ್ ಅವ್ರ ಜೊತೆ 3 ಜನ, ಇನ್ನೂ 3 ಜನ ಇದ್ರೇನೋ ಅವ್ರ ಜೊತೆ ಟ್ರೈನಿಂಗ್ನ ತೆಗೆದುಕೊಂಡಿದ್ರು, ಸರಿನಾ. ಸೊ ಅವಾಗ ನ್ಯೂಸಲ್ಲಿದ್ದರು, ಮೇ ಬಿ ಆಗಸ್ಟ್ ತಿಂಗಳಲ್ಲಿ ಇರಬೇಕು ಅನ್ಸುತ್ತೆ, ಸರಿನಾ, ಲಾಸ್ಟ್ ಆಗಸ್ಟ್ ತಿಂಗಳಲ್ಲಿ. ಸೊ ಅವಾಗ ಹೆವಿ ನ್ಯೂಸಲ್ಲಿದ್ದರು ಅವರು. ಅವ್ರ ಬಗ್ಗೆ ಕೂಡ ತಿಳ್ಕೊಳ್ಳಿ, ಸರಿನಾ. ಸೊ ಅವ್ರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತಾನೆ. ಅಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಕೇಳಿಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟ್ ಆದರೂ ಕೂಡ ಕೇಳ್ತಾನೆ ಅವ್ರ ಬಗ್ಗೆ, ಸರಿನಾ. ಸೊ ಅವ್ರು 3 ಜನ, ಟೋಟಲಿ ಅವ್ರು 4 ಜನ ಕೂಡ ಎಲ್ಲಿ ಇದನ್ನು ಟ್ರೈನಿಂಗ್ ಪಡೆದುಕೊಂಡಿದ್ದಾರೆ ಅಂತಿಮ ಕ್ಷಣದಲ್ಲಿ ಅಂತ ನೋಡೋದಾದರೆ, ನಮ್ಮ ಬಳ್ಳಾರಿಯಲ್ಲಿ ಅವರು ಟ್ರೈನಿಂಗ್ ಪಡೆದುಕೊಂಡಿದ್ದಾರೆ, ಹಾಗೆ ಚಿತ್ರದುರ್ಗದಲ್ಲಿ ಅವರು ಟ್ರೈನಿಂಗ್ ಪಡೆದುಕೊಂಡಿದ್ದಾರೆ, ಹಾಗೆ ಬೆಂಗಳೂರಲ್ಲಿ ಕೂಡ ಅವರು ಟ್ರೈನಿಂಗನ್ನು ಪಡೆದುಕೊಂಡಿದ್ದಾರೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ, ನಮ್ಮ ಕರ್ನಾಟಕ ಕೂಡ ಇಂಪಾರ್ಟೆಂಟ್ ಆಗ್ತಾರೆ, ಹಾಗೆ ನಮ್ಮ ದೇಶಕ್ಕೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಯಾರು? ಆ 4 ಗಗನಯಾನಿಗಳು, ಸರಿನಾ. ಅದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನೋಡೋದಾದರೆ, ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸುವುದು ಮತ್ತು ಅವರನ್ನು ಮರಳಿ ತರುವುದು. ಟೋಟಲಿ ಎಷ್ಟು ದಿನ ಹೋಗಿದ್ದಾರೆ ಇವರು? 14 ದಿನ ಹೋಗಿದ್ದಾರೆ, ಸರಿನಾ. ಟೋಟಲಿ 14 ದಿನ ಹೋಗಿದ್ದಾರೆ. ಸೊ ಯಾವ ಒಂದು ಬಾಹ್ಯಾಕಾಶ ಕ್ಷೇತ್ರದಿಂದ ಹೋಗಿದ್ದಾರೆ, ಯಾವ ಒಂದು ಬಾಹ್ಯಾಕಾಶ ಒಂದು ನಿಲ್ದಾಣದಿಂದ
ಮೂಲದಿಂದ ಹೋಗಿದ್ದಾರೆ ಅಂತ ನೋಡೋದಾದ್ರೆ ಈ ಒಂದು ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಹೋಗಿದ್ದಾರೆ. ಸರಿನಾ? ಕೆನಡಿ ಅನ್ನೋದು ಎಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಫ್ಲೋರಿಡಾದಲ್ಲಿ ಕಂಡು ಬರುತ್ತೆ. ಫ್ಲೋರಿಡಾ ಎಲ್ಲಿ ಕಂಡು ಬರುತ್ತೆ ಅಂದರೆ US ಎಲ್ಲಿ ಕಂಡು ಬರುತ್ತೆ. ಸರಿನಾ? ಈ ರೀತಿ ಎಲ್ಲವೂ ಕೂಡ ಎಲ್ಲಿ ಕಂಡು ಬರುತ್ತೆ, ಏನು ಸುದ್ದಿ ಎಲ್ಲವೂ ಕೂಡ ನೆನ್ಪಿಟ್ಕೊಂಡು ಕೇಳಬಹುದು ನಿಮಗೆ. ಅದಾನಂತರ ನೆಕ್ಸ್ಟ್ ನಿಮಗೆ ಅಮೆರಿಕದ ನೂತನ ಬೆಳವಣಿಗೆ ಏನು, ಎಲಾನ್ ಮಸ್ಕ್ ಇದ್ರೇನೋ ನೂತನವಾಗಿ ಒಂದು ಹೊಸ ಪಾರ್ಟಿನ ತೆಗೆದಿದ್ದಾರೆ. ಎಲಾನ್ ಮಸ್ಕ್ ಎಕ್ಸ್, ನಾಟ್ ಎಕ್ಸ್, ಯುವರ್ ಎಕ್ಸ್. ಸರಿನಾ? ಎಕ್ಸ್ ಅನ್ನೋದು ಟ್ವಿಟರ್ನ ಒಂದು ಇತ್ತೀಚಿನ ಹೆಸರು. ಸರಿನಾ? ಈ ಒಂದು ಎಕ್ಸ್ನ ಮಾಲೀಕರಾಗಿರ್ತಕ್ಕಂಥ, ಟೆಸ್ಲಾದ ಮಾಲೀಕರಾಗಿರ್ತಕ್ಕಂಥ, ವಿಶ್ವದ ಅತ್ಯಂತ ಶ್ರೀಮಂತ ಉದ್ಯಮಿಯಾಗಿರ್ತಕ್ಕಂಥ ಎಲಾನ್ ಮಸ್ಕ್ ಅವರು ಹೊಸದಾಗಿರ್ತಕ್ಕಂಥ ಒಂದು ಪಾರ್ಟಿಯನ್ನು ತೆಗೆದಿದ್ದಾರೆ. ಆ ಪಾರ್ಟಿ ಹೆಸರೇನು? ಅಮೆರಿಕನ್ ಪಾರ್ಟಿ ಅಂತ ಅದರ ಹೆಸರಿದೆ. ಸರಿನಾ? ಆ ಪಾರ್ಟಿ ಹೆಸರು ನಿಮಗೆ 100% ಹೇಳ್ತೀನಿ. ಆ ಪಕ್ಷದ ಹೆಸರು ನಿಮಗೆ ಕೇಳ್ತಾನೆ. ಅದನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂತ ಕೇಳ್ತಾನೆ. ಯಾವ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಾನೆ. ಹಾಗೆ ಯಾವುದೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ರು ಅಂತ ನಿಮಗೆ ಕೇಳೋದು ಒಂದು 90% ಚಾನ್ಸಸ್ ಇರುತ್ತೆ. ಸರಿನಾ? ಸೊ ಇದು ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 15 ನಿಮಿಷ ಆಯ್ತು ಆಲ್ರೆಡಿ. ಭಾರತದಲ್ಲಿ ಬಡತನ ಪ್ರಮಾಣವನ್ನು ತಗ್ಗಿಸುವ ಉದ್ದೇಶವನ್ನಿಟ್ಟುಕೊಂಡು ಜಾರಿಗೆ ತರಲಾದ ಸರ್ಕಾರಿ ಕಾರ್ಯಕ್ರಮ ಯಾವುದು ಅಂತ. ಬಡತನಕ್ಕೆ ಯಾವುದ್ರಿ? NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ನಾವು ಕರಿತೀವಿ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಸರಿನಾ? ಇದನ್ನು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಇದನ್ನೇ ಅಲ್ವಾ ಬಡತನಕ್ಕೆ ತಂದಿರತಕ್ಕಂಥ ಒಂದು ಸ್ಕೀಮು. ಸೊ ಇದೆ ಡಿಜಿಟಲ್ ಇಂಡಿಯಾ. ಬಡತನಕ್ಕೆ ಡಿಜಿಟಲ್ ಇಂಡಿಯಾಗೆ ಏನು ರೀ? ಇವಾಗ ನಾನು UPI ಇಂದ ಪೇಮೆಂಟ್ ಮಾಡ್ತೀನಿ, ಬಡತನ ಹೋಗ್ತದಾ? ಹೋಗೋದಿಲ್ಲ. ನನ್ನ ಹತ್ರ ದುಡ್ಡು ಇರಬೇಕಲ್ಲ. ಮೊದಲು ದುಡ್ಡಿದ್ರೆ ನಾನು UPI ಮಾಡಬೇಕಲ್ವ. ಸೊ ಇದು ಕೂಡ ಅಲ್ಲ. ಆ್ಯಂಡ್ ದೆನ್ ಹಸಿರು ಕ್ರಾಂತಿಯಿಂದ ಬಡತನ ಹೋಗೋದಾದರೆ 1966ರಿಂದ 69ರವರೆಗೂ ಹಸಿರು ಕ್ರಾಂತಿ ಆಯಿತು. ಅವತ್ತೇ ಬಡತನ ಹೋಗಿರಬೇಕಾಗಿತ್ತು. ನಾನು ಬಡವ ಆಗಿರಬಾರ್ದಾಗಿತ್ತು, ನೀವು ಬಡವರಾಗಿರಬಾರ್ದಾಗಿತ್ತು ಇವಾಗ. ಸೊ ಇದು ಕೂಡ ಅಲ್ಲ. ಆ್ಯಂಡ್ ದೆನ್ ಮೇಕ್ ಇನ್ ಇಂಡಿಯಾದಿಂದಿದ್ರೆ ಇಂಡಿಯಾ ಇದ್ರೆ ಬೆಳೀತಾ ಇದೆ. ಇಂಡಿಯಾದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಬೆಳೀತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಸರಿನಾ? ಸೊ ಇದನ್ನು ನೀವು ವ್ಯಂಗ್ಯವಾಗಿ ತೊಗೊಳ್ಳಿ ಅಥವಾ ಇದರ ಡೈರೆಕ್ಟ್ ಆಗಿ ತೊಗೊಳ್ಳಿ. ಸರಿನಾ? ಇದು ಸತ್ಯನೇ ಇರ್ತದೆ. ಬಟ್ ಇಲ್ಲಿ ಏನು ಅಂದರೆ NRLM ಏನು ಸ್ಕೀಮ್ ಇದೆ ಅಲ್ವಾ, ಇದು ಬಡವರಿಗಾಗಿ ತಂದಿರತಕ್ಕಂಥ ಸ್ಕೀಮ್ ಆಗಿದೆ. ಹಾಗೆ ರೀಸೆಂಟ್ ಮೀನ್ಸ್ ಒಂದು 2 days ಇಂದು ಒಂದು ಸ್ಕೀಮ್ ತಂದಿದ್ದಾರೆ. ಯಾರು ತಂದಿದ್ದಾರೆ ಅಂತ ನೋಡಿದ್ರೆ ರಾಜಸ್ಥಾನದವ್ರು ತಂದಿದ್ದಾರೆ. ಈ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಒಂದು ಯೋಜನೆ ತಂದಿದ್ದಾರೆ. ಸರಿನಾ? ಯಾರ ಹೆಸರಲ್ಲಿ ತಂದಿದ್ದಾರೆ ಅಂದರೆ ದೀನ್ ದಯಾಳ್ ಅವರ ಹೆಸರಿನಲ್ಲಿ ತಂದಿದ್ದಾರೆ. ದೀನ್ ದಯಾಳ್ ಅವರ ಹೆಸರಿನಲ್ಲಿ ಯಾಕೆ ತಂದರು ಸರ್? ಅಲ್ಲಿ BJP ಪಾರ್ಟಿ ಇದೆ ರೀ. BJP ಪಾರ್ಟಿ ಇದ್ರೆ ಈ ಸ್ಕೀಮ್ಗಳಲ್ಲಿ ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನು ಅಂತಂದರೆ ಆ ಟ್ರಿಕ್ಕಲ್ಲಿ ನಿಮ್ಗೇನಾದರೂ ಅವರು ಆ ನಾಯಕರು, ಯಾವುದೋ ಒಂದು ನಾಯಕರು, ಇವಾಗ ದೀನ್ ದಯಾಳ್ ಎದಕ್ಕೆ ಸಂಬಂಧ ಹೊಂದಿದ್ದಾರೆ? BJPಗೆ ಸಂಬಂಧ ಹೊಂದಿದ್ದಾರೆ. ರಾಜೀವ್ ಗಾಂಧಿ ಎದಕ್ಕೆ ಸಂಬಂಧ ಹೊಂದಿದ್ದಾರೆ? ಈ ಕಾಂಗ್ರೆಸ್ಗೆ ಸಂಬಂಧ ಹೊಂದಿದ್ದಾರೆ. ಇಂದಿರಾ ಗಾಂಧಿ ಎದಕ್ಕೆ ಸಂಬಂಧ ಹೊಂದಿದ್ದಾರೆ? ಕಾಂಗ್ರೆಸ್ ಸಂಬಂಧ ಹೊಂದಿದ್ದಾರೆ. ಸರಿನಾ? ಮನಮೋಹನ್ ಸಿಂಗ್ ಎದಕ್ಕೆ ಸಂಬಂಧ ಹೊಂದಿದ್ದಾರೆ? ಕಾಂಗ್ರೆಸ್ ಸಂಬಂಧ ಹೊಂದಿದ್ದಾರೆ. ಸೊ ಅಲ್ಲಿ ಏನಾದರೂ ಹೆಸರು ಚೇಂಜ್ ಆಗಿತ್ತು, ಯಾವುದೋ ಒಂದು, ನಿಮ್ಮ ಹೆಸರು ಏನು ಅಂತ ತೊಗೊಳ್ಳಿಪ್ಪ, ಯಾವುದೋ ಒಂದು ನಿಮ್ಮದೊಂದು ಇನ್ಸ್ಟಿಟ್ಯೂಟ್ ಇದೆಯಾ? ಓಕೆ, ಯಾವುದು ರಾಮನ್ ಇನ್ಸ್ಟಿಟ್ಯೂಟ್ ಅಂತ ತೊಗೊಳ್ಳಿ. ಸರಿನಾ? ರಾಮನ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಯಾವುದೋ ಒಂದು ರಾಜ್ಯದಲ್ಲಿದೆ. ಅದರ ಹೆಸರು ನಾನು ಇವಾಗ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಅಂತ ಚೇಂಜ್ ಮಾಡಿರ್ತೀನಿ. ಸೊ ಇವಾಗ ಆಪ್ಷನ್ ಕೊಡ್ತೀನಿ. ಇವಾಗ ಹೇಳ್ಬೋದಾ ನೀವು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಅಸ್ಸಾಮ, ಆಪ್ಷನ್ ಸಿ ಬಿಹಾರ, ಆಪ್ಷನ್ ಡಿ ಕರ್ನಾಟಕ. ಯಾವುದಾಗುತ್ತೆ ಇದರಲ್ಲಿ? ಸರ್ ಆ ರೀತಿ ಒಂದು ಯೋಜನೆ ಬಂದಿಲ್ಲ ಸರ್, ಸುಮ್ಮನೆ ಏನೇನು ಹೇಳ್ಕೊಡ್ತಿದ್ದೀರಾ? ಹೌದು, ಬಂದಿಲ್ಲ. ಬಟ್ ಇಲ್ಲಿ ಈ ಒಂದು ಆಪ್ಷನ್ ಪ್ರಕಾರ ಕರ್ನಾಟಕನೇ ಹೇಳಬೇಕಾಗುತ್ತೆ. ಯಾಕೆಂದರೆ ಕರ್ನಾಟಕ ಬಿಟ್ಟು ಉಳಿದಿದ್ದು 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಇಲ್ಲ ರೀ ಅಲ್ವಾ? ಕಾಂಗ್ರೆಸ್ ಪಾರ್ಟಿ ಇಲ್ಲ. ಸೊ ಈ ರೀತಿ ಕೆಲವೊಂದು ಟ್ರಿಕ್ಗಳು ನೋಡ್ಕೊಳ್ಬೇಕಾಗುತ್ತೆ. ಇವಾಗ ಎಲ್ಲವೂ ಕೂಡ ನಾನು ಓದ್ಕೊಂಡೆ ಅಲ್ಲಿ ಹೋಗಿಸಿದ್ರೆ ಟಿಕ್ ಹಾಕಿ ಬರ್ತೀನಿ, ಅಸಾಧ್ಯ ಮಾತದು. ಬಟ್ ಕೆಲವೊಂದು ಈ ರೀತಿಯ ಟ್ರಿಕ್ಗಳು ನಮ್ಮ ಕೈ ಹಿಡಿತವೆ, ನೆನ್ಪಿಟ್ಕೊಳ್ಳಿ. ಸೊ ಆ ರೀತಿ ನೋಡೋದಾದರೆ ರಾಜಸ್ಥಾನದಲ್ಲಿ ಇವಾಗ ಪ್ರಸ್ತುತ BJP ಆಡಳಿತದಲ್ಲಿದೆ. ಸೊ ಅದಕ್ಕೆ ಅಲ್ಲಿ ದೀನ್ ದಯಾಳ್ ಒಂದು ಯೋಜನೆ ತಂದಿದ್ದಾರೆ. ಹಾಗೆ ರಾಜೀವ್ ಗಾಂಧಿ ಯೋಜನೆ ತಂದರು. ಇದರಲ್ಲಿ ಈ ಒಂದು ತೆಲಂಗಾಣದಲ್ಲಿ. ಯಾಕೆ? ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ದೆನ್ ಬೆಂಗಳೂರು ವಿವಿಗೆ ಇದು ನ್ಯಾಷನಲ್ ನ್ಯೂಸ್. ಇದು ಬೆಂಗಳೂರು ವಿವಿಗೆ ಮನಮೋಹನ್ ಸಿಂಗ್ ವಿವಿ ಅಂತ ನೇಮ್ ಚೇಂಜ್ ಮಾಡಿದ್ದಾರೆ. ವಿಶ್ವವಿದ್ಯಾಲಯ ಅಂತ ಚೇಂಜ್ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ. ಯಾಕೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ, ಸೊ ಚೇಂಜ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಏನಾದರೂ BJP ಪಕ್ಷ ಇದ್ರೆ ಚೇಂಜ್ ಆಗ್ತಿತ್ತಾ? ನೆವರ್ ವೇ, ನೋ ವೇ, ಚಾನ್ಸೇ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ಸರಿನಾ? ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಏನೋ ಬೇರೆಯವ್ರ ಹೆಸರು ಇಡ್ತಾ ಇದ್ರು. ಸರಿನಾ? ಸೊ ಇದಕ್ಕೆ ಕೆಲವೊಂದು ಟ್ರಿಕ್ಗಳು ಬರ್ತವೆ. ಸೊ ಇದನ್ನು ನೋಡ್ಕೊಂಡಿರಿ ನೀವು. ಸೊ ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024ರಲ್ಲಿ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಸ್ವಾತಂತ್ರ್ಯದ ನಂತರ ಸಿಂಗಲ್ಸ್ ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾರೆ. ಸೊ 2 ಪದಕಗಳನ್ನ ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಯಾರು ಅಂತ ನೋಡೋದಾದ್ರೆ ಮನು ಭಾಕರ್ ಅವರು. ಸರಿನಾ? ಸೊ ಇವ್ರಿಗಿಂತ ಇನ್ನೊಬ್ರು ಇಂಪಾರ್ಟೆಂಟ್ ಇದ್ದಾರೆ. ಯಾರು ಅಂತಂದರೆ ಅವನಿ ಲೇಖರ ಅಂತ ಇದ್ದಾರೆ. ಅವನಿ ಲೇಖರ ಅನ್ನೋರು, ಸರಿನಾ? ಸೊ ಅವನಿ ಲೇಖರ ಅನ್ನೋರು ಇವರು 2020ರ ಒಂದು ಟೋಕಿಯೋ ಒಲಿಂಪಿಕ್ಸಲ್ಲಿ, ಹಾಗೆ 2024ರ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ, ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸಲ್ಲಿ ಅವರು ಪ್ಯಾರಾ ಇದ್ದಾರೆ. ಸರಿನಾ? ಪ್ಯಾರಾ ಒಲಿಂಪಿಕ್ಸ್ ಅಂಗವಿಕಲದ ಒಂದು ಭಾಗದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸರಿನಾ? ಸೊ ಆ ವಿಭಾಗದಲ್ಲಿ 10 ಮೀಟರ್ ಶೂಟಿಂಗಲ್ಲಿ 2 ಸರಿ ಕೂಡ ಬಂಗಾರದ ಪದಕಗಳನ್ನ ಗೆದ್ದಿದ್ದಾರೆ. ಇವ್ರೇನ್ರಿ ಜಸ್ಟ್ ಇದ್ರೇನೋ ಯಾವುದು ಈ ಬ್ರೌಂಜ್ ಮೆಡಲ್ ಗೆದ್ದಿದ್ದಾರೆ, ಕಂಚಿನ ಪದಕ. ಸರ್ ಅದು ಜಸ್ಟ್ ಅಂತ ಹೇಳ್ತಿದ್ದೀರಾ? ಸರ್ ಬಂಗಾರ ಕಂಪೇರ್ ಮಾಡಿದ್ರೆ ಎಲ್ಲವೂ ಕೂಡ ಜಸ್ಟೇ ಅಲ್ವಾ? ಸೊ ದಟ್ಸ್ ವೈ ಹಾಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ತರಕಾಗಿಲ್ಲ, ಬಟ್ ನನಗೆ ಕಂಪೇರ್ ಮಾಡಿದ್ರೆ ಬ್ರೌಂಜ್ ಇದ್ರೇನೋ ಭಾಳ ಗ್ರೇಟ್. ಬಟ್ ಅವನಿ ಲೇಖರ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಅಲ್ವಾ ಅದು? ಸೊ ಇವರು ಅವನಿ ಲೇಖರ್ ಅವರು ಕೂಡ ಒಂದು ಗೌರವಿತವಾದ ಒಂದು ಸ್ಥಾನದಲ್ಲಿ, ಇವರಿಗೆ ಭಾಳ ರೆಸ್ಪೆಕ್ಟ್ ಕೊಡಬೇಕಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಇದ್ದಾರೆ ಇವರು. ಸರಿನಾ? ಯಾರು? ಅವನಿ ಲೇಖರ್ ಅನ್ನೋರು ನೆನ್ಪಿಟ್ಕೊಳ್ಳಿ. ಸೊ ಇವರು 2 ಸಾರಿ ಮೀನ್ಸ್ 2 ಬಂಗಾರದ ಪದಕಗಳನ್ನ ಗೆದ್ದಿರ್ತಕ್ಕಂಥ ನಮ್ಮ ಭಾರತದ ಏಕೈಕ ಪಟು ಇವರು. ಅದು ನೀವು ಜಸ್ಟ್ ಯಾವುದು ಒಲಿಂಪಿಕ್ಸಲ್ಲಿ ತೊಗೊಳ್ಳಿ ಅಥವಾ ಪ್ಯಾರಾ ಒಲಿಂಪಿಕ್ಸಲ್ಲಿ ತೊಗೊಳ್ಳಿ, ಯಾರೂ ಕೂಡ ಇಲ್ಲಿವರೆಗೆ 2 ಬಂಗಾರದ ಪದಕಗಳನ್ನ ಗೆದ್ದೇ ಇಲ್ಲ ರೀ.
ಗೆದ್ದೇ ಇಲ್ಲ. ಇವನ್ ಹೇಳಬೇಕು ಅಂತ ನೋಡೋದಾದರೆ ಯಾರನ್ನ ಈ ಇವ್ರು ಗೆದ್ದಿದ್ದಾರೆ, ಅಭಿನವ್ ಬಿಂದ್ರಾ ಅವರು ಬಂಗಾರದ ಪದಕಗಳನ್ನ ಗೆದ್ದಿದ್ದಾರೆ. ಹಾಗೆ ಈ ಅಥ್ಲೆಟಿಕ್ಸಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನೋಡಿದ್ರೆ ಈ ಒಂದು ನೀರಜ್ ಚೋಪ್ರಾ ಅವರು ಬಂಗಾರದ ಪದಕಗಳನ್ನ ಗೆದ್ದಿದ್ದಾರೆ ಪುರುಷರಲ್ಲಿ. ಇವನ್ ಹೇಳಬೇಕು ಅಂದರೆ ಒಲಿಂಪಿಕ್ಸಲ್ಲಿ ನೋಡೋದಾದರೆ 2 ಪದಕಗಳನ್ನ ಗೆದ್ದಿದ್ದಾರೆ. ಬಟ್ ಅವರು ಪ್ಯಾರಾ ಒಲಿಂಪಿಕ್ಸಲ್ಲಿ ಒಬ್ಬರೇ ಮೇಡಮ್ 2 ಪದಕಗಳನ್ನ ಗೆದ್ದಿದ್ದಾರೆ. ಸರಿನಾ, ಅವ್ರು ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಅದಾಂತರ ಇನ್ನೊಬ್ಬರು ಪ್ರೀತಿ ಪಾಲ್ ಅಂತ ಇದ್ದಾರೆ. ಸರಿನಾ, ಒನ್ ಆಫ್ ದ ಬೆಸ್ಟ್ ಇನ್ಸ್ಪಿರೇಷನ್ ಅನಿಸುತ್ತೆ ಇವರು, ಪ್ರೀತಿ ಪಾಲನ್ ಅವರು. ಸೊ ಇವರು ಕೂಡ ಅಥ್ಲೆಟಿಕ್ಸ್ ವಿಭಾಗದಲ್ಲಿ 100 ಮೀಟರ್ ಆ್ಯಂಡ್ 200 ಮೀಟರ್ ರನ್ನಿಂಗಲ್ಲಿ ಸರಿನಾ ಇವ್ರು ಏನು ಮಾಡಿದ್ದಾರೆ 2 ಬ್ರೌಂಜ್ ಪದಕಗಳನ್ನು ಕೂಡ ಗೆದ್ದಿದ್ದಾರೆ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸಲ್ಲಿ. ಸರಿನಾ, ಇವ್ರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಸೊ ಇವರು ಕೂಡ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಕೊಡಬೇಕಾಗಿತ್ತು, ಬಟ್ ಸಮ್ ಪೊಲಿಟಿಕ್ಸ್ ಇದೆ ಅಲ್ವಾ ನಮ್ಮ ಇಂಡಿಯಾದಲ್ಲಿ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಮನು ಭಾಕರ್ ಅವರಿಗೆ ಈ ಒಂದು 2024 ವಿಭಾಗದಲ್ಲಿ ಇವರಿಗೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಕೊಟ್ಟಿದ್ದಾರೆ. ಸರಿನಾ, ಇವ್ರಿಗೆ ಕೂಡ ಕೊಡಬೇಕಾಗಿತ್ತು, ಯಾಕಂದರೆ ಸೇಮ್ ಪದಕ ಅಲ್ವಾ. ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಆಗಿರಲಿ ಪ್ಯಾರಾ ಒಲಿಂಪಿಕ್ಸ್ ಆಗಿರಲಿ ಪದಕ ತಾನೇ ಅಲ್ವಾ. ಸೊ ಅದಕ್ಕೆ ಇವ್ರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಅದಾದ ನಂತರ ಇನ್ನೊಬ್ಬರು ಪ್ರವೀಣ್ ಅಂತ ಬರ್ತಾರೆ, ಅವರು ಹೈ ಜಂಪಿಗೆ ಸಂಬಂಧ ಹೊಂದಿದ್ದಾರೆ. ಸೊ ಅದಕ್ಕೆ ಯಾರು ಎದಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ನಿಮಗೆ ಕೇಳ್ಬೋದು. ಸ್ವಪ್ನಿಲ್ ಕುಸಾಲ ಎದಕ್ಕೆ ಸಂಬಂಧ ಹೊಂದಿದ್ದಾರೆ, ಶೂಟಿಂಗ್ ಸಂಬಂಧ ಹೊಂದಿದ್ದಾರೆ. ಹಾಗೆ ಈ ಸರ್ಬ್ಜೋತ್ ಸಿಂಗ್ ಎದಕ್ಕೆ ಸಂಬಂಧ ಹೊಂದಿದ್ದಾರೆ, ಇದೇ ಒಂದು ಶೂಟಿಂಗ್ಗೆ ಸಂಬಂಧ ಹೊಂದಿದ್ದಾರೆ. ನೀರಜ್ ಚೋಪ್ರಾ ಜಾವ್ಲಿನ್ಗೆ ಸಂಬಂಧ ಹೊಂದಿದ್ದಾರೆ. ಜಾವ್ಲಿನ್ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡಿದ್ರೆ ಈ ಆಗಸ್ಟ್ 7ನೇ ತಾರೀಕಿನಂದು ನಾವು ಜಾವ್ಲಿನ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸರಿನಾ, ಗೊತ್ತಿರಲಿ ಕೇಳ್ಬೋದು ನಿಮಗೆ. ಅದಾಂತರ ಅಮನ್ ಸೆಹರಾವತ್ ಇವರು ರೆಸ್ಲಿಂಗ್ಗೆ ಸಂಬಂಧ ಹೊಂದಿದ್ದಾರೆ. ಸ್ವಪ್ನಿಲ್ ಕುಸಾಲೆ ಈ ಶೂಟಿಂಗ್ಗೆ ಸಂಬಂಧ ಹೊಂದಿದ್ದಾರೆ. ಮನು ಭಾಕರ್ ಕೂಡ ಶೂಟಿಂಗ್ಗೆ ಸಂಬಂಧ ಹೊಂದಿದ್ದಾರೆ. ನೀರಜ್ ಚೋಪ್ರಾ ಜಾವ್ಲಿನ್ಗೆ ಸಂಬಂಧ ಹೊಂದಿದ್ದಾರೆ. ರೀಸೆಂಟಾಗಿ ಮೀನ್ಸ್ 2 ಡೇಸ್ ಬ್ಯಾಕ್ ನಮ್ಮ ಬೆಂಗಳೂರಲ್ಲಿ ಒಂದು ಕ್ರೀಡೆ ಆಯೋಜನೆ ಮಾಡಲಾಗಿತ್ತು. ಆ ಆಯೋಜನೆಯಲ್ಲಿ ಇವರು ಬಂಗಾರದ ಪದಕ ಗೆದ್ದಿದ್ದಾರೆ ನೀರಜ್ ಚೋಪ್ರಾ. ಹಾಗಾದರೆ ಆ ಕ್ರೀಡೆ ಯಾವ ಕ್ರೀಡೆ ಆಗಿತ್ತದು ಹೇಳ್ಬೋದಾ, ಹೇಳಿ ನೋಡೋಣ. ಅದಕ್ಕೆ ಕಾಮೆಂಟ್ ಮಾಡಿ, ಅದಕ್ಕೆ ಇಂಪಾರ್ಟೆಂಟ್ ಇದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಜ್ಯೋತಿಬಾ ಫುಲೆ ಅವರು ಯಾವ ವರ್ಷದಲ್ಲಿ ಬಾಲಕಿಯರಿಗಾಗಿ ಒಂದು ಶಾಲೆಯನ್ನು ಪ್ರಾರಂಭಿಸಿದರು? ಇದು ದೇಶದ ಮೊಟ್ಟಮೊದಲ ಬಾಲಕಿಯರ ಶಾಲೆಯಾಗಿದೆ. 1848ರಲ್ಲಿ ಬಾಲಕಿಯರ ಒಂದು ಶಾಲೆಯನ್ನು ನಿರ್ಮಾಣ ಮಾಡ್ತಾರೆ. ಯಾರು? ಜ್ಯೋತಿಬಾ ಫುಲೆ ಅವರು. ಹಾಗೆ ಅವರ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರು. ಈ ಸಾವಿತ್ರಿಬಾಯಿ ಫುಲೆ ಅನ್ನೋರು ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದರು. ಸರಿನಾ, ಈ ಜ್ಯೋತಿಬಾ ಫುಲೆ ಅವರು ಯಾವ ರಾಜ್ಯದವರು ಅಂತ ನೋಡೋದಾದ್ರೆ ಇವರು ಮಹಾರಾಷ್ಟ್ರ ರಾಜ್ಯದವರು. ಮಹಾರಾಷ್ಟ್ರ ನಮ್ಮ ಅಣ್ಣ. ಸರಿನಾ, ಅದಾದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024ರಲ್ಲಿ ಓಮ್ನಿ ಆಕ್ಟಿವ್ ಹೆಲ್ತ್ ಟೆಕ್ನಾಲಜೀಸ್ ಸಂಸ್ಥೆಯೇ ಇನೋವೇಟ್ ಬಯೋಲೈಫ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ಇನೋವೇಟ್ ಬಯೋಲೈಫ್ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಇನೋವೇಟ್ ಬಯೋಲೈಫ್ ಅದಕ್ಕೆ ಸಂಬಂಧ ಹೊಂದಿದೆ ಅಂತ ನೋಡೋದಾದ್ರೆ ಸಸ್ಯಶಾಸ್ತ್ರೀಯ ಆರೋಗ್ಯ ಪರಿಹಾರಗಳು ಬೊಟಾನಿಕಲ್ ಹೆಲ್ತ್ ಸೊಲ್ಯೂಷನ್ಗೆ ಇದು ಸಂಬಂಧವನ್ನು ಹೊಂದಿದೆ. ಸೊ 21 ನಿಮಿಷ ಆಯಿತು. ಓಕೆ, ಇನ್ನೂ ಟೈಮ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಮುಖ್ಯಮಂತ್ರಿಯ ನೇಮಕದ ಬಗ್ಗೆ ಭಾರತ ಸಂವಿಧಾನದ 164ನೇ ಅನುಚ್ಛೇದವು ಏನು ಹೇಳುತ್ತದೆ ಅಂತ ನೋಡೋದಾದರೆ, ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಅಂತ ಹೇಳ್ತದೆ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್, ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್. ಸರಿನಾ, ಸೊ ಹಾಗಾದರೆ 75ನೇ ವಿಧಿ ಏನು ಹೇಳುತ್ತದೆ? ಪ್ರೈಮ್ ಮಿನಿಸ್ಟರನ್ನು ಈ ರಾಷ್ಟ್ರಪತಿಗಳು ಅಥವಾ ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರೆ ಅಂತ ಹೇಳ್ತದೆ. ಯಾವುದು? 75ನೇ ವಿಧಿ. 75 ಇದು 64. ಸರಿನಾ, 164 ಏನಿಲ್ಲ. ಈ 64 ಏನಿದೆ ಅಲ್ವಾ, 64ರಲ್ಲಿ 6ಕ್ಕೆ ಸೇರಿಸ್ರಿ 7 ಆಗುತ್ತೆ, 4ಕ್ಕೆ ಸೇರಿಸ್ರಿ 5 ಆಗುತ್ತೆ. ಸೊ ಇದು 64 ಚೀಫ್ ಮಿನಿಸ್ಟರ್ ಬಗ್ಗೆ ಹೇಳಿದ್ರೆ, ಇದು 75 ಈ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಹೇಳುತ್ತೆ. ಸರಿನಾ, ಸೊ ಈ ರೀತಿ ಒಂದು ಕಾಲಮಲ್ಲಿ ಇವ್ರದ್ದು, ಒಂದು ಕಾಲಮಲ್ಲಿ ಅವ್ರದ್ದು, ಒಂದು ಕಾಲಮಲ್ಲಿ ಕೇಂದ್ರ ಸರ್ಕಾರ, ಇನ್ನೊಂದು ಕಾಲಮಲ್ಲಿ ರಾಜ್ಯ ಸರ್ಕಾರ ಕಂಪೇರ್ ಮಾಡ್ಕೊಂಡು ಓದ್ಕೊಳ್ಳಿ. ಖಂಡಿತವಾಗಿ ಹೇಳ್ತೀನಿ, ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಸರಿನಾ, ಮರೆಯಲ್ಲ. ನೀವು ಆರ್ಟಿಕಲ್ ಯಾವುದು ಕೂಡ ನೀವು ಮರೆಯಲ್ಲ. ಈ ಆರ್ಟಿಕಲ್ಗೆ ನನ್ನ ಫ್ರೆಂಡ್ ರೀಸೆಂಟಾಗಿ ನಾನು ಒಬ್ಬ ಫ್ರೆಂಡ್ ಹೇಳಿದ್ರು. ಸೊ ಅವ್ರೇನು ಅಂತಂದರೆ, ಇವಾಗ ಪ್ರತಿಯೊಂದು ಕೂಡ ಟ್ರಿಕ್ ಮಾಡಿದ್ದೀನಿ. ಇವಾಗ ಯಾವುದು ಪ್ರೆಸಿಡೆಂಟ್. ಸರಿನಾ, ಸೊ ಪ್ರೆಸಿಡೆಂಟಿಗೆ ಕೂಡ ಅವರು ಟ್ರಿಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇವಾಗ ಫಸ್ಟ್ ಪ್ರೆಸಿಡೆಂಟು, ಅದಾನಂತರ PM M ಹಿಂಗೇನೇನೋ ಶಾರ್ಟ್ ಒಂದೊಂದು ಇನಿಷಿಯಲ್ ತೊಗೊಂಡು ಹೋಗಿದ್ದಾರೆ. ಸರಿನಾ, ಇವಾಗ ಇದಕ್ಕೆ ಆರ್ಟಿಕಲ್ಸ್ಗೆ ನನ್ನ ಒಂದು ಸಲಹೆ ಏನು ಅಂತಂದರೆ, ಯಾವುದೇ ಟ್ರಿಕ್ ಮಾಡಬೇಡಿ. ಆರ್ಟಿಕಲ್ಸ್ಗೆ ಟ್ರಿಕ್ ಏನು ಅಂತಂದರೆ, ಜಸ್ಟ್ ಈ ನಂಬರನ್ನು ಕಳಿಯೋದು ಕೂಡಿಸೋದೇನಿದೆ ಅಲ್ವಾ. ಇವಾಗ 164ಕ್ಕೆ ಒಂದು 11 ಕೂಡಿಸಿದ್ರೆ ಎಷ್ಟಾಗುತ್ತೆ? 75 ಆಗುತ್ತೆ. ಸರಿನಾ, ಅದಾಂತರ 11 ಕಳೆದ್ರೆ ಎಷ್ಟಾಗುತ್ತೆ? 64 ಆಗುತ್ತೆ. ಅದಾಂತರ ನೆಕ್ಸ್ಟ್ ನೀವು ಮತ್ತೆ ಬೇರೆ ತೊಗೊಳ್ಳಿ. ಬೇರೆ ತೊಗೊಂಡ್ರು ಕೂಡ ನಿಮಗೆ ಇದನ್ನು ಹಾಗೆ ಮ್ಯಾಚ್ ಆಗುತ್ತೆ. ಸರಿನಾ, ಸೊ ಆ ರೀತಿ ಇರುವಾಗ ಇವಾಗ ಯಾರ್ದು 76ನೇ ತೊಗೊಂಡಿರಾ? 76ನೇ ಯಾರ ಬಗ್ಗೆ ಹೇಳುತ್ತೆ? ಅಟಾರ್ನಿ ಜನರಲ್ ಬಗ್ಗೆ ಹೇಳುತ್ತೆ. ಸೊ ಅಡ್ವೊಕೇಟ್ ಜನರಲ್ ಬಗ್ಗೆ ಏನಂತ ಹೇಳಬೇಕು? ಇದಕ್ಕೆ 11 ಕಳಿಬೇಕಾಗಿತ್ತು. ಸೊ 11 ಕಳೆದ್ರೆ ಎಷ್ಟಾಗುತ್ತೆ? 5, 6 ಹಿಂದೆ ಒಂದು ಇಟ್ಬಿಡ್ಬೇಕು. 165 ಅಡ್ವೊಕೇಟ್ ಜನರಲ್ ಬಗ್ಗೆನೇ ಹೇಳುತ್ತೆ. ಸರಿನಾ, ಸೊ ಈ ರೀತಿಯ ಟ್ರಿಕ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ NMM ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಷನ್ ಆಗ್ತದೆ. ಇವಾಗ ಪ್ರೆಸಿಡೆಂಟ್ ಬಗ್ಗೆ ನಿಮಗೆ ಜಸ್ಟ್ ಹೇಳೋದಾದರೆ 52ನೇ ವಿಧಿ ಏನು ಹೇಳ್ತಾರೆ? 52ನೇ ವಿಧಿ ಪ್ರೆಸಿಡೆಂಟ್ ಹುದ್ದೆಯ ಬಗ್ಗೆ ಹೇಳುತ್ತೆ. 53ನೇ ವಿಧಿ ಅವರ ಕಾರ್ಯ ಬಗ್ಗೆ ಹೇಳುತ್ತೆ. 54ನೇ ವಿಧಿ ಅವರ ಎಲೆಕ್ಷನ್ ಬಗ್ಗೆ ಹೇಳುತ್ತೆ. 55ನೇ ವಿಧಿ ಹೆಂಗೆ ಎಲೆಕ್ಷನ್ ಮಾಡಬೇಕು ಅಂತ ಹೇಳುತ್ತೆ. 56ನೇ ವಿಧಿ 5 ವರ್ಷ ಇರಬೇಕು, 6 ವರ್ಷ ಇರಬೇಕು, 5 ವರ್ಷ ಇರಬೇಕು ಅಂತ ಹೇಳುತ್ತೆ. ಆನಂತರ 57ನೇ ವಿಧಿ ಏನು ಹೇಳುತ್ತೆ? ಅವರು 5 ವರ್ಷನೇ ಇದ್ರಪ್ಪ, ಹಾಗಾದರೆ ಎಷ್ಟು ಟರ್ಮ್ ಅವರಿಗೆ ಅವರು ಆಯ್ಕೆ ಆಗ್ಬೋದು? ಎಷ್ಟು ಬೇಕಾ ಸಾಯೋವರೆಗೂ ಅವರು ಆಯ್ಕೆ ಆಗಬಹುದು. ಆಯ್ಕೆಯಾಗಿ ಅವರನ್ನು ಇರಬಹುದು ನಮ್ಮ ಭಾರತ ರಾಷ್ಟ್ರಪತಿಯಾಗಿ ಅಂತ ಹೇಳ್ತದೆ. ಹಾಗಾದರೆ 58ನೇದು ಏನು ಹೇಳುತ್ತೆ? 5ರಿಂದ 8 5ರಿಂದ 8 ಮೀನ್ಸ್ 58 ಏನು ಹೇಳುತ್ತೆ ಅಂದರೆ 5ರಿಂದ 8 ಗುಣಗಳು ಇರಬೇಕು ಅವರಿಗೆ, ಮೀನ್ಸ್ ಅವ್ರ ಕ್ವಾಲಿಫಿಕೇಷನ್ ಬಗ್ಗೆ ಹೇಳುತ್ತೆ. ಹಾಗಾದರೆ 59ನೇದು ಏನು ಹೇಳುತ್ತೆ? ಕಂಡೀಷನ್ ಆಫ್ ಪ್ರೆಸಿಡೆಂಟ್ ಆಫೀಸ್ ಬಗ್ಗೆ ಹೇಳುತ್ತೆ. 60ನೇದು ಏನು ಹೇಳುತ್ತೆ? ಅವರಿಗೆ ಎತ್ತಿ ಮೇಲೆ ಕುಂದಿರಿಸೋದ್ರ ಬಗ್ಗೆ ಹೇಳುತ್ತೆ. ಹಾಗೆ 61ನೇದು ಏನು ಹೇಳುತ್ತೆ ಅಂದರೆ ಅವರಿಗೆ ಎತ್ತಿ ಕೆಳಗೆ ಒಗೆಯೋದ್ರ ಬಗ್ಗೆ ಹೇಳುತ್ತೆ. ಮೀನ್ಸ್ ಮಹಾಭಿಯೋಗದ ಬಗ್ಗೆ 61ನೇದು ಹೇಳಿದ್ರೆ 60ನೇದು ಅವರಿಗೆ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಸರಿನಾ, ಸೊ ಈ ರೀತಿ ಲೋಕಲ್ ಲ್ಯಾಂಗ್ವೇಜಲ್ಲಿ ನಿಮ್ಮದೇ ಒಂದು ಸ್ಲ್ಯಾಂಗ್ ಇರುತ್ತೆ, ನಿಮ್ಮದೇ ಒಂದು ಭಾಷೆ ಇರುತ್ತೆ, ನಿಮ್ಮದೇ ಒಂದಿದ್ರೇನೋ ಶೈಲಿ ಇರುತ್ತೆ. ಸೊ ಆ ರೀತಿಯಲ್ಲೇ ಓದ್ಕೊಳ್ಳಿ.
ಆ ರೀತಿಯೇ ಯೂಸ್ ಆಗುತ್ತೆ. ನಾನು ಹೇಳಿರೋ ರೀತಿ ನಿಮಗೆ ಇದನ್ನು ಕಂಫರ್ಟ್ ಆಗದೆ ಇರ್ಬೋದು, ಬಟ್ ನಿಮ್ಮದೇ ಒಂದು ರೀತಿ ನಿಮ್ಗೆ ಕಂಫರ್ಟ್ ಆಗೇ ಆಗುತ್ತೆ. ಸೊ ಅದೇ ರೀತಿ ಓದ್ಕೊಳ್ಳಿ, ಕನ್ಫ್ಯೂಷನ್ ಆಗಲ್ಲ, ಮರೆಯಲ್ಲ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಅಯಸ್ಕಾಂತೀಯ ಏಕಮಾನ ಯಾವುದಾಗಿದೆ ಅಂತ ಕೇಳಿದ್ದಾನೆ. ಇವಾಗ ಅಯಸ್ಕಾಂತೀಕರಣದ ಏಕಮಾನ ಯಾವುದಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ವೆಬರ್, ಟೆಸ್ಲಾ, ವೆಬರ್ ಮೀಟರ್ ಮತ್ತು ಆಂಪಿಯರ್ ಪರ್ ಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಂಪಿಯರ್ ಪರ್ ಮೀಟರ್ ಆಗುತ್ತೆ, ಸರಿನಾ. ಸೊ ಇದರಲ್ಲಿ ಏನು ಎಕ್ಸ್ಪ್ಲನೇಷನ್ ಇಲ್ಲ, ಜಸ್ಟ್ ಇದೆ ಒಂದು ಏನಂದರೆ ಫ್ಯಾಕ್ಚುಯಲ್ ಕ್ವಶನ್. ಇದಕ್ಕೆ ಹಿಂಗೆ ಅಂತಂದ್ರೆ ಹಿಂಗೆ ರಟ್ಟ ಹೊಡ್ಕೊಂಡು ಹೋಗ್ಬೇಕಷ್ಟೇ, ಸರಿನಾ. ಸೊ ಇದು ಕ್ವಶನ್ ಇದೆ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾವುದು ಅಯಸ್ಕಾಂತೀಕರಣದ ಏಕಮಾನ ಯಾವುದಾಗಿದೆ ಅಂದರೆ ಆಂಪಿಯರ್ ಪರ್ ಮೀಟರ್ ಆಗಿದೆ, ಸರಿನಾ. ಯಾವುದು ಅಯಸ್ಕಾಂತೀಕರಣದ ಒಂದು SI ಮಾನ ಏನಾಗಿದೆ ಅಂತ ನೋಡಿದ್ರೆ ಆಂಪಿಯರ್ ಪರ್ ಮೀಟರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಕ್ವಶನ್ ರಿಪೀಟೆಡ್ ಅಲ್ಲ, ಸಾಕಷ್ಟು ಸರಿ ರಿಪೀಟ್ ಆಗಿಲ್ಲ ಇದು ಕ್ವಶನ್. ನಿಮಗೆ ಬೇರೆ ಕ್ವಶನ್ ಪೇಪರಲ್ಲಿ ನೋಡಿದ್ರೆ ಈ ಕ್ವಶನ್ ನಿಮಗೆ ಸಿಗಲ್ಲ ಈಸಿಯಾಗಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನು ಒಂದು ಸರಿ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲಾಂದರೆ ಬರ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದರೆ ನೆನಪಿನಲ್ಲಿ ಇಟ್ಕೊಂಡಿದ್ರೆ ಇನ್ನೂ ಒಳ್ಳೆಯದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಉತ್ತರ ಮತ್ತು ವಾಯುವ್ಯ ಭಾರತದಲ್ಲಿ ಚಳಿಗಾಲದಲ್ಲಿ ಈ ಕೆಳಗಿನ ಯಾವ ಜೆಟ್ ಮಾರುತಗಳ ದಕ್ಷಿಣ ಶಾಖೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಕೇಳಿದ್ದಾನೆ. ಉಷ್ಣೋಪವಲಯದ ಪಶ್ಚಿಮ ಜೆಟ್ ಮಾರುತ ಏನಾಗ್ತದೆ, ಇದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಇದಕ್ಕೆ ಆ್ಯಕ್ಚುಲಾಗಿ ಇದರ ಥೇರಿ ಸ್ವಲ್ಪ ಭಾಳ ಹೇಳಬೇಕು, ಬಟ್ ಆದರೂ ಕೂಡ ಥೇರಿ ಗೊತ್ತಿಲ್ಲ ಅಂದರೆ ಪಶ್ಚಿಮದ ಒಂದು ಅಡೆತಡೆಗಳು ಅಂತ ನಾವು ಏನು ಹೇಳ್ತೀವಲ್ವ. ಸೊ ಅದನ್ನು ಸಿಂಪಲ್ ಆಗಿ ನಾವು ಹೇಳ್ಬೋದು, ಸರಿನಾ. ಜಸ್ಟ್ ಎಲ್ಲಿ ಪಶ್ಚಿಮ ಅಂತ ಬರ್ತದೆ ಅಲ್ಲಿ ಟಿಕ್ ಹಾಕಿ ಬಂದ್ಬಿಡಬೇಕಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಸಂರಕ್ಷಿತ ಬಲಕ್ಕೆ ಒಳಪಟ್ಟ ವ್ಯವಸ್ಥೆಗಾಗಿ ಈ ಕೆಳಗಿನ ಯಾವ ಪರಿಣಾಮವನ್ನು ಸಂರಕ್ಷಿಸಲಾಗುತ್ತದೆ ಅಂತ ಕೇಳಿದ್ದಾನೆ, ಸರಿನಾ. ಸೊ ಏನು ಅಂತಂದರೆ ಸಂರಕ್ಷಿತ ಬಲಕ್ಕೆ ಒಳಪಟ್ಟ ವ್ಯವಸ್ಥೆಗಾಗಿ ಈ ಕೆಳಗಿನ ಯಾವ ಪರಿಮಾಣವನ್ನು ಸಂರಕ್ಷಿಸಲಾಗುತ್ತದೆ ಅಂತ ನೋಡಿದರೆ ಒಟ್ಟು ಯಾಂತ್ರಿಕ ಶಕ್ತಿಯನ್ನು ಅದನ್ನು ಸಂರಕ್ಷಿಸಲಾಗುತ್ತದೆ, ಸರಿನಾ. ಸೊ ಇದು ಕೂಡ ನಿಮಗೆ ಫ್ಯಾಕ್ಚುಯಲ್ ಕ್ವಶನ್ ಕಂಡು ಬರ್ತದೆ. ಅದಾಂತರ ಥಿಯರಿ ಹೇಳ್ತಾ ಕೂತ್ರೆ ಇದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ಎಲ್ಲವೂ ಕೂಡ ಹೇಳ್ತಾ ಕೊಡಬೇಕು ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಸಮೂಹದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದ್ದಾನೆ. ಅತಿ ದೊಡ್ಡ ದ್ವೀಪ ಯಾವುದು ಅಂತ ನೋಡಿದ್ರೆ ಮಧ್ಯ ಅಂಡಮಾನ್ ಏನಿದೆ ಅಲ್ವಾ, ಮಿಡಲ್ ಅಂಡಮಾನ್ ಅತ್ಯಂತ ದೊಡ್ಡ ದ್ವೀಪ ಆಗಿದೆ. ಈ ಅಂಡಮಾನ್ ನಿಕೋಬಾರ್ಗಳಲ್ಲಿ ನಿಮಗೆ ಟೋಟಲಿ ಅಂಡಮಾನ್ ಮತ್ತು ನಿಕೋಬಾರ್ ಎರಡೇ ಅಂತ ತಿಳ್ಕೊಂಡಿರ್ತಾರೆ, ಸರಿನಾ. ಅಂಡಮಾನ್ ನಿಕೋಬಾರ್ಗಳು ಎರಡೇ ಅಲ್ಲ, ಟೋಟಲಿ ಹೇಗೆ ಕಂಡು ಬರುತ್ತೆ ಅಂದರೆ ಅಂಡಮಾನಲ್ಲಿ 4 ಅಂಡಮಾನ್ ಕಂಡು ಬರ್ತವೆ, ಸರಿನಾ. ಯಾವುದಂದರೆ ಒಂದು ನಾರ್ತ್ ಅಂಡಮಾನು, ಓಕೆ ಇಲ್ಲಿ ಹಾಕ್ತೀನಿ ನೋಡಿ, ನಾರ್ತ್ ಅಂಡಮಾನ್ ಕೆಳಗಡೆ ನಿಮಗೆ ಈ ಒಂದು ಮಿಡಲ್ ಅಂಡಮಾನ್ ಕಂಡು ಬರುತ್ತೆ. ಮಿಡಲ್ ಅಂಡಮಾನ್ ಕೆಳಗಡೆ ನಿಮಗೆ ಸೌತ್ ಅಂಡಮಾನ್ ಕಂಡು ಬರುತ್ತೆ. ಸೌತ್ ಅಂಡಮಾನ್ ಕೆಳಗಡೆ ನಿಮಗೆ ಈ ಲಿಟಲ್ ಅಂಡಮಾನ್ ಅಂತ ಕಂಡು ಬರುತ್ತೆ, ಸರಿನಾ. ಸೊ ಇಂಪಾರ್ಟೆಂಟ್ ಇದೆ, ಇವುಗಳನ್ನು ನೆನ್ಪಿಟ್ಕೊಳ್ಳಿ. ಸೊ 4 ಅಂಡಮಾನ್ಗಳು ಕಂಡು ಬರ್ತವೆ. ಈ 4 ಅಂಡಮಾನ್ಗಳಲ್ಲಿ ಅತ್ಯಂತ ದೊಡ್ಡ ಅಂಡಮಾನ್ ಯಾವುದು ಅಂತ ನಿಮಗೆ ನೋಡಿದ್ರೆ ಈ ಒಂದು ಮಿಡಲ್ ಅಂಡಮಾನ್ ಏನಿದೆ ಅಲ್ವಾ, ಇದು ಅತ್ಯಂತ ದೊಡ್ಡದಾಗಿದೆ. ಸೊ ಅದಾದ ನಂತರ ಈ ಅಂಡಮಾನ್ ಮತ್ತು ನಿಕೋಬಾರ್ಗಳನ್ನು ಬೇರ್ಪಡಿಸುವ ಒಂದು ಸಂಧಿ ಯಾವುದು, ಚಾನಲ್ ಯಾವುದು ಅಂತ ನಿಮಗೆ ಕೇಳ್ತಾನೆ. 10 ಡಿಗ್ರಿ ಚಾನಲ್ ಏನಿದೆ ಅಲ್ವಾ, ಈ 10 ಡಿಗ್ರಿ ಚಾನಲ್ ಅನ್ನೋದು ಅಂಡಮಾನ್ ಮತ್ತು ನಿಕೋಬಾರ್ಗಳನ್ನು ಬೇರ್ಪಡಿಸುತ್ತದೆ. ಹಾಗಾದರೆ ಅಂಡಮಾನಕ್ಕೆ ಸಮೀಪ ಇರತಕ್ಕಂತಹ ದೇಶ ಯಾವುದು ಅಂತ ನೋಡೋದಾದ್ರೆ ಅಂಡಮಾನಕ್ಕೆ ಮಯನ್ಮಾರ್ ಸಮೀಪ ಇದೆ, ನಿಕೋಬಾರ್ಗೆ ಈ ಒಂದು ಇಂಡೋನೇಷ್ಯಾ ದೇಶ ಸಮೀಪವಿದೆ, ಸರ್ನ. ಎರಡಕ್ಕೂ ಕೂಡ ಬೇರೆ ಬೇರೆ ದೇಶಗಳು ಸಮೀಪ ಇದ್ದಾವೆ. ಸೊ ಇಷ್ಟು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ಮೌಂಟ್ ಹ್ಯಾರಿಯಟ್ ಅನಿಸುತ್ತೆ. ರೀಸೆಂಟಾಗಿ ಮೌಂಟ್ ಹ್ಯಾರಿಯಟ್ದು ನೇಮ್ ಚೇಂಜ್ ಮಾಡಿದ್ದಾರೆ. ಮೌಂಟ್ ಹ್ಯಾರಿಯಟ್ದು ನೇಮ್ ಚೇಂಜ್ ಆಗಿ ಮೇ ಬಿ ಮೌಂಟ್ ಹ್ಯಾರಿಯಟ್ MH, ಮೌಂಟ್ ಹ್ಯಾರಿಯಟ್ ಮೀನ್ಸ್ ಮೌಂಟ್ MM, ಮೌಂಟ್ ಮಣಿಪುರ್ ಅಂತ ಚೇಂಜ್ ಮಾಡಿರ್ಬೋದು, ಸರಿನಾ. ಮೌಂಟ್ ಮಣಿಪುರ್ ಅಂತ ಚೇಂಜ್ ಮಾಡಿದರೆ ಅದ್ರದ್ದು ಹೆಸರೇ ಮೌಂಟ್ ಹ್ಯಾರಿಯಟ್ ಅನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಸರಿನಾ. ಸೊ ಮೌಂಟ್ ಮಣಿಪುರ್ ಅಂತ ಒಂದು ಶಿಖರ ಎಲ್ಲಿ ಕಂಡು ಬರುತ್ತೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅಂಡಮಾನ್ ನಿಕೋಬಾರಲ್ಲಿ ಕಂಡು ಬರುತ್ತೆ, ಸರಿನಾ. ಇಂಪಾರ್ಟೆಂಟ್ ಪ್ರಶ್ನೆ, ಯಾಕಂದರೆ ರೀಸೆಂಟಾಗಿ ಇದರ ಹೆಸರು ಚೇಂಜ್ ಆಗಿದೆ, ಸೊ ಅದಕ್ಕೆ ಕೇಳಬಹುದು. ಸೊ ಇಲ್ಲಿ ಮೌಂಟ್ ಮಣಿಪುರ್ ಓಲ್ಡ್ ನೇಮ್ ಅಂತ ಒಂದ್ಸರಿ ಪ್ಲೀಸ್ ಗೂಗಲ್ ಸರ್ಚ್ ಮಾಡಿ, ಅದರದ್ದು ಮೌಂಟ್ ಹ್ಯಾರಿಯಟ್ ಅಂತ ಇದೆಯೋ ಅಥವಾ ಬೇರೆ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ, ಸೊ ದಟ್ಸ್ ವೈ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಜಿಗ್ಲರ್ ನಟ್ಟ ಕ್ಯಾಟಲಿಸ್ಟ್ ಅನ್ನು ಎಲ್ಲಿ ಬಳಸಲಾಗ್ತದೆ ಅಂತ ಕೇಳಿದ್ದಾರೆ, ಸರಿನಾ. ಇದನ್ನು ಪಾಲಿಮರೈಸೇಷನ್ ರಿಯಾಕ್ಷನಲ್ಲಿ ಬಳಸಲಾಗ್ತದೆ. ಯಾವುದನ್ನು, ಈ ಒಂದು ಜಿಗ್ಲರ್ ನಟ್ಲ ಕ್ಯಾಟಲಿಸ್ಟ್ ಅನ್ನೋದನ್ನು ಎಲ್ಲಿ ಬಳಸಲಾಗ್ತದೆ ಅಂತ ನೋಡಿದ್ರೆ ಈ ಪಾಲಿಮರೈಸೇಷನ್ ರಿಯಾಕ್ಷನಲ್ಲಿ ಬಳಸಲಾಗ್ತದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಅಗತ್ಯಕ್ಕೆ ತಕ್ಕಷ್ಟು ಆದಾಯವಿಲ್ಲದ ಪರಿಣಾಮವಾಗಿ ಸಾಮಾನ್ಯ ಯಾವ ರೀತಿಯ ಬಡತನವು ಸೃಷ್ಟಿಯಾಗುತ್ತದೆ ಅಂತ ಕೇಳಿದ್ದಾನೆ. ಅಬ್ಸಲ್ಯೂಟ್ ಪವರ್ಟಿ ಅಂತ ಹೇಳ್ತೀವಿ, ನಿರಪೇಕ್ಷ ಬಡತನ ಅಂತ ಹೇಳ್ತೀವಿ. ಅಗತ್ಯಕ್ಕೆ ತಕ್ಕಷ್ಟು ಆದಾಯವಿಲ್ಲದ ಪರಿಣಾಮವಾಗಿ ಸಾಮಾನ್ಯವಾಗಿ ಯಾವ ರೀತಿಯ ಬಡತನವು ಸೃಷ್ಟಿಯಾಗುತ್ತದೆ. ಇವಾಗ ಅಗತ್ಯ ನಂದು ಇಷ್ಟಿದೆಯಪ್ಪ, ನನಗೆ 100 ರೂಪಾಯಿ ಅಗತ್ಯ ಇದೆ, ಬಟ್ ಅದಕ್ಕೆ ತಕ್ಕಂತೆ ಇದ್ರೇನೋ ನಂದು ಇದು ಇಲ್ಲ, ಉತ್ಪನ್ನ ಇಲ್ಲ. ಸೊ ಅವಾಗ ಯಾವ ರೀತಿಯ ಒಂದು ಬಡತನ ಸೃಷ್ಟಿಯಾಗುತ್ತೆ ಅಂತ ನೋಡಿದ್ರೆ ಅಬ್ಸಲ್ಯೂಟ್ ಪವರ್ಟಿ ಅಂತ ಸೃಷ್ಟಿಯಾಗುತ್ತೆ, ಸರಿನಾ. ಸೊ ಅದಕ್ಕೆ ನಾವೇನೆಂತ ಕರಿತೀವಿ ಕನ್ನಡದಲ್ಲಿ ಅಂದರೆ ನಿರಪೇಕ್ಷ ಬಡತನ ಅಂತ ಕರಿತೀವಿ, ಸರಿನಾ. ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಪೂರ್ಣ ಸ್ವರಾಜ್ ಘೋಷಣೆಯನ್ನು ಒಂದು ಗುರಿಯನ್ನಾಗಿ ಯಾವ ದಿನಾಂಕದಂದು ಅಳವಡಿಸಿಕೊಳ್ಳಲಾಯಿತು? ಪೂರ್ಣ ಸ್ವರಾಜ್ ಯಾವಾಗ? ಈ ಜನವರಿ 26, 1930ರಲ್ಲಿ ಪೂರ್ಣ ಸ್ವರಾಜ್ ಅಂತ ನಾವು ಘೋಷಣೆ ಮಾಡಿ ಲಾಹೋರ್ದಲ್ಲಿ ಧ್ವಜವನ್ನು ಹಾರಾಡಿಸಿ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ತು ಅಂತ ಘೋಷಣೆ ಮಾಡಿಬಿಟ್ಟಿರ್ತೀವಿ, ಸರಿನಾ. ಲಾಹೋರದಲ್ಲಿ ರಾವಿ ನದಿಯ ತೀರದಲ್ಲಿ ಕಂಡುಬರ್ತದೆ. ಯಾವುದು ಲಾಹೋರ್ ಅನ್ನೋದು ಪ್ರಸ್ತುತ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಯಾವುದು ಪಾಕಿಸ್ತಾನ ದೇಶದಲ್ಲಿ ಕಂಡುಬರ್ತದೆ, ಸರಿನಾ. ಪಾಕಿಸ್ತಾನ ದೇಶದ ರಾಜಧಾನಿ ಯಾವುದು ಅಂದರೆ ಇಸ್ಲಾಮಾಬಾದ್, ಸರಿನಾ. ಹಾಗೆ ಪಾಕಿಸ್ತಾನ ದೇಶದ ಕರೆನ್ಸಿ ಯಾವುದು ಅಂದರೆ ಪಾಕಿಸ್ತಾನ್ ರೂಪಾಯ ಅಂತ ಕಂಡುಬರುತ್ತೆ. ಹಾಗಾದರೆ ನಮ್ಮ ಭಾರತ ದೇಶದ 1 ರೂಪಾಯಿ ನಮ್ಮ ಭಾರತ ದೇಶದ 1 ರೂಪಾಯಿ ಪಾಕಿಸ್ತಾನ ದೇಶದ 2.5 ರೂಪಾಯಿಗೆ ಸಮಾನವಾಗಿದೆ ಪ್ರಸ್ತುತ, ಸರಿನಾ. ಇದು ಕೂಡ ಗೊತ್ತಿರಲಿಲ್ಲ, ಇದು ಕೂಡ ನಿಮಗೆ ಕೇಳಬಹುದು. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಇನ್ನೊಂದು ಪ್ರಶ್ನೆ ಇಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳ ನಿಮಗೆ, ಇದನ್ನು ನೆನ್ಪಿಟ್ಕೊಳ್ಳಿ. ಏನು
ಭಾರತದ ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ ಕೂಡ ನಿಮ್ಗೆ ಹೇಳಿರ್ತಾರೆ ಅಥವಾ ಬೇರೆ ಬೇರೆ ಬುಕ್ಕಲ್ಲಿ ಕೂಡ ನೀವು ಓದಿರ್ತೀರ. ಏನು ಅಂತ, 1950 ಜನವರಿ 26ರಂದು ನಮ್ಮ ಭಾರತ ಸಂವಿಧಾನ ಯಾಕೆ ಅಂಗೀಕಾರ ಮಾಡಿಕೊಂಡ್ರು ಅಂತ ಕೇಳಿದಾಗ, ಜನವರಿ 26, 1930ರಂದು ಪೂರ್ಣ ಸ್ವರಾಜ್ ಘೋಷಣೆ ಮಾಡಿದರು. ಸೊ ಅದರ ಸಲುವಾಗಿ ಈ 1950 ಜನವರಿ 26ರಂದು ನಾವು ಅವತ್ತು ಅದನ್ನು ಅಳವಡಿಕೆ ಮಾಡ್ಕೊಂಡಿದ್ವಿ ಅಂತ ಹೇಳ್ತೀವಿ. ಸರಿನಾ? ಇವಾಗ ನಿಮಗೆ ಇದು ಗೊತ್ತಿದೆ, ಇದು ಕ್ವಶನ್ ನಾನು ಕೇಳಲ್ಲ ಇವಾಗ. ಸೊ ನನ್ನ ಕ್ವಶನ್ ಏನು ಅಂತಂದರೆ, ಜನವರಿ 26, 1930ರಂದೇ ಯಾಕೆ ಪೂರ್ಣ ಸ್ವರಾಜ್ ಘೋಷಣೆಯನ್ನು ಮಾಡಿದ್ರು ಅಂತ. ಯಾಕೆ ಜನವರಿ 25ರಂದು ಮಾಡಬೇಕಾಗಿತ್ತಲ್ಲ, ಮಾಡಬೇಕಾಗಿತ್ತು. ಜನವರಿ 24ರಂದು ಮಾಡಬೇಕಾಗಿತ್ತು, ಇಲ್ಲಾಂದರೆ ಜನವರಿ 1 ಹ್ಯಾಪಿ ನ್ಯೂ ಇಯರ್ ಮಾಡಬೇಕಾಗಿತ್ತು. ಸೊ ಯಾಕೆ ಮಾಡಲಿಲ್ಲ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿನಾ? ಸೊ ಈ ಕ್ವಶನ್ ನಿಮಗೆ ಲೈಕ್ UPSC ಮತ್ತು CGL ಆ ಒಂದು ಲೆವೆಲಲ್ಲಿ ನಿಮ್ಗೆ ಕೇಳ್ಬೋದು ಅನಿಸುತ್ತೆ ಇದು ಕ್ವಶನ್. ಸರಿನಾ? ಇಲ್ಲಿವರೆಗೂ ಕೇಳಿಲ್ಲ, ಬಟ್ ಕೇಳಿದರೆ ಯಾಕೆ ಅಂತ ಹೇಳಿ ಇದನ್ನು. ಸರಿನಾ? ಸೊ ಯಾಕೆ ಜನವರಿ 26 ಈ 1930ರಂದೇ ಪೂರ್ಣ ಸ್ವರಾಜ್ ಘೋಷಣೆ ಮಾಡಿದ್ರು ಅಂತ. ಸರ್ ಇಲ್ಲ ಸರ್, ಹಾಗಾದರೆ ನೀವು ಇದನ್ನು ಹೇಳ್ಬೋದು, ಯಾವಾಗ ಡಿಸೆಂಬರ್ 1929ರಲ್ಲಿ ಡಿಸೆಂಬರ್ 28, 29 ಡೇಟ್ ಇರ್ಬೇಕು ಅನ್ಸುತ್ತೆ. ಸರಿನಾ? ಸೊ ಅವಾಗ ಅವ್ರದ್ದು ಅಧಿವೇಶನ ಆಗಿತ್ತು, INC ಅಧಿವೇಶನ. ಸೊ ಅವಾಗ ಈ ಜವಾಹರ್ಲಾಲ್ ನೆಹರು ಅವರು ಘೋಷಣೆ ಮಾಡಿದರು ಪೂರ್ಣ ಸ್ವರಾಜನ್ನು. ಸೊ ಅದಕ್ಕೆ ಅಲ್ಲಿದ್ರೇನೋ ಧ್ವಜ ಹಾರಿಸ್ತಾರೆ ಸರ್ 26ಕ್ಕೆ. ಹೌದು ಸರ್, ಇವರು ಅಲ್ಲಿ ಡಿಸೆಂಬರಲ್ಲಿ ಮಾಡಿರ್ತಾರೆ. ಸೊ ಅವತ್ತಿನ ದಿನನೇ ಯಾವತ್ತು ಸಮಾವೇಶ ಇರುತ್ತಲ್ವ, ಸೊ ಅವತ್ತಿನ ದಿನನೇ ಘೋಷಣೆ ಮಾಡಬೇಕಲ್ಲ. 26 ಜನವರಿ ಯಾಕೆ ಘೋಷಣೆ ಮಾಡಬೇಕಾಗಿತ್ತು? ನನ್ನ ಕ್ವಶನ್ ಇದು. ಈ ಕ್ವಶನ್ಗೆ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ ಯಾರಾದರೂ ಅದಕ್ಕೆ ಕಮೆಂಟ್ ಮಾಡಿ. ಸರಿನಾ? ಸೊ ಆ ಬ್ಯೂಟಿಫುಲ್ ಕಮೆಂಟನ್ನು ನಾನು ಕೂಡ ಓದ್ತೀನಿ. ಇಲ್ಲ ಅಂತಂದರೆ ನಿಮ್ಗೆ ಗೊತ್ತಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪಕ್ಕ ಹೇಳ್ತೀನಿ ಅದಕ್ಕೆ. ಸರಿನಾ? ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅದು, ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024 ಅಕ್ಟೋಬರ್ಗೆ ಅನ್ವಯಿಸಿ ಭಾರತದಲ್ಲಿ ನಗದು ಮೀಸಲು ಅನುಪಾತವು ಕ್ಯಾಶ್ ರಿಸರ್ವ್ ರೇಷೋ ಎಷ್ಟಿದೆ ಅಂತ ಕೇಳಿದ್ದಾನೆ. ಕ್ಯಾಶ್ ರಿಸರ್ವ್ ರೇಷೋ ಇದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಕ್ಯಾಶ್ ರಿಸರ್ವ್ ರೇಷೋ ಬಗ್ಗೆ ನೀವು ಫಿಕ್ಸ್ ಒಂದು ರೈಲ್ವೇದಲ್ಲಿ ಎಕ್ಸಾಮ್ಗೆ ಕ್ವಶನ್ ಬಂದೇ ಬರುತ್ತೆ. ಕ್ಯಾಶ್ ರಿಸರ್ವ್ ರೇಷೋ ಅದಂತ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, SDF, MSF ಇವೆಲ್ಲವೂ ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನೀವು ಒಂದ್ಸರಿ ಏನಾದರೂ ಕ್ಯಾಶ್ ರಿಸರ್ವ್ ರೇಷೋ ಅಂತ ಸರ್ಚ್ ಮಾಡಿದ್ರೆ ಮೇಲ್ಗಡೆ ನಿಮಗೆ ಬರುತ್ತೆ ಫುಲ್ ಡೀಟೇಲ್ಸ್. ಸರಿನಾ? ಸೊ ಇವಾಗ ಪ್ರಸ್ತುತ ರೆಪೋ ರೇಟ್ ಎಷ್ಟಿದೆ ಅಂತ ನೋಡಿದ್ರೆ 5.50 ಇದೆ. ಸರಿನಾ? 5.50 ಇವಾಗ ಪ್ರಸ್ತುತ ಈ ರೆಪೋ ರೇಟ್ ಇದೆ. ಹಾಗೆ ಈ ಒಂದು SDF ಅದು ಎಷ್ಟಿದೆ ಅಂತ ನೋಡಿದ್ರೆ 5.25 ಇದೆ. ಹಾಗೆ MSF ಎಷ್ಟಿದೆ ಅಂತ ನೋಡಿದ್ರೆ 5.75 ಇದೆ. ಸರಿನಾ? ಸೊ ಇಷ್ಟೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ ಕೇಳ್ತಾನೆ. ಸೊ ಪಕ್ಕ ಏನು ಅಂದರೆ ನಿಮಗೆ RRB ಡಿ ಗ್ರೂಪ್ಗೆ ಹಾಗೆ NTPCಗೆ ಫಿಕ್ಸ್ಡ್ ಕ್ವಶನ್ ಇದು. ಈ ಒಂದು ಟಾಪಿಕ್ ಏನಿದೆ ಅಲ್ವ, ಈ ಟಾಪಿಕ್ ಮೇಲೆ ಫಿಕ್ಸ್ ಕೇಳ್ತಾನೆ. ಎಕನಾಮಿಕ್ಸಲ್ಲಿ ಇದರ ಬಗ್ಗೆ ನಿಮಗೆ ಕೇಳದೆ ಹೋಗೋದೇ ಇಲ್ಲ. ಸರಿನಾ? ಸೊ ಒಂದು 10 ಶಿಫ್ಟಲ್ಲಿ ಮಿನಿಮಮ್ ಅಂದರೂ ಒಂದು 5ರಿಂದ 6 ಶಿಫ್ಟಲ್ಲಿ. ಸರಿನಾ? ಒಂದು 5ರಿಂದ 6 ಶಿಫ್ಟಲ್ಲಿ ನಿಮಗೆ ಈ ಕ್ವಶನ್ ಏನಿದೆ ಅಲ್ವಾ ಬಂದೇ ಬರುತ್ತೆ. ಪ್ರತಿಯೊಂದು ಶಿಫ್ಟಲ್ಲಿ ಈ RPF ನೀವು ಏನಾದರೂ ಲೆಕ್ಕ ಹಾಕಿದ್ರೆ ಪ್ರತಿಯೊಂದು ಶಿಫ್ಟಲ್ಲಿ ಬಂದಿದೆ ಇದು ಕ್ವಶನ್. ಒಂದು ರೆಪೋ ರೇಟ್ ಕೇಳಿದಾನೆ, ಇಲ್ಲಾಂದರೆ ರಿವರ್ಸ್ ರೆಪೋ ರೇಟ್ ಕೇಳಿದಾನೆ, ಇಲ್ಲಾಂದರೆ MSF ಕೇಳಿದಾನೆ, ಇಲ್ಲಾಂದರೆ SDF ಕೇಳಿದಾನೆ, ಇಲ್ಲಾಂದರೆ ಕ್ಯಾಶ್ ರಿಸರ್ವೇಷನ್ ಕೇಳಿದಾನೆ. ಸರಿನಾ? ಇಲ್ಲ ಅಂತಂದರೆ ಅದರದ್ದು ಪಾಯಿಂಟ್ ಎಷ್ಟು ಇಳಿಕೆ ಮಾಡಿದ್ರು ಅಂತ ಕೇಳಿದಾನೆ. ಸರಿನಾ? ಸೊ ಇಷ್ಟೆಲ್ಲ ಕೂಡ ನಿಮ್ಗೆ ಗೊತ್ತಿರೋ ಕೇಳ್ಬೋದು. ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಪ್ರಸ್ತುತ ಎಷ್ಟಿದೆ ಅಂತ ನೋಡಿದ್ರೆ 4.5 ಕ್ಯಾಶ್ ರಿಸರ್ವ್ ರೇಷೋ ಇದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾನ್ಯವಾಗಿ ಆಯಾ ಸಂತರ ದರ್ಗಾ ಅಥವಾ ದೇವಾಲಯದಲ್ಲಿ ನಡೆಯುವ ಸೂಫಿ ಸಂತರ ಪುಣ್ಯತಿಥಿಯಾಗಿದೆ ಅಂತ ಕೇಳಿದಾನೆ. ಏನಂತ ಕರೀತಾರೆ? ಓಕೆ, ಪುಣ್ಯತಿಥಿಯನ್ನು ನಾವು ಏನಂತ ಆಚರಣೆ ಮಾಡ್ತೀವಿ ಅಂತ ನೋಡೋದಾದರೆ ಉರುಸ್ ಅಂತ ಆಚರಣೆ ಮಾಡ್ತೀವಿ. ಸರಿನಾ? ಇವಾಗ ಉರುಸ್ ಅಂತ ನೀವು ಕೇಳಿರ್ತೀರಾ. ಉರುಸ್ ಅದನ್ನು ಏನು ಎಕ್ಸ್ಪ್ಲೇನ್ ಮಾಡಬೇಕು? ನಮ್ಮ ಕರ್ನಾಟಕದಲ್ಲಿ ಯಾವುದು ಉರುಸ್ ನಡೀತದೆ? ಓಕೆ, ನೀವು ಇದನ್ನು ನೋಡ್ಕೊಳ್ಳಿ ಇದನ್ನು ಸ್ವಲ್ಪ. ಬಟ್ ಅದನ್ನು ಏನಂತ ಕರೀತಾರೆ ಅಂತ ನೋಡಿದ್ರೆ ಉರುಸ್ ಅಂತ ಕರೀತಾರೆ. ಸರಿನಾ? ಗೊತ್ತಿರಿ. ಸೂಫಿ ಸಂತರ ಯಾವ ಒಂದು ರೀತಿಯ ಬಟ್ಟೆಗಳನ್ನು ಧರಿಸ್ತಾ ಇದ್ರು ಅಂತ ನೋಡಿದ್ರೆ ಇವರು ಒಂದು ಉಣ್ಣೆಯ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಯಾರು? ಸೂಫಿ ಸಂತರು. ಸೊ ಇವ್ರದ್ದು ಕೂಡ ನೀವು ಪ್ರಶ್ನೆ ಕೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಈ ನಾನಾ ಸಾಹೇಬರ ಸೇನಾಪತಿಯಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ನಾನಾ ಸಾಹೇಬರ ಸೇನಾಧಿಪತಿ ಯಾರು? ತಾತ್ಯಾ ಟೋಪೆ. ಈ ತಾತ್ಯಾ ಟೋಪೆ ನಾನಾ ಸಾಹೇಬರು ನೇಪಾಳಕ್ಕೆ ಓಡಿ ಹೋದಾಗ ತಾತ್ಯಾ ಟೋಪೆ ಯಾರಿಗೆ ಸಹಾಯಕ್ಕೆ ಬಂದರು ಅಂತ ನೋಡಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಇವರು ಸಹಾಯಕ್ಕೆ ಬರ್ತಾರೆ. ಯಾರು? ತಾತ್ಯಾ ಟೋಪಿ ಅವರ ಮೊದಲ ಹೆಸರು ಏನು ಅಂತ ನೋಡಿದ್ರೆ ರಾಮಚಂದ್ರ ಅಂತ ಕಂಡುಬರುತ್ತೆ. ಸರಿನಾ? ಈ ತಾತ್ಯಾ ಟೋಪಿಗೆ ಮೋಸ ಮಾಡಿದವರು ಯಾರು ಅಂದರೆ ಆತನ ಒಬ್ಬ ಒಳ್ಳೆಯ ಮಿತ್ರನಾಗಿರ್ತಕ್ಕಂಥ ಮಿತ್ರನೇ ಇವರಿಗೆ ಮೋಸ ಮಾಡಿ ಹಿಡಿದುಕೊಟ್ಟು ಬ್ರಿಟಿಷರಿಂದ ಗಲ್ಲಿಗೆ ಹಾಕಿಸ್ತಾನೆ. ಯಾರು? ಈ ತಾತ್ಯಾ ಟೋಪಿಯ ಮಿತ್ರ. ಸರಿನಾ? ತಾತ್ಯಾ ಟೋಪಿಯ ಮಿತ್ರನ ಹೆಸರು ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಈ ಮೀರ್ ಖಾಸಿಮ್ ಅದಕ್ಕೆ ಸಂಬಂಧ ಹೊಂದಿದ್ದಾರೆ. ಮೀರ್ ಖಾಸಿಮ್ ಇವರು ಬಂಗಾಳದ ನವಾಬ. ಅದಾಂತರ ಸಿರಾಜುದ್ದೌಲಾ ಇವರು ಕೂಡ ಬಂಗಾಳದ ನವಾಬ. ಪ್ಲಾಸಿಯಲ್ಲಿ ಇವರು ಕದನ ಮಾಡಿದ್ರು. ಹಾಗೆ ಪ್ಲಾಸಿಯಲ್ಲಿ ನಡೆದಿರ್ತಕ್ಕಂಥ ಕದನವೇ ಅಲ್ಲ ಅಂತ ನಮ್ಮ ಭಾರತದ ಎಷ್ಟೋ ಇತಿಹಾಸಕಾರರು ಹೇಳಿದ್ದಾರೆ. ಸರಿನಾ? ಸೊ ಯಾಕಂದರೆ ಇವರಿಗೆ ಮೋಸದಿಂದ ಕೊಲ್ಲಲ್ಪಡ್ತಾರೆ. ಯಾರು? ಸಿರಾಜುದ್ದೌಲಾ ಅನ್ನೋರು. ಸೊ ಇವ್ರಿಗೆ ಗೊತ್ತಿರಲಿ, ಇದು ಕೂಡ ನಿಮ್ಗೆ ಕೇಳಬಹುದು. ಆ್ಯಂಡ್ ದೆನ್ ಈ ನಾನಾ ಸಾಹೇಬರ ಇನ್ನೊಂದು ಹೆಸರು ಏನು ಅಂತ ನೋಡಿದ್ರೆ ದೊಂಡಬಾ ಪಂತ್ ಅಂತ ಕಂಡುಬರುತ್ತೆ. ದೊಂಡಬಾ ಪಂತ್ ಯಾರು ಅಂತಂದರೆ ಇದೇ ನಾನಾ ಸಾಹೇಬ. ಇವರು ಎಲ್ಲಿಂದ ದಂಗೆ ಎದ್ದರು ಅಂತ ನೋಡಿದ್ರೆ ಕಾನ್ಪುರದಿಂದ ದಂಗೆ ಎದ್ದಿರ್ತಾರೆ. ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವು ಭಾರತೀಯ ರೈಲ್ವೆಯ ದಕ್ಷಿಣ ಮಧ್ಯ ವಲಯದ ಪ್ರಧಾನ ಕಚೇರಿಯನ್ನು ಹೊಂದಿರುವ ಕಾರಣಕ್ಕಾಗಿ ಮಹತ್ವವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಏನೇನು ಇಲ್ಲಿ? ಒಂದು ಭಾರತ ರೈಲ್ವೆಯ ದಕ್ಷಿಣ
ಮಧ್ಯ ವಲಯ ಪ್ರಧಾನ ಕಚೇರಿ ದಕ್ಷಿಣ ಮಧ್ಯ ಎಲ್ಲಿ ಕಂಡು ಬರುತ್ತೆ? ಸಿಕಂದ್ರಾಬಾದಲ್ಲಿ ಕಂಡು ಬರುತ್ತೆ, ಸರಿನಾ? ವಾಯುವ್ಯ ಒಂದು ವಲಯ ಎಲ್ಲಿ ಕಂಡು ಬರುತ್ತೆ? ನಮ್ಮ ಹುಬ್ಳಿಯಲ್ಲಿ ಕಂಡು ಬರುತ್ತೆ, ಸರಿನಾ? ಅದಾದ ನಂತರ ಆಗ್ನೇಯ ವಲಯ ಎಲ್ಲಿ ಕಂಡು ಬರುತ್ತೆ? ಯಾವುದು ದಕ್ಷಿಣ ವಲಯ ಎಲ್ಲಿ ಕಂಡು ಬರುತ್ತೆ? ಚೆನ್ನೈ ಎಲ್ಲಿ ಕಂಡು ಬರುತ್ತೆ, ಸರಿನಾ? ಇದು ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ, ಇಂಪಾರ್ಟೆಂಟ್ ಇದೆ. ಎಷ್ಟು ಟೋಟಲಿ 18 ಏನಿದಾವಲ್ವಾ, 18 ಈ ರೈಲ್ವೆ ವಲಯಗಳು 18+1 ಅಂತಲೇ ಹೇಳ್ಬೋದು. ಬಟ್ ಈ 18 ವಲಯಗಳೇನಿದಾವಲ್ವಾ, 18 ವಲಯಗಳ ಕೇಂದ್ರ ಕಚೇರಿ ಯಾವುದಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೆಂಟ್ರಲ್ ಕೇಂದ್ರ ಕಚೇರಿ ನಿಮಗೆ ಮ್ಯಾಕ್ಸಿಮಮ್ ಕೇಳಲ್ಲ, ಯಾಕಂದರೆ ಮುಂಬೈ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅದಾಂತರ ವೆಸ್ಟರ್ನ್ ಕೂಡ ಕೇಳಲ್ಲ, ಯಾಕಂದರೆ ಮುಂಬೈಯೇ ಬರುತ್ತೆ, ಸೆಂಟ್ರಲ್ ಕೂಡ ಮುಂಬೈನೇ ಬರುತ್ತೆ, ಸರಿನಾ? ಅದು ಕೂಡ ನಿಮಗೆ ಮ್ಯಾಕ್ಸಿಮಮ್ ಕೇಳಲ್ಲ. ಬಟ್ ಇವು ಅದು ಸೌತ್ ಈಸ್ಟು, ಅದಾದ ನಂತರ ನಾರ್ತ್ ಈಸ್ಟ್, ಸೊ ಈ ರೀತಿಯ ಪ್ರಶ್ನೆಗಳು ಕೇಳ್ತಾನೆ. ಅದಾದ ನಂತರ ಈ ಸೌತ್ ಈಸ್ಟ್ ಇಕೋರ್ ಅಂತ ಒಂದು ರೀಸೆಂಟಾಗಿ ಒಂದು ಆ್ಯಪ್ ಲಾಂಚ್ ಆಗಿದೆ, ಸರಿನಾ? ಇಕೋರ್ ಅಂತ, ಈಸ್ಟ್ ಕೋಸ್ಟ್ ರೈಲ್ವೇಸ್ ಅಂತ. ಓಕೆ, ಈಸ್ಟ್ ಕೋಸ್ಟ್ ರೈಲ್ವೇದಿಂದ ಒಂದು ಆ್ಯಪ್ ಲಾಂಚ್ ಮಾಡಿದ್ದಾರೆ, ಸರಿನಾ? ಯಾಕೆಂದರೆ ಈ ಪುರಿ ಜಗನ್ನಾಥನ ರಥಯಾತ್ರೆ ಐತಲ್ವ, ಸೊ ಅದಕ್ಕೆ ಆ ಪ್ರಯಾಣಿಕರಿಗೆ ಸ್ವಲ್ಪ ಅಗತ್ಯ ಮಾಹಿತಿಗಳನ್ನು ಒದಗಿಸೋಕ್ಕೆ ರೈಲ್ವೆ ಬಗ್ಗೆ ಈ ಒಂದು ಇಕೋರ್ ಅನ್ನುವ ಒಂದು ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಯಾರು ಲಾಂಚ್ ಮಾಡಿದ್ದಾರೆ ಅಂತ ನೋಡಿದ್ರೆ ಈ ಒಂದು ಈಸ್ಟ್ ಕೋಸ್ಟ್ ರೈಲ್ವೇಸ್ದವರು ಲಾಂಚ್ ಮಾಡಿದ್ದಾರೆ, ಸರಿನಾ? ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ ಭುವನೇಶ್ವರದಲ್ಲಿ ಕಂಡು ಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಿಮಗೆ ಒಂದು ಕ್ವಶನ್ ಬರೋ ಸಾಧ್ಯತೆ ಬಹಳ ಇದೆ. ಹಾಗೆ ರೈಲ್ವೆ ಒನ್ ಅನ್ನೋದು ಕೂಡ ರೀಸೆಂಟಾಗಿ ರೈಲ್ವೆ ಇಲಾಖೆನೇ ಸ್ಥಾಪನೆ ಮಾಡಲಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2024 ಅಕ್ಟೋಬರ್ನಲ್ಲಿ ಭಾರತದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಯಾವ ಮೈಲಿಗಲ್ಲನ್ನು ಸಾಧಿಸಿತು ಅಂತ ನೋಡಿದ್ರೆ 20 ಕೋಟಿ ಕ್ಲೈಂಟ್ ಕೋಡ್ಗಳನ್ನು ಸಾಧಿಸಿತು. ಯಾವುದು? ಈ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಯಾವಾಗ ಇದು ಸ್ಥಾಪನೆಯಾಗಿದೆ NSE ಅಂತ ನೋಡಿದ್ರೆ 1992ರಲ್ಲಿ NSE ಸ್ಥಾಪನೆ ಆಗುತ್ತೆ, ಸರಿನಾ? ಹಾಗೆ ಈ NSE ಯಾವುದನ್ನು ಬಿಡುಗಡೆ ಮಾಡುತ್ತೆ? ನಿಫ್ಟಿ ಅನ್ನೋದನ್ನು ಬಿಡುಗಡೆ ಮಾಡುತ್ತೆ, ಸರಿನಾ? ಇದು ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಯಾವ ಅಂತಾರಾಷ್ಟ್ರೀಯ ಉಪಕ್ರಮವು 2030ರ ವೇಳೆಗೆ $1000 ಬಿಲಿಯನ್ ಸೌರಶಕ್ತಿ ಹೂಡಿಕೆಗಳನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದಾನೆ? ಯಾವುದು ಅಂದರೆ ಈ ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿದೆ ಅಲ್ವಾ, ಸೊ ಅದು ಇಷ್ಟು ಇದನ್ನು ಸಾಧನೆ ಮಾಡಬೇಕು ಅಂತ ಗುರಿಯನ್ನು ಹೊಂದಿದೆ. ಯಾವುದು? ಈ ಒಂದು ISA. ಸೊ ಈ ಸೋಲಾರ್ದು ಅಂತ ಬಂದರೆ ಒಂದು 3 ನೆನ್ಪಿಟ್ಕೊಳ್ಳಿ. ಒಂದು ISA ಅಂತ, ಇನ್ನೊಂದು ಅರುಣಾಚಲ್ ಪ್ರದೇಶ್ ಅಂತ, ಹಾಗೆ ಇನ್ನೊಂದು ಯಾವುದು ಅಂತ ನಿಮಗೆ ನೋಡೋದಾದರೆ ಒಂದು ಅದಾನಿ ಗ್ರೂಪ್ ಅಂತ, ಅದಾನಂತರ ಗ್ರೀನ್ ಹಬ್ ಅಂತ, ಸರಿನಾ? ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಇವೆಲ್ಲವೂ ಕೂಡ ನಿಮಗೆ ಇದೊಂದು ಸೌರಶಕ್ತಿಗೆ ಸಂಬಂಧ ಹೊಂದಿರತಕ್ಕಂಥ ಪದಗಳಿವೆ ಎಲ್ಲವೂ ಕೂಡ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 1930ರಲ್ಲಿ ತಮ್ಮ ಸುಪ್ರಸಿದ್ಧ ಭಾಷಣದಲ್ಲಿ ವಾಯುವ್ಯ ಭಾರತದಲ್ಲಿ ಮುಸ್ಲಿಂ ರಾಜ್ಯ ರಚನೆಗೆ ಒತ್ತು ನೀಡಿದವರು ಯಾರು? ಮೊದಲ ಬಾರಿಗೆ ಪಾಕಿಸ್ತಾನ ಬೇಕಂತ ಹೇಳಿದಿರ್ತಕ್ಕಂತಹ ಒಬ್ಬ ಮೂರ್ಖ ಯಾರು ಅಂತ ನೋಡೋದಾದ್ರೆ ಸರ್ ಮೊಹಮ್ಮದ್ ಇಕ್ಬಾಲ್ ಅವರು, ಸರಿನಾ? ಸರ್ ಮೊಹಮ್ಮದ್ ಇಕ್ಬಾಲ್ ಏನಿದಾನಲ್ವಾ, ಈತ ಪ್ರಥಮವಾಗಿ ಪಾಕಿಸ್ತಾನ ಸಪ್ರೇಟ್ ಆಗಬೇಕು ಅಂತ ಹೇಳ್ತಾನೆ. ನಾವು ಜಿನ್ನಾ ಅಂತ ಎಲ್ಲವೂ ಕೂಡ ಓದಿರ್ತೀವಿ, ಜಿನ್ನಾ ಹಾಗೆ ಹೇಗೆ ಅಂತ. ಬಟ್ ಪ್ರಥಮವಾಗಿ ಪಾಕಿಸ್ತಾನ ಅನ್ನೋ ಒಂದು ಮುಸ್ಲಿಂ ದೇಶ ಬೇಕು. ಪಾಕಿಸ್ತಾನ ಅನ್ನೋ ವರ್ಡ್ ಇದ್ರೆ ಮೆನ್ಷನ್ ಮಾಡಲ್ಲ ಈತ, ಪಾಕ್ ಅನ್ನೋ ವರ್ಡ್ ಮೆನ್ಷನ್ ಮಾಡಲ್ಲ. ಪಾಕ್ ಅನ್ನೋ ವರ್ಡನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಸ್ಟೂಡೆಂಟ್ ಇದ್ದಾನೆ ಆತ, ಸರಿನಾ? ಬಟ್ ಈತ ಜಸ್ಟ್ ಮುಸ್ಲಿಮರಿಗೆ ಒಂದು ಸಪ್ರೇಟ್ ದೇಶ ಬೇಕು ಅಂತ ಹೇಳ್ತಾನೆ. ಯಾರು? ಸರ್ ಮೊಹಮ್ಮದ್ ಇಕ್ಬಾಲ್ ಅನ್ನೋನು, ಸರಿನಾ? ಸೊ ನಾವು ಚಿಕ್ಕವರಿದ್ದಾಗ ಹಾಡಾಡ್ತಿದ್ವಿ, ಯಾವುದು? ಸಾರೆ ಜಹಾನ್ ಸೆ ಅಚ್ಚಾ ಅನ್ನೋದು. ಆ ಸಾರೆ ಜಹಾನ್ ಸೆ ಅಚ್ಚಾ ಬರೆದವರು ಯಾರು ಅಂದರೆ ಇದೇ ವ್ಯಕ್ತಿ, ಯಾರು? ಸರ್ ಮೊಹಮ್ಮದ್ ಇಕ್ಬಾಲ್ ಅನ್ನೋನು, ಸರಿನಾ? ಸೊ ಇವನೇ 1930ರಲ್ಲಿ ತಮ್ಮ ಒಂದು ಭಾಷಣದಲ್ಲಿ ವಾಯುವ್ಯ ಭಾರತದಲ್ಲಿ ಮುಸ್ಲಿಂ ರಾಜ್ಯ ರಚನೆಗೆ ಒತ್ತು ನೀಡ್ತಾನೆ, ಸರಿನಾ? ನಾವು ಮುಸ್ಲಿಂ ರಾಜ್ಯ ಬೇಕು ಅಂತ ಹೇಳ್ತಾನೆ. ಹಾಗೆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲೂ ಕೂಡ, ಮೊದಲೇ ದುಂಡು ಮೇಜಿನ ಸಮ್ಮೇಳನ, ಹಾಗೆ 3ನೇ ದುಂಡು ಮೇಜಿನ ಸಮ್ಮೇಳನ, 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿ ಪಾಕಿಸ್ತಾನ ಬೇಕು ಅಂತ ಇದ್ರೇನೋ ಕಿರಿಕಿರಿ ಹಚ್ಚಿರ್ತಾನೆ. ಯಾರು? ಇದೇ ಒಬ್ಬ ಸರ್ ಮೊಹಮ್ಮದ್ ಇಕ್ಬಾಲ್ ಅನ್ನುವ ಒಬ್ಬ ಕವಿ, ಆ್ಯಕ್ಚುಲಿ ಒಬ್ಬ ಕವಿ, ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ರೆಡ್ ಶರ್ಟ್ ಎಂದು ಕರೆಯಲಾಗುವ ಅಹಿಂಸಾತ್ಮಕ ಕ್ರಾಂತಿಕಾರಿಗಳ ಸಂಘಟನೆಯನ್ನು ಸ್ಥಾಪಿಸಿದ ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ಗಡಿನಾಡ ಗಾಂಧಿ, ಫ್ರಂಟಿಯರ್ ಗಾಂಧಿ ಅಂತ ಕರೆಯಲಾಗ್ತದೆ, ಸರಿನಾ? ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್, ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಇದು. ರೆಡ್ ಶರ್ಟ್ ಆರ್ಮಿ ಯಾರ್ದು? ಈ ಒಂದು ಫ್ರಂಟಿಯರ್ ಗಾಂಧಿದು. ಯಾರ್ದು? ಈ ಒಂದು ಖಾನ್ ಅಬ್ದುಲ್ ಗಫರ್ ಖಾನ್ ಅವರದು, ಸರಿನಾ? ಸೊ ಇವರನ್ನು ನಾವು ಏನಂತ ಕರಿತೀವಿ ಅಂದರೆ ಗಡಿನಾಡ ಗಾಂಧಿ ಅಂತ ಕರಿತೀವಿ, ಅಥವಾ ವಾಯುವ್ಯ ಭಾಗದ ಗಾಂಧಿ ಅಂತ ನಾವು ಕೂಡ ಕರಿತೀವಿ ಇವರನ್ನು. ಹಾಗೆ ಪಾಕಿಸ್ತಾನದ ಗಾಂಧಿ ಅಂತ ನಾವು ಯಾರನ್ನು ಕರಿತೀವಿ ಹೇಳ್ಬೋದಾ? ಹೇಳಿ ನೋಡೋಣ, ಅದಕ್ಕೆ ಕಾಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಬಡತನ ಎಂದರೇನು ಅಂತ ನೋಡೋದಾದರೆ ಆಹಾರ, ಬಟ್ಟೆ, ವಸತಿಯಂತಹ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಅಸಮರ್ಥರಾಗಿರುವ ಸ್ಥಿತಿ. ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅನಿಸುತ್ತೆ. ಮೇ ಬಿ ನಮ್ಮ ಭಾರತದಲ್ಲಿ ಬಡತನ ಎಲ್ಲದಕ್ಕಿಂತ ಕೆಟ್ಟ ಒಂದಿದ್ರೇನೋ ಚೀಸ್ ಯಾವುದಿದೆ ಅಂತಂದರೆ ಬಡತನ. ನನಗೆ ಶಿಕ್ಷಣ ಇಲ್ವಾ? ಪ್ರಾಬ್ಲಮ್ ಇಲ್ಲ. ನನಗೆ ಬೇರೆ ಏನೋ ಇಲ್ವಾ? ಪ್ರಾಬ್ಲಮ್ ಇಲ್ಲ. ಬಡತನ ಏನಿದೆ ಅಲ್ವಾ, ಈ ದೊಡ್ಡ ಪ್ರಾಬ್ಲಮ್ ಅದು. ಎಲ್ಲಕ್ಕಿಂತ ಇದ್ರೇನೋ ಒಂದು ದೊಡ್ಡದು ಏನಾದರೂ ನಮಗೆ ದೇವರು ಒಂದು ಕಷ್ಟ ಕೊಟ್ಟಿದ್ದಾನೆ ಅಂದರೆ ಬಡತನ ಒಂದು ಕೊಟ್ಟಿರ್ತಾನೆ, ಸರಿನಾ? ಸೊ ಬಡತನ ಅಂದರೆ ಹೆವಿ ಕಷ್ಟ. ಒಂದು ಹೊತ್ತು ಊಟಕ್ಕಾಗಿ
ಮೇಲೆ ನೋಡಬೇಕಾಗಿರುತ್ತೆ ಎಷ್ಟೋ ಸರಿ, ಸರಿನಾ? ಏನೋ ಇದ್ರೇನೋ ಏನೋ ಒಂದು ಖರ್ಚು ಮಾಡಿ ತಿನ್ಬೇಕು, ನೆಕ್ಸ್ಟ್ ದುಡ್ಡಿಲ್ಲ ನನ್ನ ಹತ್ರ. ಸೊ ಆ ರೀತಿ ಯೋಚನೆ ಮಾಡೋದು ಯಾವುದು ಅಂದರೆ ಇದೇ ಒಂದು ಬಡತನ ಕೊಟ್ಟಿದೆ, ಸರಿನಾ? ಸೊ ನಾವು ಹೇಳ್ತಾ ಇದ್ದೀವಿ ನಮ್ಮ ಭಾರತ ದೇಶ ಹಾಗೆ ಹೋಗ್ತದೆ ಹೀಗೆ ಹೋಗ್ತಿದೆ, ಇಲ್ಲ, ಸರಿನಾ? ನಮ್ಮ ಭಾರತ ದೇಶ ಆ್ಯಕ್ಚುಲ್ ಆಗಿದ್ರೇನೋ ನಮ್ಮ ಭಾರತೀಯರಿಗೆ ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಭಾರತ ಸಿಸ್ಟಮ್ ಏನಿದೆಯಲ್ಲ ಅದು ಭಾರತವನ್ನೇ ಯೂಸ್ ಮಾಡ್ಕೊಳ್ತಾ ಇದೆ, ಸರಿನಾ? ಸೊ ಭಾರತದಲ್ಲಿರ್ತಕ್ಕಂಥ ಮ್ಯಾಕ್ಸಿಮಮ್ ದುಡ್ಡು ನಮ್ಮ ಭಾರತದಲ್ಲಿಲ್ಲ, ನಮ್ಮ ಭಾರತದಲ್ಲಿ ಬಿಟ್ಟು ಬೇರೆ ಕಡೆನೇ ಇದೆ, ಸರಿನಾ? ಕಪ್ಪು ಹಣದಿಂದ ಇದೆ, ಬೇರೆ ಸ್ವಿಸ್ ಬ್ಯಾಂಕಲ್ಲಿದೆ, ಅದಾಂದ್ರೆ ಇವರು ಸೈಟ್ ತೊಗೊಂಡು, ಅದಾಂತರ ಬಂಗ್ಲೋ ತೊಗೊಂಡು, ಅದು ಅಂದರೆ ಬೇರೆ ಆಸ್ತಿಗಳನ್ನ ಮಾಡಿಕೊಂಡು ಇಲ್ಲಿದ್ರೇನೋ ಬಿಟ್ಟು ನಮಗೆಲ್ಲವೂ ಕೂಡ ಮೋಸ ಮಾಡಿ ಹೋಗ್ತಾ ಇರ್ತಕ್ಕಂಥ ರಾಜಕಾರಣಿಗಳಿದ್ದಾರೆ. ಸೊ ಈ ರೀತಿಯಿಂದ ನೋಡೋದಾದರೆ ನಮ್ಮ ಭಾರತ ದೇಶ ಅತಿ ಬಡತನ ಹೊಂದಿದೆ. ಜಗತ್ತಲ್ಲಿ ನಾವು ಹೇಳ್ತೀವಿ ಯಾವುದು ಪಾಕಿಸ್ತಾನ ಅಂತ ನಾವು ಹೇಳ್ತೀವಿ, ಕಿತ್ತು ತಿನ್ನುವಂಥ ಬಡತನ ಇದೆ ಅಂತ. ಬಾಂಗ್ಲಾದೇಶದಲ್ಲಿ ಕಿತ್ತು ತಿನ್ನುವಂಥ ಬಡತನ ಇದೆ. ಶ್ರೀಲಂಕಾದಲ್ಲಿ ದೊಡ್ಡ ಕ್ರೈಸಿಸ್ ಆಯಿತು, ಅಲ್ಲಿ ಕಿತ್ತು ತಿನ್ನುವಂಥ ಬಡತನ ಇದೆ. ನಮ್ಮ ಭಾರತದಲ್ಲೂ ಕೂಡ ಇದೆ, ಸರಿನಾ? ಬಟ್ ಅಲ್ಲಿ ಪರ್ಸೆಂಟೇಜಲ್ಲಿ ಜಾಸ್ತಿ ಅನಿಸುತ್ತೆ, ನಮ್ಮಲ್ಲಿ ಜನಸಂಖ್ಯೆಯಲ್ಲೇ ಜಾಸ್ತಿ ಇದೆ, ಸರಿನಾ? ಸೊ ಹಾಗೆ ಬಡತನ ಅನ್ನೋದು ಅಂದರೆ ದೊಡ್ಡ ಏನು ಅಂದರೆ ಶಾಪ ಅಂತ ಹೇಳ್ಬೋದು, ಸರಿನಾ? ಕೆಲವೊಬ್ರು ಹೇಳ್ಬೋದು ಬಡತನ ಅನ್ನೋದು ವರ, ಹಾಗೆ ಹೀಗೆ, ಟ್ಯಾಲೆಂಟ್ ಇದ್ದರೆ ಎಲ್ಲ ಮಾಡ್ಬೋದು. ಗುರು ಟ್ಯಾಲೆಂಟ್ ಇದ್ದರೂ ಕೂಡ ಲಕ್ ಅನ್ನೋದು ಮ್ಯಾಟ್ರ್ ಆಗುತ್ತೆ ಗುರು, ಸರಿನಾ? ಸೊ ಈ ರೀತಿ ಮೋಟಿವೇಶನ್ ಎಲ್ಲವೂ ಕೂಡ ಸುಮ್ಮನೆ, ಅದೆಲ್ಲವೂ ಕೂಡ ಲೈಕ್ ಹೇಗೆ ಅಂತಂದರೆ ರಮ್ಮು ವಿಸ್ಕಿ ಇದ್ದಂಗೆ, ಅದು ತೊಗೊಂಡಾಗಿದ್ರೆ ಫುಲ್ ಶಕ್ತಿ ಬಂದಂಗೆ ಆಗುತ್ತೆ, ಇಳೀತು ಅಂದರೆ ಮತ್ತೆ ಇನ್ನೊಂದು ತೊಗೋಬೇಕು ಅನಿಸುತ್ತೆ. ಬಟ್ ತೊಗೊಂಡಾಗಿದ್ರೆ ದೇಹ ಹಾಳಾಗ್ತದೆ ಹೋಗ್ತದೆ. ಬಟ್ ಯಾವಾಗಲೂ ಕೂಡ ಇದ್ರೇನು ಇದು ಆಗಲ್ಲ. ಏನೇ ಕೇಳಿ ಮೋಟಿವೇಶನ್ ವರ್ಡ್ಸ್ ಮಾತ್ರ ಕೇಳಬೇಡಿ, ಸರಿನಾ? ಮೋಟಿವೇಶನ್ ಎಂಥ ಬಕ್ವಾಸ್ ಅಂದರೆ ಮೋಟಿವೇಶನಲ್ಲಿರ್ತಕ್ಕಂಥ ಬಕ್ವಾಸ್ ಬೇರೆ ಯಾವುದೂ ಇಲ್ಲ. ಸೊ ಹಾಗೆ ಏನು ಬೇಕಾದಾಗ್ಬೋದು, ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಆಗ ನೋಡೋಣ ದೇಶದ ಪ್ರಧಾನಿ, ಯಾಕಂದರೆ ಸುಮ್ಮನೆ ಇದ್ರೆ ಭಾಷಣ ಮಾಡ್ತಾ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇದೆಯಾ ಅಲ್ವಾ? ಸೊ ಈ ರೀತಿ ಕಾನ್ಸೆಪ್ಟ್ ಹೇಗೆ ಅಂದರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಯಾವ ಪ್ರಮುಖ ನದಿಯು ಪರ್ಯಾಯ ಪ್ರಸ್ಥಭೂಮಿಯನ್ನು 2 ಭಾಗಗಳಾಗಿ ವಿಂಗಡಿಸುತ್ತದೆ ಅಂತ ನೋಡಿ ಕೇಳಿದ್ದಾನೆ, ಸರಿನಾ? ಸೊ ಯಾವುದು ಅಂತ ನೋಡೋದಾದರೆ ನರ್ಮದಾ ನದಿ ಏನಿದೆ ಅಲ್ವಾ, ನಮ್ಮ ಭಾರತದನ್ನು ಈ ಪರ್ಯಾಯ ಪ್ರಸ್ಥಭೂಮಿಯಿಂದ ವಿಂಗಡಣೆ ಮಾಡಲಾಗ್ತದೆ. ಯಾವುದು? ಈ ಒಂದು ನರ್ಮದಾ ನದಿ, ಸರಿನಾ? ಏನಾದರೂ ನರ್ಮದಾ ನದಿ ಕೊಟ್ಟಿರಲಿಲ್ಲ ಅಂದರೆ ತಾಪಿ ನದಿ ಕೊಟ್ಟಿರ್ತಾನೆ, ತಾಪಿ ಅಂತ ಹಾಕಬೇಕಾಗುತ್ತೆ. ಅದಕ್ಕೆ ಎಕ್ಸಾಕ್ಟ್ 100ಕ್ಕೆ 100 ಆನ್ಸರ್ ಯಾವುದು ಅಂದರೆ ನರ್ಮದಾ. ಬಟ್ ನರ್ಮದಾ ಕೊಟ್ಟಿರಲಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ ತಾಪಿ ನದಿ ಅಂತ ಹಾಕಬೇಕಾಗುತ್ತೆ, ಸರಿನಾ? ತಾಪಿ ನದಿ ಬಿಟ್ಟು ನಿಮಗೆ ಮತ್ತೆ ಯಾವುದು ಕೊಟ್ಟಿರಲ್ಲ. ಸೊ ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಹಾಗೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2024ರ ಸೆಪ್ಟೆಂಬರ್ನಲ್ಲಿ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪರಿಟಿ ಅಡಿಯಲ್ಲಿ ಭಾರತವು ಸಹಿ ಮಾಡಿದ ಒಪ್ಪಂದಗಳಲ್ಲಿ ಯಾವ ಕ್ಷೇತ್ರವನ್ನು ಕೇಂದ್ರೀಕರಿಸಿರಲಿಲ್ಲ ಅಂತ ಕೇಳಿದ್ದಾನೆ. ಯಾವುದಾದ್ರ ಮೇಲೆ ಕೇಂದ್ರೀಕರಿಸಿತ್ತು ಅಂತ ನಾವು ನೋಡಿದ್ರೆ ಸಾಕು. ಯಾವುದಾದ್ರ ಮೇಲೆ? ಫೇರ್ ಎಕನಾಮಿ ಮೇಲೆ, ನ್ಯಾಯಯುತ ಆರ್ಥಿಕತೆ ಮೇಲೆ ಅವರು ಕೇಂದ್ರೀಕರಿಸಿರ್ತಾರೆ. ಹಾಗೆ ಶುದ್ಧ ಆರ್ಥಿಕತೆಯ ಮೇಲೆ, ಕ್ಲೀನ್ ಎಕನಾಮಿ ಮೇಲೆ ಅವರು ಆರ್ಥಿಕತೆ ಮೀನ್ಸ್ ಏನೋ ಕೇಂದ್ರೀಕರಿಸಿರ್ತಾರೆ. ಅದಾನಂತರ ಈ ಒಂದು IPEF ಸಮಗ್ರ ವ್ಯವಸ್ಥೆಯ ಮೇಲೆ, ಇದರ ಮೇಲೂ ಕೂಡ ಅವರು ಸ್ವಲ್ಪ ಕೇಂದ್ರೀಕರಣ ಮಾಡಿರ್ತಾರೆ. ಬಟ್ ಇಲ್ಲಿ ಎದ್ರ ಮೇಲೆ ಕೇಂದ್ರೀಕರಿಸಿಲ್ಲ ಅಂತ ನೋಡಿದ್ರೆ ಈ ಒಂದು ಮಿಲಿಟರಿ ಸಹಕಾರದ ಮೇಲೆ ಅವರು ಕೇಂದ್ರೀಕರಿಸಿರಲಿಲ್ಲ. ಸರ್ ಇದು ಕೂಡ ಗೊತ್ತಿರಲಿ, ಕೇಳಬಹುದು. ಸೊ ಇನ್ನೂ ಕೂಡ ಇದು ಈ 1 ಇಯರ್ ಕಂಪ್ಲೀಟ್ ಆಗೋವರೆಗೂ ಇದು ಕರೆಂಟ್ ಅಫೇರ್ಸಲ್ಲಿ ಇರುತ್ತೆ, ಇಂಪಾರ್ಟೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಭಾರತದ ಆರಂಭಿಕ ಆರ್ಥಿಕ ಯೋಜನೆಯಲ್ಲಿ ವ್ಯಾಪಕವಾಗಿ ಅಳವಡಿಸಿಕೊಳ್ಳಲಾದ ಯಾವ ಕಾರ್ಯತಂತ್ರವು ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿತ್ತು ಮತ್ತು ಕೈಗಾರಿಕಾ ನೀತಿಯ ಗಮನಾರ್ಹ ಲಕ್ಷಣವಾಗಿತ್ತು ಅಂತ ಕೇಳಿದ್ದಾನೆ. ಆಮದು ಬದಲಿ, ಸರಿನಾ? ಸೊ ಇಷ್ಟೇ ಇದು. ಮತ್ತು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ದೇಶದ ಒಳನಾಡು ಜಲಸಾರಿಗೆ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ ಅನ್ನು ಉತ್ತೇಜಿಸಲು 2016ರಲ್ಲಿ ರಾಷ್ಟ್ರೀಯ ಜಲಮಾರ್ಗಗಳ ಕಾಯ್ದೆಯ ಅಡಿಯಲ್ಲಿ ಜಲಮಾರ್ಗಗಳ ರಾಷ್ಟ್ರೀಯ ಜಲಮಾರ್ಗಗಳು ಎಂದು ಘೋಷಿಸಲಾಗಿದೆ. ಅಡಿಯಲ್ಲಿ ಯಾವ ಜಲಮಾರ್ಗಗಳನ್ನು, ಎಷ್ಟು ಜಲಮಾರ್ಗಗಳನ್ನು ಅಂತ ಕೇಳಿದ್ದಾರೆ, ಸರಿನಾ? ಎಷ್ಟು ಜಲಮಾರ್ಗಗಳನ್ನು ರಾಷ್ಟ್ರೀಯ ಜಲಮಾರ್ಗಗಳು ಎಂದು ಘೋಷಿಸಲಾಗಿದೆ ಅಂತ ನೋಡೋದಾದರೆ ಟೋಟಲಿ 111 ರಾಷ್ಟ್ರೀಯ ಜಲಮಾರ್ಗಗಳು ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ಈ ನ್ಯಾಷನಲ್ ಜಲಮಾರ್ಗ ಏನಿದೆ ಅಲ್ವಾ, ಈ ಯಾವುದು ನ್ಯಾಷನಲ್ ವಾಟರ್ ಸ್ಪೇಸ್, ಸೊ ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಈ ಒಂದು ಸಂಸ್ಥೆ ಅಂತ ನೋಡೋದಾದರೆ 1986ರಲ್ಲಿ ಇದು ಸ್ಥಾಪನೆ ಆಗಿದೆ. ಯಾವುದು ನ್ಯಾಷನಲ್ ವಾಟರ್ ಸ್ಪೇಸ್ ಎಷ್ಟರಲ್ಲಿ ಸ್ಥಾಪನೆ ಆಗಿದೆ ಅಂತ ನೋಡೋದಾದರೆ ಈ ಒಂದು 1986ರಲ್ಲಿ ಸ್ಥಾಪನೆ ಆಗಿದೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಇದು ಸ್ಟ್ಯಾಟಿಕ್ GKಯಲ್ಲಿ ನಿಮ್ಮ ಕ್ವಶನ್ ಬರ್ಬೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 2024ರ ಸೆಪ್ಟೆಂಬರ್ನಲ್ಲಿ ಈ ಕೆಳಗಿನ ಯಾವ ದೇಶವು ತನ್ನ ವಾರ್ಷಿಕ ಮಿಲಿಟರಿ ಪರೇಡ್ ಸಮಯದಲ್ಲಿ ಎಲ್ಲ ಹೊಸ ಮತ್ತು ಶಕ್ತಿಯುತ ಸುಸೈಡ್ ಡ್ರೋನ್ ಶಹೀದ್ 136B ಅನ್ನು ಅನಾವರಣಗೊಳಿಸಿತು? ಶಹೀದ್ ಯಾವುದರಲ್ಲಿ? ನಮ್ಮ ಇರಾನ್ ದೇಶ. ನಮ್ಮ ಇರಾನ್ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಮ್ಮ ದೇಶ ಅಂತ ಇರಲಿ, ಸರಿನಾ? ಸೊ ಇರಾನ್ ದೇಶ ಏನಿದೆಯಲ್ಲ, ಸೊ ಇದು ಶಹೀದ್ 136 ಅನ್ನುವ ಒಂದು ಯಾವುದನ್ನ ಈ ಡ್ರೋನನ್ನು ಅನಾವರಣಗೊಳಿಸ್ತದೆ. ಯಾವುದು ಶಹೀದ್ ಅನ್ನೋದು ಯಾವುದು ಅಂತಂದರೆ ಈ ಒಂದು ಇರಾನ್ ದೇಶ, ಸರಿನಾ? ಇರಾನ್ ದೇಶ ಮತ್ತು ನಮ್ಮ ಇಸ್ರೇಲ್ ದೇಶ ಏನಿದೆ ಅಲ್ವಾ, ಈ ನಮ್ಮ ಇರಾನ್ ಮತ್ತು ನಮ್ಮ ಇಸ್ರೇಲ್ ಎರಡೂ ದೇಶಗಳು ಏನೇನು ಡ್ರೋನ್ಗಳು ಬಳಸಿದ್ದಾಗಿರಲಿ ಅಥವಾ ಏನಾದರೂ ಡೋಮ್ಗಳು ಬಳಸಿದ್ದಾಗಿರಲಿ ಅಥವಾ ಯಾವುದಾದ್ರೂ ಅಸ್ತ್ರಗಳು ಬಳಸಿದ್ದಾಗಿರಲಿ, ಸರಿನಾ? ಇಲ್ಲ ಅಂತಂದರೆ ಯಾವುದಾದ್ರು ಈ ಮಿಲಿಟರಿ ಜೆಟ್ಗಳು ಬಳಸಿದ್ದಾಗಿರಲಿ, ಆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಆ ಎಲ್ಲ ಪ್ರಶ್ನೆಗಳು ಕೂಡ ಕ್ವಶನ್ ಪೇಪರಲ್ಲಿ ಬರೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತೀಯ ಹವಾಮಾನ ಇಲಾಖೆ 2021ರ ಪ್ರಕಾರ ಭಾರತದಲ್ಲಿ ಸರಾಸರಿ ವಾರ್ಷಿಕ ಮಳೆ ಎಷ್ಟಿತ್ತು ಅಂತ ಕೇಳಿದ್ದಾನೆ. ಭಾರತದಲ್ಲಿ ಸರಾಸರಿ ಮಳೆ ಎಷ್ಟಿದೆ ಅಂದರೆ 119 ಸೆಂಟಿಮೀಟರ್ ಭಾರತದಲ್ಲಿ ಸರಾಸರಿ ಮಳೆ ಇದೆ. 517 ಇತ್ತಂದರೆ ಎಲ್ಲಿದ್ದು ಕೇಳಿದ್ರೆ ನಮ್ಮದು
ಫುಲ್ ಇರ್ತಿತ್ತು. ಆನಂತರ 57 ಇತ್ತಂದರೆ ಫುಲ್ ಬರಗಾಲ ಇರ್ತಿತ್ತು, ಸರಿನಾ. ಅದಾನಂತರ 257 ಇದ್ದರೆ ಇದು ಕೂಡ ಫುಲ್ ಬೆಂಕಿ ಇರೋದು. ಬಟ್ ನಮ್ದು ಎಷ್ಟಿದೆ ಅಂದರೆ 119 ಇದೆ. ಇದೇನಿಲ್ಲ, ಗೆಸ್ ಮಾಡೇ ಹಾಕ್ಬೋದು ನೀವು ಇದನ್ನು, ಸರಿನಾ. ಸಿಂಪಲ್ ಗೆಸ್ ಮಾಡಿ ಹಾಕ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಉತ್ತರಾಖಂಡದ ಉತ್ತರಾಯಣಿ ಜಾತ್ರೆಯ ಭಾರತೀಯ ಹಬ್ಬವಾದ ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಉತ್ತರಾಯಣ, ಮಕರಾಯಣ ಎದಕ್ಕೆ ಸಂಬಂಧಿಸಿದೆ? ಮಕರ ಸಂಕ್ರಾಂತಿಗೆ ಸಂಬಂಧಿಸಿದೆ, ಸರಿನಾ. ಸೊ ಇದು ಕೂಡ ನೀವು ಏನೆಲ್ಲ ಹೇಳ್ಬೋದು. ಬಟ್ ಇಲ್ಲಿ ಇದನ್ನು ಬಿಟ್ಬಿಡಿ. ಬಟ್ ಇಲ್ಲಿ ನೋಡೋದಾದರೆ ಉತ್ತರಾಯಣಿ ಜಾತ್ರೆ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಗೊತ್ತಿರಲಿ. ಯಾವುದನ್ನು ಈ ಒಂದು ಉತ್ತರಾಖಂಡದಲ್ಲಿ ಆಚರಣೆ ಮಾಡ್ತಾರೆ. ಶಾಕಂಬರಿ ದೇವಿ ಫೆಸ್ಟಿವಲ್ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ? ನಿನ್ನೆ ನಡೆದಿದೆ ಅನ್ಸುತ್ತೆ ಅದು, ಸರಿನಾ. ಶಾಕಂಬರಿ ದೇವಿ ಕನಕ ದುರ್ಗೆಯ ಒಂದು ಹೆಸರಿನಲ್ಲಿ ಆ ಒಂದು ಫೆಸ್ಟಿವಲ್ ಆಚರಣೆ ಮಾಡ್ತಾರೆ. ಯಾವ ಒಂದು ರಾಜ್ಯದಲ್ಲಿ ಅಂದರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ, ಸರಿನಾ. ಸೊ ಫುಲ್ ಈ ಗಿಡ ಗಂಟಿಯಲ್ಲಿ ಆ ಒಂದು ದೇವಿಯನ್ನು ಕೂಡಿಸಿ ಪೂಜೆ ಮಾಡ್ತಾರೆ, ಸರಿನಾ. ಒನ್ ಆಫ್ ದ ಬೆಸ್ಟ್ ಪೂಜೆ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ ಪೂಜೆ, ನೀವು ಬೇಕಾದರೆ ಯೂಟ್ಯೂಬಲ್ಲಿ ಒಂದ್ಸರಿ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ, ಚೆನ್ನಾಗಿದೆ, ಸರಿನಾ. ಸೊ ಯಾವುದು ಈ ಒಂದು ಶಾಕಂಬರಿ ಉತ್ಸವ ಎಲ್ಲಿ ನಡೀತದೆ ಅಂತ ನೋಡಿದ್ರೆ ಆಂಧ್ರ ಪ್ರದೇಶದಲ್ಲಿ ನಡೀತದೆ, ಸರಿನಾ. ಇದು ಕೂಡ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಹಾಗೆ ಸಮ್ಮಕ್ಕ ಸರಳಕ ಉತ್ಸವ ಎಲ್ಲಿ ನಡೀತದೆ? ತೆಲಂಗಾಣದಲ್ಲಿ ನಡೀತದೆ, ಸರಿನಾ. ಅದಾದ ನಂತರ ನಿಮಗೆ ಮತ್ತೆ ಯಾವ್ದು ಬರುತ್ತೆ? ಅಂಬುಬಾಚಿ ಮೇಳ ಯಾವ ರಾಜ್ಯದಲ್ಲಿ ನಡೀತದೆ ಅಂತ ನೋಡಿದ್ರೆ ಅಸ್ಸಾಂ ರಾಜ್ಯದಲ್ಲಿ ನಡೀತದೆ. ಅದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ದೀಪಾವಳಿ ಎಲ್ಲಿ ನಡೀತದೆ? ನಮ್ಮ ಕರ್ನಾಟಕದಲ್ಲಿ ನಡೀತದೆ. ಆಲ್ ಓವರ್ ಇಂಡಿಯಾ ನಡೀತದೆ. ಬಟ್ ಆಲ್ಮೋಸ್ಟ್ ನಾವು ಎಲ್ಲಿ ಮೆನ್ಷನ್ ಮಾಡ್ತೀವಿ ಅಂದರೆ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ ಅಂತ ಮೆನ್ಷನ್ ಮಾಡ್ತೀವಿ. ದಸರಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತದೆ. ಹಾಗೆ ಆಂಧ್ರ ಪ್ರದೇಶದಲ್ಲೂ ಕೂಡ ನಡೀತದೆ. ಹಾಗೆ ಮಹಾಶಿವರಾತ್ರಿ ಆಲ್ ಓವರ್ ವರ್ಲ್ಡ್ ಕೂಡ ನಡೀತದೆ ಇದು ಮಹಾಶಿವರಾತ್ರಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024 ಅಕ್ಟೋಬರ್ನಲ್ಲಿ ನಡೆದ ಹಣಕಾಸು ನೀತಿಯ MPC ಸಭೆಯಲ್ಲಿ RBI ಉಳಿಸಿಕೊಂಡ FY25 ಹಣದುಬ್ಬರದ ಮುನ್ನ ಅಂದಾಜು ಎಷ್ಟು ಅಂತ ಕೇಳಿದಾನೆ. ಎಷ್ಟು ಅಂತ ನೋಡಿದ್ರೆ 4.5% ಏನಿದೆ ಅಲ್ವಾ, ಇದು ನಮ್ಮದು ಒಂದು ಹಣದುಬ್ಬರ ಇತ್ತು. ಹಣದುಬ್ಬರ ಪರ್ಸೆಂಟೇಜ್ ಎಷ್ಟಿತ್ತು ಅಂದರೆ 4.5% ಇತ್ತು, ಸರ್. ನಮ್ಮ RBI ಇಷ್ಟು ಉಳಿಸ್ಕೊಂಡಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024 ಅಕ್ಟೋಬರ್ನಲ್ಲಿ QIP ಮೂಲಕ ಯಾವ ಬೆಲೆಗೆ 25 ಕೋಟಿ ಷೇರುಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ LICಯು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ತನ್ನ ಪಾಲನ್ನು 7.10ಕ್ಕೆ ಹೆಚ್ಚಿಸಿಕೊಂಡಿದೆ ಅಂತ ಕೇಳಿದ್ದಾನೆ, ಸರಿನಾ. ಸೊ ಇದು ಕೂಡ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಕ್ವಶನ್. ಇದಕ್ಕೆ ಆನ್ಸರ್ ಯಾವುದು ಅಂದರೆ 57 ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, BCG ಲಸಿಕೆ ಎದಕ್ಕೆ ಪ್ರಾರಂಭ ಮಾಡಿದ್ದಾರೆ? BCG ಅನ್ನೋದು ಕ್ಷಯರೋಗಕ್ಕೆ, TBಗೆ, ಬ್ಯಾಸಿಲಸ್ ಕಾಲ್ಮಟ್ಟೆ ಗುರಿನ್ ಅಂತ ಹೇಳ್ತೀವಿ. ಈ BCG ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂದರೆ ಅವ್ರ ಹೆಸರೇ ಇದೆ ಇದರಲ್ಲಿ, ಯಾವುದು CG ಅಂತ, ಕಾಲ್ಮಟ್ಟೆ ಗುರಿನವರು, ಸರಿನಾ. ಆ ಕಾಲ್ಮಟ್ಟೆ ಗುರಿನವರು ಈ BCG ಲಸಿಕೆಯನ್ನು ಹಿಡಿದಿದ್ದಾರೆ, ಸರಿನಾ. ಸೊ ಇಲ್ಲೇನಿದೆ, BCG ಲಸಿಕೆ ಆವಿಷ್ಕಾರದ ಸುಮಾರು ಒಂದು ಶತಮಾನದ ನಂತರ 2024ರಲ್ಲಿ ಪ್ರಾರಂಭಿಸಲಾದ M72/AS01E ಲಸಿಕೆ ಕ್ಯಾಂಡಿಡೇಟ್ ಈ ಕೆಳಗಿನವುಗಳಲ್ಲಿ ಯಾವ ರೋಗದ ವಿರುದ್ಧ ಪರಿಣಾಮಕಾರಿಯಾಗಿದೆ? ಇಷ್ಟೇ ಏನಾದರೂ ಕ್ವಶನ್ ಕೊಟ್ಟಿದ್ರೆ ಹೆಕ್ಟಕ್ ತಲೆ ಬಂದುಬಿಡೋದು ಕೈಯಾಗ ಹಾಗೆ, ಸರಿನಾ. ಬಟ್ ಇಲ್ಲಿ ಏನಿದೆ ಅಂದರೆ BCG ಲಸಿಕೆ ಅಂತ ಕೊಟ್ಟಿದ್ದಾನೆ. ಸೊ BCG ಲಸಿಕೆ ಅಂದರೆ ನಾವು ಹೇಳ್ಬೋದು ಕ್ಷಯರೋಗ ಅಂತ, ಸರಿನಾ. ಸೊ ಇದು ಸ್ವಲ್ಪ ಟ್ರಿಕ್ಕಿ ಇಲ್ಲ ಇದು ಕ್ವಶನ್. ಬಟ್ ಇಲ್ಲಿ ನೋಡಿದ್ರೆ ಟ್ರಿಕ್ಕಿ ಅನ್ನಿಸ್ತದೆ. ಇದೇ ಕ್ವಶನ್ ಏನಾದರೂ ಫಸ್ಟ್ ಈ ಲೈನ್ ಹಾಕಿ ಎಲ್ಲೋ ಒಂದು ಮೂಲೆಯಲ್ಲಿ BCG ಅಂತ ಇಟ್ಟಿದ್ದ ಅಂತಂದರೆ ಈ ಕ್ವಶನ್ ಮ್ಯಾಕ್ಸಿಮಮ್ ಜನ ನೋಡೋಕ್ಕೆ ಹೋಗಿರಲ್ಲ, ಸರಿನಾ. ಬಟ್ ಇಲ್ಲಿ ಲಕ್ ಏನು ಅಂದರೆ ಫಸ್ಟಲ್ಲೇ ಬಂದಿದೆ ಇದು ಕ್ವಶನ್, ಫಸ್ಟಲ್ಲೇ ಬಂದಿದೆ ಆ ವರ್ಡ್, ಸರಿನಾ. ಸೊ ಇದು ಯಾವುದು ಅಂದರೆ ಕ್ಷಯರೋಗ ಇದರಿಂದ ಬರುತ್ತೆ ಅಂತ ನೋಡಿದ್ರೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ, HIV ಇದರಿಂದ ಬರುತ್ತೆ, ವೈರಸ್ಸಿಂದ ಬರುತ್ತೆ. ಹಾಗೆ ಕೋವಿಡ್ ಇದರಿಂದ ಬರುತ್ತೆ, ವೈರಸ್ಸಿಂದ ಬರುತ್ತೆ. ಮಲೇರಿಯಾ ಇದರಿಂದ ಬರುತ್ತೆ ಅಂದರೆ ಪ್ರೋಟೋಜೋವಾಯಿಂದ ಬರುತ್ತೆ. ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಜೋವಾದಿಂದ ಈ ಮಲೇರಿಯಾ ಬರುತ್ತೆ. ಈ ಒಂದು ಅನಾಫಲಿಸ್ ಹೆಣ್ಣು ಸೊಳ್ಳೆ, ಸರಿನಾ. ಯಾವುದು? ಹೆಣ್ಣು ಸೊಳ್ಳೆಯಿಂದ ಇದು ಹರಡುತ್ತೆ, ಸರಿನಾ. ವೆಕ್ಟರ್ ಯಾವುದು ಅಂದರೆ ಹೆಣ್ಣು ಸೊಳ್ಳೆ. ಬಟ್ ಅದು ಬರೋ ಒಂದು ಪ್ಲಾಸ್ಮೋಡಿಯಂ ಯಾವುದು, ಅದೊಂದು ಕಾರಕ ಯಾವುದು ಅಂತ ನೋಡಿದ್ರೆ ಪ್ಲಾಸ್ಮೋಡಿಯಂ ಅಂತ ನಾವು ಹೇಳ್ತೀವಿ, ಸರಿನಾ. ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2024 ನವೆಂಬರ್ 11ರಂದು ಭಾರತದ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಅಧಿಕಾರ ವಹಿಸ್ಕೊಂಡಿರ್ತಾರೆ? ಈ ಸಂಜೀವ್ ಖನ್ನಾ ಅವರಲ್ಲ, ಎಲ್ಲಿದ್ದಾರೆ ಸಂಜೀವ್ ಖನ್ನಾ ಅವರು? ಓಕೆ, ಸಂಜೀವ್ ಖನ್ನಾ ಅವರಿದ್ದಾರೆ ನೋಡಿ. ಪ್ರಸ್ತುತ ಯಾರಿದ್ದಾರೆ ಅಂತ ನೋಡೋದಾದರೆ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಪ್ರಸ್ತುತ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. 52ನೇ ಮುಖ್ಯ ನ್ಯಾಯಮೂರ್ತಿ. ಹಾಗೆ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ಇವರು ಕೂಡ ಸೆಕೆಂಡ್ ಶಾರ್ಟೆಸ್ಟ್ ಟರ್ಮನ್ನು ಹೊಂದಿದ್ದಾರೆ, ಸರಿನಾ. ಇವರಾದ ನಂತರ ನೆಕ್ಸ್ಟ್ ನಮ್ಮ ಕರ್ನಾಟಕದ ಹೆಣ್ಣು ಹುಲಿ ಬರ್ತಾರೆ, ಯಾರು ಅಂದರೆ ನಾಗಲಕ್ಷ್ಮಿ ಚೌಧರಿ ಅಂತ ಇರಬೇಕು ಅನ್ಸುತ್ತೆ ಅವ್ರ ಹೆಸರು, ಸರಿನಾ. ಸೊ ನಾಗಲಕ್ಷ್ಮಿ ಇದ್ದಾರೆ. ಸೊ ಅವರು 2027ರಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿ ಬರ್ತಾರೆ. ಸೊ ಅವ್ರ ಪ್ರಶ್ನೆ ನಿಮಗೆ ಸರ್ 2027ರಲ್ಲಿ ಕೇಳ್ತಾರೆ, ಇಲ್ವೇ ಇಲ್ಲ. ಅವ್ರ ಕ್ವಶನ್ ನಿಮಗೆ ಬಂದೇ ಬರುತ್ತೆ. ಯಾಕಂದರೆ ಅವರು ಇನ್ನೂ ಶಾರ್ಟೆಸ್ಟ್ ಟರ್ಮ್ ಅವ್ರು ಹೊಂದಿದ್ದಾರೆ, ಸರಿನಾ. ಯಾಕಂದರೆ ಅವ್ರದ್ದು ಒಂದು ಹಿರಿತನದ ಆಧಾರ ಮೇಲೆ ಅವಾಗ ಬರ್ತದೆ ಅವರಿಗೆ, ಸರಿನಾ. ಅದು ಕೂಡ ಗೊತ್ತಿರಲಿ, ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಏನು ಅಂದರೆ ನಾಗಲಕ್ಷ್ಮಿ ಅವರು ಯಾವ ರಾಜ್ಯದವರು ಅಂದರೆ ನಮ್ಮ ಕರ್ನಾಟಕ ರಾಜ್ಯದವರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಈ 50ನೇ ನ್ಯಾಯಮೂರ್ತಿ ಯಾರು ಅಂದರೆ ಈ DY ಚಂದ್ರಚೂಡ ಅವರು, ಇದು ನೆನ್ಪಿಟ್ಕೊಳ್ಳಿ. ಹಾಗೆ 51ನೇದು ಯಾರು ಅಂದರೆ ಸಂಜೀವ್ ಖನ್ನಾ ಅವರು, 52ನೇದು ಯಾರು ಅಂದರೆ ರಾಮಕೃಷ್ಣ ಗವಾಯಿ ಅವರು, ಸರಿನಾ. ಭೂಷಣ್ ರಾಮಕೃಷ್ಣ ಗವಾಯಿ ಅಥವಾ BR ಗವಾಯಿ ಅಂತ ಹೇಳ್ತೀವಿ, ಯಾಕಂದರೆ ಆರ್ಡ್ರಲ್ಲಿ ಜೋಡಿಸಿ ಅಂತ ಕೊಡ್ತಾನೆ. ಸೊ ಅವಾಗ ಕನ್ಫ್ಯೂಷನ್ ಆಗಬಾರ್ದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತ ಸರ್ಕಾರದ ಯಾವ ಯೋಜನೆಯ ಹಿಂದಿನ ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಒಂದು ಮೊತ್ತದ
ಎಕ್ಸ್ ಗ್ರೇಷಿಯಾ ಸಹಾಯವನ್ನು ಒದಗಿಸುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಭಾರತ ಸರ್ಕಾರದ ಯಾವ ಯೋಜನೆಯು ಹಿಂದಿನ ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಓಕೆ ಎಕ್ಸ್ ಸ್ಪೋರ್ಟ್ಸ್ ಮ್ಯಾನ್ ಏನಿದಾರಲ್ಲ ಅವರಿಗಿದ್ರೇನೋ ಸ್ವಲ್ಪ ಅಮೌಂಟನ್ನು ಒದಗಿಸೋದು. ಯಾವುದು ಒಂದು ನಿಧಿ ಒದಗಿಸ್ತದೆ ಅಂತ ನೋಡಿದ್ರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಕ್ರೀಡಾಪಟುಗಳ ಕಲ್ಯಾಣ ನಿಧಿ ಅವರಿಗೆ ಒದಗಿಸ್ತಾ ಇದೆ. ಸರಿನಾ? ಯಾರಿಗಳಿಗೆ? ಈ ಒಂದು ಅತ್ಯುತ್ತಮ ಕ್ರೀಡಾಪಟುಗಳಿಗೆ, ಹಿಂದಿನ ಅತ್ಯುತ್ತಮ ಕ್ರೀಡಾಪಟುಗಳಿಗೆ, ಎಕ್ಸ್ ಕ್ರೀಡಾಪಟುಗಳಿಗೆ. ಸರಿನಾ? ಗೊತ್ತಿರಲಿ, ಇದು ಕೂಡ ನಿಮಗೆ ಕೇಳಬಹುದು. ಅದಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಅಶೋಕನ ಆಳ್ವಿಕೆಯ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಉಜ್ಜಯಿನಿ ಆಗಿತ್ತು. ಸರಿನಾ? ಉಜ್ಜಯಿನಿಯ ಗುಪ್ತರು ಅಂತ ನಂಗೆ ಕರಿತೀವಿ. ಈ ಉಜ್ಜಯಿನಿ ಬಿಟ್ಟ ನಂತರ ಮುಂದೆ ಯಾವುದಕ್ಕೆ ಹೋಗ್ತಾರೆ ಅವರು? ಗುಪ್ತರ ರಾಜಧಾನಿ ಯಾವುದು? ಪಾಟಲಿಪುತ್ರ ಆಗುತ್ತಲ್ವಾ? ಸೊ ಅವರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತ ನೋಡೋದಾದರೆ ಈ ಒಂದು ಗುಪ್ತರದು ಉಜ್ಜಯಿನಿ ಆಗಿತ್ತು. ಈ ಅಶೋಕನ ಕಾಲದಲ್ಲಿ ಯಾವುದಾಗಿತ್ತು ಅಂತ ನೋಡಿದರೆ ಉಜ್ಜಯಿನಿ ಆಗಿತ್ತು. ಯಾರ್ದು? ಗುಪ್ತರ ಕಾಲದ ರಾಜಧಾನಿ. ಸರಿನಾ? ಹಾಗೆ ಗುಪ್ತರ ಫೇಮಸ್ ಬೆಂಕಿ ದೊರೆ ಯಾರು? ಸಮುದ್ರಗುಪ್ತ. ಸರಿನಾ? ಸೊ ಸಮುದ್ರಗುಪ್ತ 8 ರೀತಿಯ ನಾಣ್ಯಗಳನ್ನು ಹೊರಡಿಸ್ತಾನೆ. ಸರಿನಾ? ಹಾಗೆ 8 ರೀತಿಯ ಬಂಗಾರದ ನಾಣ್ಯಗಳನ್ನು ಹೊರಡಿಸ್ತಾನೆ, ಗೋಲ್ಡ್ ನಾಣ್ಯಗಳನ್ನು. ಹಾಗೆ ಆತನಿಗೆ ವೀಣೆ ನುಡಿಸುವುದು ಭಾಳ ಇಷ್ಟವಾಗಿತ್ತಂತೆ. ಯಾರಿಗೆ? ಸಮುದ್ರಗುಪ್ತನಿಗೆ. ಹಾಗೆ ಆತ ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಕಡೆಯೂ ಕೂಡ ದಂಡಯಾತ್ರೆ ಮಾಡಿ ಅಶ್ವಮೇಧ ಯಾಗ ಮಾಡಿ ಅಶ್ವಮೇಧ ಏನೋ ಒಂದು ಬಿರುದು ಕೂಡ ಪಡ್ಕೊಳ್ತಾನೆ, ಅಶ್ವಮೇಧ ಯಾಗಾತ್ರಿ ಅಂತ. ಸರಿನಾ? ಸೊ ಅದು ಕೂಡ ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ನಿಶಂಭೂಸುಧಿನಿ ದೇವಿಗೆ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ನಿಶಂಭೂಸುಧಿನಿ ದೇವಿಗೆ ದೇವಾಲಯವನ್ನು, ಇದು ಫೇವ್ರೇಟ್ ಕ್ವಶನ್ ಇದು. ಯಾವುದು ಅಂದರೆ ವಿಜಯಾಲಯ ಚೋಳ ಏನಿದಾರಲ್ವ ಇವರು ಈ ನಿಶಂಭಸುಧಿನಿ ದೇವಿಗೆ ಒಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸರಿನಾ? ಸೊ ಯಾರು? ಈ ಒಂದು ವಿಜಯಾಲಯ ಚೋಳ ಅಂತ ನಾವು ಹೇಳ್ತೀವಿ. ಸರಿನಾ? ರಾಜರಾಜ ಚೋಳ ಏನನ್ನು ನಿರ್ಮಿಸಿದ್ದಾರೆ? ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಹಾಗೆ ಕರಿಗಾಲ ಚೋಳ ಈ ಒಂದು ಕಲ್ಯಾಣಿ ಯಾವುದು ನಮ್ಮ ಏನಂತ ನಾವು ಹೇಳ್ತೀವಿ ಅದಕ್ಕೆ, ಕರಿಕಾಲದ ನಮ್ಮ ಕಾವೇರಿ ನದಿಗೆ ಒಂದು ಅತ್ಯಂತ ಹಳೆಯ ಅಣೆಕಟ್ಟಿದೆಯಲ್ಲ, ಅಣೆಕಟ್ಟಿನ ಹೆಸರು ಏನದು? ಅಣೆಕಟ್ಟಿನ ಹೆಸರು ಕೂಡ ನೆನಪಾರಿದೆ ಅದು. ಸೊ ಅಣೆಕಟ್ಟು ಏನಿದೆ ಅಲ್ವಾ, ಇಡೀ ಜಗತ್ತಿನ ಅತ್ಯಂತ ಹಳೆಯ ಅಣೆಕಟ್ಟು ಯಾವುದು ಅಂದರೆ ಈ ಕರಿಕಾಲ ಚೋಳ ಕಟ್ಟಿಸಿರ್ತಕ್ಕಂತಹ ಈ ಕಾವೇರಿ ನದಿಯ ಅಡ್ಡಲಾಗಿ ಕಟ್ಟಿಸಿರ್ತಕ್ಕಂಥ ಅಣೆಕಟ್ಟು. ಆ ಅಣೆಕಟ್ಟಿಗೆ ಮೇ ಬಿ ಗ್ರ್ಯಾಂಡ್ ಅಣೆಕಟ್ಟು ಅಂತ ಕರಿತಿರ್ಬೋದು ಇವಾಗ. ಬಟ್ ಆ ಅಣೆಕಟ್ಟಿನ ಹೆಸರೇನು ಅಂತ ನೀವು ಕಮೆಂಟ್ ಮಾಡಿ. ಬಟ್ ನನಗೆ ನೆನಪು ಬರ್ತಾ ಇಲ್ಲ ಅದು. ಸರಿನಾ? ಫ್ರಮ್ ಟೈಮ್ ನಂಗೆ ನೆನಪು ಬರ್ತಾ ಇಲ್ಲ. ಸೊ ಅದಕ್ಕೆ ಗೊತ್ತಿರಲಿ ನಿಮಗೆ. ಹಾಗೆ ಈ ಗ್ರಾಮ ಆಡಳಿತದ ಬಗ್ಗೆ ಒಂದು ಏನಂತ ಹೇಳ್ತೀವಿ, ಇನ್ಸ್ಕ್ರಿಪ್ಷನ್ನ ಹೊರಡಿಸಿರ್ತಕ್ಕಂಥ ದೊರೆ ಯಾರು ಅಂದರೆ ಈ 1ನೇ ಪರಾಂತಕ ಚೋಳ. ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಅಡುಗೆ ಮನೆಯ ಅತ್ಯಗತ್ಯ ಘಟಕಗಳಾದ ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿ ಅನ್ನು ಹೊಂದಿರುತ್ತವೆ. ವಿಟಮಿನ್ ಸಿ ಅನ್ನು ಸಾಮಾನ್ಯವಾಗಿ ಅಸ್ಕಾರ್ಬಿಕ್ ಆಮ್ಲ ಎಂದು ಕರೆಯಲಾಗುತ್ತದೆ. ಮುಗಿಯಿತು. ಅದಂದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಯಾವ ವರ್ಷದಲ್ಲಿ ಚಿಕಾಗೋದಲ್ಲಿ ನಡೆದ ಧರ್ಮ ಸಂಸತ್ನಲ್ಲಿ ಯಾವಾಗ? 1893. ಇದು ಗೊತ್ತಿಲ್ಲ, ಯಾರಿಗೆ ಗೊತ್ತಿರಲ್ಲ ಇದು. ಸೊ LKG UKG ಅಲ್ಲಿಂದ ಭಾಷಣ ಮಾಡ್ತಾ ಹೇಳ್ತಾ ಬಂದಿದ್ದೀವಿ. 1893ರಲ್ಲಿ ಚಿಕಾಗೋದಲ್ಲಿ ನಡೆದಿರತಕ್ಕಂಥ ಧರ್ಮ ಸಮ್ಮೇಳನ ಅಂತ. ಸರಿನಾ? ಯಾರು ಭಾಗವಹಿಸಿದ್ರು ಅಂತ ನೋಡಿದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದರು. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಅವರು ಹೇಳ್ತಾರೆ ಅಂತ ನಾವು ಸಾಕಷ್ಟು ಅಲ್ಲಿಂದ ಯಾವಾಗ ಜನವರಿ 12ನೇ ತಾರೀಕಿನಂದು ಹೇಳ್ತಾನೆ ಬಂದಿದ್ದೀವಿ. ಸೊ ಇದು ಗೊತ್ತಿರಲ್ಲ, ಇದು ಈಸಿಯಾಗಿರ್ತಕ್ಕಂಥ ಕ್ವಶನ್ ಇದು. 1893. ಸರಿನಾ? ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತೀಯ ರೈಲ್ವೆಯ ರೈಲು ಮಾರ್ಗದ ಅಗಲವನ್ನು ಆಧರಿಸಿ ಬ್ರಾಡ್ ಗೇಜ್ನಲ್ಲಿ ರೈಲು ಕಂಬಿಗಳ ನಡುವಿನ ಅಂತರವೇನು? ಬ್ರಾಡ್ ಗೇಜ್ ಎಷ್ಟಿರುತ್ತೆ? 1.67 ಇರುತ್ತೆ. ಹಾಗೆ ಮಿಡ್ಲ್ ಗೇಜ್ ಎಷ್ಟಿರುತ್ತೆ? 1.00 ಮೀಟರ್ ಇರುತ್ತೆ. ಹಾಗೆ ನ್ಯಾರೋ ಗೇಜ್ ಎಷ್ಟಿರುತ್ತೆ? 0.76 ನ್ಯಾರೋ ಗೇಜ್ ಇರುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಬ್ರಾಡ್ ಗೇಜ್ ಎಷ್ಟಿರುತ್ತೆ ಅಂದರೆ 1.676 ಮೀಟರ್ ಏನಿದೆ ಅಲ್ವಾ, ಬ್ರಾಡ್ ಗೇಜ್ನ ಒಂದು ಅಂತರವಾಗಿರುತ್ತೆ. ನಾವು ನಾರ್ಮಲಿ ನೋಡೋದು ಏನಿರುತ್ತೆ, ಇವಾಗ ನೀವೇನಾದರೂ ಈ ಗುಲ್ಬರ್ಗಾದಿಂದ ಬೆಂಗಳೂರು ಹೋಗ್ತೀರಾ ಅಥವಾ ನೀವು ಧಾರವಾಡದಿಂದ ರಾಯಚೂರು ಹೋಗ್ತೀರಾ, ಎಲ್ಲ ಒಂದು ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ರೈಲ್ಗಳೆಲ್ಲವೂ ಕೂಡ ಯಾವ ಒಂದು ಹಳಿ ಮೇಲೆ ಹೋಗ್ತಾ ಇದ್ದಾವೆ ಅಂದ್ಕೊಂಡಿದ್ದೀರಾ? ಬ್ರಾಡ್ ಗೇಜ್ ಹಳಿ ಮೇಲೆ ಹೋಗ್ತಾ ಇದ್ದಾವೆ. ಬೇಕಾದರೆ ಒಂದು ಸರಿ ಟೇಪ್ ತೊಗೊಂಡು ಹೋಗಿ ಮೆಜರ್ ಮಾಡ್ಕೊಂಬನ್ನಿ. 1.676 ಮೀಟರ್ ಅದು ಅಂತರ ಇರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತೀಯ ಸಂವಿಧಾನವು ತನ್ನ ನಾಗರಿಕರಿಗೆ ಈ ಕೆಳಗಿನ ಯಾವ ರಾಜನೀತಿ ನಿರ್ದೇಶಕ ತತ್ವವನ್ನು ಒದಗಿಸಿಲ್ಲ? ಯಾವುದಾದ್ರು ಒದಗಿಸಿದೆ? ಶೋಷಣೆಯಿಂದ ಮಕ್ಕಳು ಮತ್ತು ಯುವಕರ ರಕ್ಷಣೆಯನ್ನು ಒದಗಿಸಿದೆ. ಅದಾದರೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಒದಗಿಸಿದೆ. ವಿತರಿಸದ ಸಮುದಾಯದ ಭೌತಿಕ ಸಂಪನ್ಮೂಲಗಳ ಮಾಲೀಕತ್ವವನ್ನು ಒದಗಿಸಿದೆ. ಸಮರ್ಪಕವಾದ ಜೀವನೋಪಾಯದ ಮಾರ್ಗಗಳನ್ನು ಒದಗಿಸಿಲ್ಲ. ಯಾವುದು? ನಮ್ಮ ಭಾರತದ ಒಂದು ರಾಜನೀತಿ ನಿರ್ದೇಶಕ ತತ್ವಗಳು. ಬಟ್ ಇದನ್ನು ಸ್ವಲ್ಪ ಕ್ವಶನ್ ಇದು ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಸರಿನಾ? ಯಾಕೆ ಅಂದರೆ ಇಲ್ಲಿ ಯಾವುದು ಇದಕ್ಕೆ ಹಾಕ್ಲಾ ಅಥವಾ ಇದಕ್ಕೆ ಹಾಕ್ಲಾ ಅಂತ ಇರುತ್ತೆ. ಸರಿನಾ? ಬಟ್ ಇಲ್ಲಿ ಏನಂದರೆ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಉತ್ತರ ಆಗಿದೆ. ಬಟ್ ಇದು ನಿಮಗೆ ಆಪ್ಷನ್ ಬಿ ಮತ್ತು ಆಪ್ಷನ್ ಎ ಗೊತ್ತಿರುತ್ತೆ ನಿಮಗೆ. ಯಾಕಂದರೆ ಶೋಷಣೆಯಿಂದ ಮಕ್ಕಳಿಗೆ ಮತ್ತು ಯುವಕರ ರಕ್ಷಣೆ ಮಾಡೋದ್ರ ಬಗ್ಗೆ ಇದು ಹೇಳಿದೆ. ಅದಾದ ನಂತರ ಸಮಾನ ಕೆಲಸಕ್ಕೆ ಸಮಾನ ವೇತನದ ಬಗ್ಗೆ ಕೂಡ ನಿಮ್ಗೆ ಹೇಳಿದೆ, ಆರ್ಟಿಕಲ್ 39A. ಸರಿನಾ? ಸೊ ಇದು 2 ಗೊತ್ತಾಗುತ್ತೆ. ಬಟ್ ಲಾಸ್ಟಿನ 2 ಕೂಡ ಕನ್ಫ್ಯೂಷನ್ ಆಗ್ತದೆ. ಬಟ್ ಏನಿಲ್ಲ, ಸ್ವಲ್ಪ ನೋಡ್ಕೊಂಡಿರಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ, ಏನಿಲ್ಲ. ಬಟ್ ಏನಿಲ್ಲ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ರಾಜ್ಯ ಶಾಸಕಾಂಗಗಳ ಚುನಾವಣೆಯನ್ನು ಯಾರು ನಡೆಸುತ್ತಾರೆ? ನಿನ್ನೆ ಹೇಳಿದೆ ಅಲ್ವಾ? ಏನು ಹೇಳ್ತಾ ಇದ್ದೀನಿ? ನಿನ್ನೆ ಹೇಳಿದ್ದೆ ಅಂದರೆ ನಾನು ಯಾಕೆ ಹೇಳ್ತಾ ಇರ್ತೀನಿ ಅಂದರೆ, ಮೀನ್ಸ್ ನಿಮ್ಗೆ ಅನಿಸ್ಬೇಕದು ಏನಂದರೆ ಹೌದು ರಿಪೀಟ್ ಆಗಿದೆ ಇದು ಮೇ ಬಿ ರಿಪೀಟ್ ಆಗ್ತಾ ಇದ್ದಾವೆ ಈ ರೀತಿಯ ಕ್ವಶನ್ಗಳು ಅಂತ. ಸೊ ಏನು, ಈ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೆ ಸಹಕಾರಿ ಸಂಘಗಳು
ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಸಹಕಾರಿ ಸಂಘಗಳನ್ನು ಹೊರತುಪಡಿಸಿ ಉಳಿದೆಲ್ಲಕ್ಕೂ ಕೂಡ ನಡೆಸೋರು ಯಾರಂದರೆ ಭಾರತ ಚುನಾವಣಾ ಆಯೋಗ. MLAಗೆ ಇವರೇ ನಡೆಸ್ತಾರೆ, MP ಗೆ ಇವರೇ ನಡೆಸ್ತಾರೆ, MLCಗೆ ಇವರೇ ನಡೆಸ್ತಾರೆ, ಯಾರು CMಗಳಿಗೆ, CM ಮೀನ್ಸ್ MLAನೇ ಅಲ್ವಾ ಆತ, ಸೊ ಆತನಿಗೆ ಕೂಡ ಇವರೇ ನಡೆಸ್ತಾರೆ, ಪ್ರಧಾನಮಂತ್ರಿಗೆ ಇವರೇ ನಡೆಸ್ತಾರೆ, ರಾಷ್ಟ್ರಪತಿಗೆ ಇವರೇ ನಡೆಸ್ತಾರೆ, ಉಪರಾಷ್ಟ್ರಪತಿಗೆ ಇವರೇ ನಡೆಸ್ತಾರೆ. ಸೊ ಎಲ್ಲರಿಗೂ ನಡೆಸೋರು ಯಾರು ಅಂದರೆ ಭಾರತ ಚುನಾವಣಾ ಆಯೋಗ. ಎಷ್ಟನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ ಅಂದರೆ 324ನೇ ವಿಧಿಯಲ್ಲಿ ಈ ರಾಷ್ಟ್ರೀಯ ಚುನಾವಣಾ ಆಯೋಗದ ಬಗ್ಗೆ ಹೇಳಲ್ಪಟ್ಟಿದೆ. ಹಾಗೆ ಎಷ್ಟನೇ ಒಂದು ಈ ಭಾಗದಲ್ಲಿ ಹೇಳಲ್ಪಟ್ಟಿದೆ ಅಂದರೆ 15ನೇ ಭಾಗದಲ್ಲಿ ಹೇಳಲ್ಪಟ್ಟಿದೆ. ಸರ್ ನಾವು ಗೊತ್ತಿರಲಿ ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 1857ರ ದಂಗೆಯ ಸಮಯದಲ್ಲಿ ತನ್ನ ಭಾರತೀಯ ಅಧೀನ ಅಧಿಕಾರಿಗಳಿಂದ ರಕ್ಷಣೆ ಪಡೆದ ಅವಧ್ ಸೇನಾ ಪೊಲೀಸ್ ಕ್ಯಾಪ್ಟನ್ನ ಹೆಸರೇನು ಅಂತ ಕೇಳಿದ್ದಾರೆ. ಸರಿನಾ, ತನ್ನ ಅಧೀನ ಅಧಿಕಾರಿಗಳಿಂದ ರಕ್ಷಣೆ ಪಡೆದ ಸೇನಾ ಪೊಲೀಸ್ ಯಾರು ಅಂತ ಮೀನ್ಸ್ ಆತನಿಗೆ ಭಯ ಇದ್ದು ತನ್ನ ಅಧೀನ ಪೊಲೀಸ್ಗಳಿಂದ ಆತನೇ ರಕ್ಷಣೆ ಪಡೆದುಕೊಳ್ತಾನೆ. ಯಾರು ಅಂತ ನೋಡೋದಾದ್ರೆ ಕ್ಯಾಪ್ಟನ್ ಹೆರ್ಸಿಯನ್ ಅವನು. ಸರಿನಾ, ಈ ಕ್ಯಾಪ್ಟನ್ ಹೆರ್ಸಿಯನ್ ಅವನು ಅವರ ಒಂದು ಅಧೀನ ಪೊಲೀಸ್ಗಳಿಂದ ಈತ ರಕ್ಷಣೆಯನ್ನು ಪಡೆದುಕೊಳ್ತಾನೆ. ಸರಿನಾ, ಯಾರು ಅಂತಂದರೆ ಈ ಕ್ಯಾಪ್ಟನ್ ಹರ್ಸಿಯನ್ ಅವನು. ಸರಿನಾ, ಸೊ ಹರ್ಸಿ ಅವನಿಗೆ ಹರಸಿ ಹಾರೈಸಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಈ 1917ರಲ್ಲಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ಯಾವ ಐರಿಷ್ ಮಹಿಳೆ ಯಾನಿ ಬೆಸೆಂಟ್ ಮತ್ತು ಸರೋಜಿನಿ ನಾಯ್ಡು ಅವರೊಂದಿಗೆ ಮದ್ರಾಸ್ನಲ್ಲಿ ಅಡಿಯಾರ್ನಲ್ಲಿ ಮಹಿಳಾ ಭಾರತೀಯ ಸಂಘವನ್ನು ಸ್ಥಾಪಿಸಿದರು? ಮಹಿಳಾ ಭಾರತೀಯ ಸಂಘ ಯಾವಾಗ ಸ್ಥಾಪನೆ ಮಾಡಲಾಗಿದೆ? 1917. ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ ಇದು. ಬರ್ಕೊಂಡು ಇಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಮಾರ್ಗರೇಟ್ ಕಜಿನ್ಸನ್ ಅವರು. ಸರಿನಾ, ಈ 3 ಜನ ಸೇರಿ ಸ್ಥಾಪನೆ ಮಾಡ್ತಾರೆ. ಯಾರು? ಈ ಅನಿ ಬೆಸೆಂಟ್ ಅವರು, ಅದಾಂಧ್ರ ಸರೋಜಿನಿ ನಾಯ್ಡು ಅವರು, ಹಾಗೆ ಈ ಒಂದು ಮಾರ್ಗರೇಟ್ ಕಜಿನ್ಸನ್ ಅವರು. ಈ 3 ಜನ ಸೇರಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಯಾವುದನ್ನು? ಈ ಒಂದು ವುಮೆನ್ ಇಂಡಿಯನ್ ಅಸೋಸಿಯೇಷನ್ ಅಂತ WIA ಅನ್ನು ಸ್ಥಾಪನೆ ಮಾಡ್ತಾರೆ. ಸರಿನಾ, ಗೊತ್ತಿರಲಿ ಕೇಳಬಹುದು ನಿಮಗೆ. ಇದು ಇಂಪಾರ್ಟೆಂಟ್ ಕ್ವಶನ್ ಇದು. ಅದಾಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯವಾಗಿ ಶ್ರಮ ಆಧಾರಿತ ಕೃಷಿಯಾಗಿದೆ ಮತ್ತು ಹೆಚ್ಚಿನ ಉತ್ಪಾದನೆಯನ್ನು ಪಡೆಯಲು ಹೆಚ್ಚಿನ ಪ್ರಮಾಣದ ಜೀವರಾಸಾಯನಿಕ ಹೂಡುವಳಿ ಮತ್ತು ನೀರಾವರಿಯನ್ನು ಬಳಸುತ್ತದೆ ಅಂತ ಕೇಳಿದಾನೆ. ತೀವ್ರ ಜೀವನಾಧಾರಿತ ಕೃಷಿ ಏನಿದೆಯಲ್ಲ ಇದೆಲ್ಲವೂ ಕೂಡ ಆದರೆ ಬಯಸ್ತದೆ ಆ್ಯಕ್ಚುಲಾಗಿ. ಅದಾಂದ್ರೆ ಪ್ರಾಚೀನ ಜೀವನಾಧಾರಿತ ಕೃಷಿ ಅದೇನೂ ಬಯಸೋದಿಲ್ಲ, ಚೆಂದಾಗಿ ದುಡಿ ಅಂತ ಹೇಳ್ತದೆ. ವಾಣಿಜ್ಯ ನಡುತೋಪು ಇದು ಕೂಡ ನಿಮಗೆ ಅಷ್ಟಿಲ್ಲ, ಮಿನಿಮಮ್ ಇದು ಎಲ್ಲವೂ ಕೂಡ. ಒಣ ಬೇಸಾಯ ಕೃಷಿ, ಒಣ ಬೇಸಾಯದಲ್ಲಿ ಏನೂ ಇರೋದೇ ಇಲ್ಲ ಎಲ್ಲವೂ ಕೂಡ. ಸರಿನಾ, ಸೊ ಇದಕ್ಕೆ ಆಪ್ಷನ್ ಎಲಿಮಿನೇಟ್ ಮಾಡ್ಕೊಂಡು ನೀವು ಹೇಳ್ಬೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಓಕೆ, ನೆಕ್ಸ್ಟ್ ಪ್ರಶ್ನೆ ಇಲ್ಲ, ನೆಕ್ಸ್ಟ್ ಕ್ವಶನ್ ಪೇಪರ್ ಸ್ಟಾರ್ಟ್ ಆಯಿತು. ಸೊ ಇದಾಗಿತ್ತು ಇಲ್ಲಿಯವರೆಗೆ RRB NTPC ಈ RPF ಕಾನ್ಸ್ಟೇಬಲ್ದು ಒಂದು ಕ್ವಶನ್ ಪೇಪರ್ ಆಗಿದ್ದು. ಆ್ಯಕ್ಚುಲಾಗಿ RPF ಕ್ವಶನ್ ಪೇಪರ್ ಯಾಕೆ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ಮಾಡೆಲ್ ಕ್ವಶನ್ ಪೇಪರ್ ಅಂತ ಯಾಕೆ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರೆ ಇಲ್ಲಿ ನಿಮಗೆ ಮೇನ್ಲಿ ಕವರ್ ಆಗೋದು ಏನು ಅಂತಂದರೆ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ ಇಲ್ಲಿ. ಅದಾಂದರೆ GK ಕ್ವಶನ್ಗಳು ಕೂಡ ಕವರ್ ಆಗುತ್ತೆ, ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ರೀತಿ. ಮೀನ್ಸ್ ಯಾವುದೋ ಒಂದು ನಿಮಗೆ ಒಂದು 10 ಕ್ವಶನ್ಗಳು ತಂದು ಒಂದು 20 ಕ್ವಶನ್ಗಳು ತಂದು ನಾನು ಎಕ್ಸ್ಪ್ಲೇನ್ ಮಾಡೋದಾಗಿರಲಿ. ಅದಾಂದರೆ ಇವಾಗ ಆಲ್ರೆಡಿ ಒಂದು ಆ ಡಿಪಾರ್ಟ್ಮೆಂಟ್ ವೈಸಲ್ಲೇ ಕ್ವಶನ್ ಕೇಳಿದ್ದಾನೆ, ಆ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸರಿನಾ, ಮೀನ್ಸ್ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಈ ಕ್ವಶನ್ ಬಂದಿದೆ ಅಂತ ಇವಾಗ ನಾನು ಯಾವುದೋ ಒಂದು ಕ್ವಶನ್ ಹೇಳ್ತಿದ್ದೀನಿ ರೀ, ಈ ಒಂದು ಕ್ವಶನ್ ಹೇಳ್ತೀನಿ. ಇದನ್ನು ಸುಮ್ಮನೆ ಇದನ್ನು ಈ ಕ್ವಶನ್ ಪೇಪರ್ ಇಲ್ಲದೆ ನಾನು ಇದನ್ನು ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಳಿ, ಇಂಟ್ರೆಸ್ಟ್ ಬರ್ತಾ ಇದನ್ನು ನಿಮ್ಗೆ ಕೇಳೋಕ್ಕೆ ಬರಲ್ಲ. ಇದು ನಮಗೆ ನಿಮಗೆ ಅಂತಲ್ಲ, ಮನುಷ್ಯನಿಗೆ ಅದು ಇದ್ರೇನು ನಾರ್ಮಲ್, ಅದು ಹುಟ್ಟು ಗುಣ, ಅದು ಇಂಪಾರ್ಟೆಂಟ್ ಅಂತ ಅಲ್ಲಿ ಕೆಳಗಡೆ ಹಾಕಿರಬೇಕು. ಯಾವುದರಲ್ಲಿ NTPC 2023 ಹೀಗೆ ಹಾಕಿರ್ಬೇಕು. ಅದು ಮೆನ್ಷನ್ ಮಾಡಿದಾಗ ಇದು ಕೇಳಿದ್ದಾನೆ, ಓದಬೇಕಲ್ಲ ಅಂತ ಅನಿಸುತ್ತೆ. ಸರಿನಾ, ಸೊ ಇಲ್ಲಾಂದರೆ ಓದಕ್ಕೆ ಅನ್ಸಲ್ಲ ಅದು. ಸೊ ದಟ್ಸ್ ವೈ ಏನು ಅಂದರೆ ಇಲ್ಲಿ ಬಂದಿರೋ 50 ಕ್ವಶನ್ಗಳು ಒಂದು ಕ್ವಶನ್ ಪೇಪರಲ್ಲಿ ಬಂದಿವೆ, ಇವಾಗ ಮುಂದೆ ರಿಪೀಟ್ ಆಗ್ತವೆ ಅನ್ನೋದು ನಿಮಗೆ ತಲೆನಲ್ಲಿ ಇರಲಿ. ಸರಿನಾ, ಸೊ ಯಾಕೆ ಈ RPF ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ತಂದಿರೋದೇ ಅದಕ್ಕೆ. ಯಾಕಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು, ಎಲ್ಲ ರೀತಿಯ ಕ್ವಶನ್ಗಳು ಕೇಳಿದ್ದಾನೆ ಇದರಲ್ಲಿ, ಎಲ್ಲ ರೀತಿಯದು. ಸರಿನಾ, ಎಲ್ಲ ರೀತಿ ಅಂದರೆ ಎಲ್ಲ ರೀತಿಯ ಕ್ವಶನ್ಗಳು ಕೇಳಿದ್ದಾನೆ. ಸೊ ಅದಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ ಏನು ಹೇಳೋದು ಅಂತಂದರೆ ಒಂದು ಈ RRB NTPC ಯಾರ್ಯಾರು ತಯಾರು ಮಾಡ್ತಾ ಇದ್ರಲ್ವಾ, ಸೊ ಈ ಒಂದು ಕ್ಲಾಸ್ ನಿಮಗೆ ಹೆವಿ ಯೂಸ್ಫುಲ್ ಆಗುತ್ತೆ. ಈ D ಗ್ರೂಪ್ ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಬಟ್ ನೀವು ಏನು ಅಂತಂದರೆ ನಿಮಗೆ ಇಲ್ಲಿ 25 ಮಾರ್ಕ್ಸಿಂದು ಮಾತ್ರ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ. ಬಟ್ ಇನ್ನೂ 25 ಮಾರ್ಕ್ಸ್ ನಿಮಗೆ ಎಲ್ಲಿ ಅಂದರೆ ಸೈನ್ಸ್ ಕ್ವಶನ್ ಇದ್ದಾವೆ. ಪ್ಲೀಸ್ ಸೈನ್ಸ್ ಕ್ವಶನ್ ಏನು ಅಂತಂದರೆ ಕ್ಲಾಸ್ ಕೇಳೋದು ಒಂದಾದರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ. ಇವಾಗ ನಿಮಗೆ ಗೂಗಲಲ್ಲಿ ಸಿಗ್ತದೆ ಸೈನ್ಸ್ ಕ್ವಶನ್ ಪೇಪರ್ಗಳು, ಕಂಪ್ಲೀಟ್ ಸೈನ್ಸ್, ಜಸ್ಟ್ ಫಿಸಿಕ್ಸ್, ಜಸ್ಟ್ ಯಾವುದು ಈ ಕೆಮಿಸ್ಟ್ರಿ, ಅದಾಂದರೆ ಜಸ್ಟ್ ಈ ಬಯೋಲಜಿ ಅಂತ. ಸರಿನಾ, ಸೊ ಆ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿ ನಿಮಗೆ. ಯಾಕಂದರೆ ಅಲ್ಲಿ 25 ವೇಟೇಜ್ ಇದೆ, ಆ 25 ಮಾರ್ಕ್ಸ್ ನಿಮಗೆ ಬರೋಕ್ಕೆ ಭಾಳ ಸಹಾಯ ಆಗ್ತದೆ. ಸರಿನಾ, ಸೊ 25 ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಇಫ್ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.